ಪ್ರದೀಪ್ ಅವರೇ ನಮಸ್ತೆ. ನಮಸ್ತೆ ಸರ್. ಇಷ್ಟನ್ನು ಮಾತ್ರ ಓದ್ಬಿಡ್ತೀನಿ ಮೊಬೈಲ್ ನೋಡಿಕೊಂಡೆ. ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನೃತ್ಯ, ಸಾಹಸ, ವಸ್ತ್ರಾಲಂಕಾರ, ಕಲೆ, ನಿರ್ದೇಶನ, ಪ್ರದೀಪ್ ದೊಡ್ಡಯ್ಯ. ಅದಕ್ಕೆ ಆಮೇಲೆ ಬರ್ತೀನಿ. ಆದರೆ ಹೆಸರು ನಂತರ ಇದೆ BE, MBA, MCMI, MS ಲಂಡನ್. ಆಯ್ತಾ? ನೀವು ಎಲ್ಲೋ ಒಂದು ಕಡೆ ಹೇಳ್ಕೊಂಡ್ರಿ ನಾನು ಇಂಜಿನಿಯರಿಂಗ್ 6 ವರ್ಷ ಮಾಡಿದೆ ಅಂತ. 5 ವರ್ಷ. 5 ವರ್ಷ. ಅದು ಎಸ್ಪೆಷಲಿ M2 ಇಂದ ಅಂತೆಲ್ಲ. ಹೌದು. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಇಂಜಿನಿಯರಿಂಗ್ ಮಾಡಿದವರು ಮತ್ತೆ ನಂತರ ಇಷ್ಟೆಲ್ಲ ಓದಬೇಕು ಅಂತ ಯಾಕೆ ಅನ್ನಿಸ್ತು? ಗೊತ್ತಿಲ್ಲ ಸರ್. ಅಂದರೆ ಇಂಜಿನಿಯರಿಂಗ್ ಅದು ಒಂದು ನಾನು ಎಲ್ಲ ಸಬ್ಜೆಕ್ಟಲ್ಲಿ ತುಂಬ ಕೆಟ್ಟ ಮಾರ್ಕ್ಸ್ ಅಂತ ತೊಗೊತಾ ಇರಲಿಲ್ಲ. ಕೆಲವು ಸಬ್ಜೆಕ್ಟ್ ಚೆನ್ನಾಗಿ ಬರ್ತಾ ಇತ್ತು. ಆ ಮ್ಯಾಥ್ಸ್ ಒಂದೇ ಅಲರ್ಜಿ. ಅದೇನಕ್ಕೆ ಅಂದರೆ ಅದಕ್ಕೊಂದು ಎಷ್ಟೊಂದು ಜನ ಪೇರೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ಬೇರೆ ಸಬ್ಜೆಕ್ಟಲ್ಲಿ ಸರ್ ಸೋಷಿಯಲ್ ಸೈನ್ಸ್ ಇದರಲ್ಲೆಲ್ಲ ನೀವೊಂದು 25 ಮಾರ್ಕಿಗೆ ಟೆಸ್ಟ್ ಇದ್ದರೆ ಏನೋ ಒಂದು ಬರೀತೀರಾ, ಒಂದು 2 ಮಾರ್ಕ್ ಥರ ಕೊಟ್ಕೊಂಡೋಗಿ ಒಂದು 10-12 ತೊಗೊಂಡು ಪಾಸ್ ಆಗ್ತೀರಾ. 10 ಪಾಸಿಂಗ್ ಮಾರ್ಕ್ಸ್ ಸಿಗ್ತವಾಗ. ಮ್ಯಾಥ್ಸ್ ಏನಂದರೆ ಐದರ್ ಗೆದ್ದ ಆನ್ಸರ್ ಅವ್ರು 0, ಫಾರ್ಮುಲಾ ಬಂದರೆ 1 ಮಾರ್ಕು. ಸೊ ಇದರಲ್ಲಿ ನೀವು ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ. ಇದನ್ನ ಏನು ಮಾಡ್ತಾರೆ, ಚಿಕ್ಕ ವಯಸ್ಸಿಂದ ಒಂದು ಮ್ಯಾಥ್ಸಲ್ಲಿ ವೀಕು ಅಂತ ಬಿಲ್ಡ್ ಮಾಡಿಬಿಡುತ್ತೆ. ನಮ್ಗೆ ಅಲರ್ಜಿ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಮ್ಯಾಥ್ಸ್ ಟೀಚರ್ ನೋಡ್ರು ಅವ್ರು ಎಷ್ಟೇ ಚೆನ್ನಾಗಿರೋ ನಮ್ಗೆ ಚೆನ್ನಾಗಿ ಕಾಣಿಸಲ್ಲ, ಆ ಸಬ್ಜೆಕ್ಟ್ ಬುಕ್ ನೋಡ್ರು ಚೆನ್ನಾಗಿ ಕಾಣಿಸಲ್ಲ. ಈ ಥರ ಆಗ್ಬಿಟ್ಟು ಪ್ರಾಬ್ಲಮ್ ನಾನು ಅಲರ್ಜಿ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಇಂಜಿನಿಯರಿಂಗ್ ಮಾಡಬೇಕು ನಮ್ಗೆ ಅವಾಗಲೂ ಹೇಳ್ತಾರೆ 4 M1 M2 ದಾಟ್ಸ್ಬಿಟ್ರೆ ಲೈಫ್ ಸೆಟ್ಲು ಅಂತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಅಲ್ಲಿ ಇನ್ನೂ ಬೇರೆ ಎಲ್ಲ. ಸೊ ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಮಾಡಿದ್ಮೇಲೆ ಒಂದು ಬಿಸ್ನೆಸ್ಗೆ ಲಂಡನ್, ಯಾಕೆ ನಾನು ಮಾಡಿದ್ದು ವೆರಿ ಗುಡ್ MBA, ಅದು ಆಂಟ್ರಪ್ರಿನರ್ MBA ಅಂತಾರೆ. ನಾನು ಆಮೇಲೆ ವಿಧಾನಸೌಧ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ. ವಿಧಾನಸೌಧ AMC ಮಾಡ್ತಾ ಇದ್ದೆ. ವಿಧಾನಸೌಧ ಒಳಗೆ ಅದೇ ಎಲೆಕ್ಟ್ರಿಕಲ್ ಫಾರ್ 2 years. ಚೆನ್ನಾಗಿತ್ತು. ಅಂದರೆ ನಮಗೊಂದು ಒಳ್ಳೆ ಅಲ್ಲೇ ನಮ್ಮದು 24/7 ಅಲ್ಲೇ ಇರ್ತಾ ಇದ್ವಿ. ಎಲೆಕ್ಟ್ರಿಕಲ್ ಕೆಲಸಗಳು ಬಂದಾಗೆಲ್ಲ ತೊಗೊತಾ ಇದ್ವಿ. ಅಸೆಂಬ್ಲಿಲೆಲ್ಲ ಒಳಗಡೆ ಎಲ್ಲ ನಮಗೆ ಆ್ಯಕ್ಸಸ್ ಇತ್ತು. ಇನ್ನು ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರು ಅವಾಗ. ಇವತ್ತಿಗೂ ಆ ಕ್ಯಾಸೆಟ್ ತೊಗೊಂಬಂದು ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿ. ಇಂಟ್ರೆಸ್ಟಿಂಗ್. ಆಕ್ಚುಲಿ ಅದೇ IT ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ವಿಧಾನಸೌಧ ಒಳಗಡೆ ಅಂತ. ಜರ್ಮನ್ ಮಿಷನರಿ ಎಲ್ಲ ಇಂಪೋರ್ಟೆಡ್, ತುಂಬ ಚೆನ್ನಾಗಿದೆ. ಬಟ್ ಅವತ್ತಿಗೆ ಅದು ಕ್ಯಾಸೆಟ್, ಅದು ಒಂದು ನ್ಯೂ ಇನ್ವೆನ್ಷನ್ ಇದ್ದು. ಇವತ್ತಿಗೂ ಅದೇ ಇದೆ ಅನ್ಸುತ್ತೆ, ಅಪ್ಡೇಟ್ ಮಾಡಿದ್ರಲ್ಲ. ಅಸೆಂಬ್ಲಿ ಒಳಗಡೆ ವೈಫೈ ಸಿಗುತ್ತಾ? ಇವಾಗ ಮಾಡಿರ್ಬೋದು ಸರ್, ಮಾಡಿರ್ಬೋದು. ಐ ಹ್ಯಾವ್ ನೋ ಐಡಿಯಾ. ಅವಾಗೆಲ್ಲ ವೈಫೈ ಅಷ್ಟು ಇದಿರಲಿಲ್ಲ. ಹೇಳ್ತಿರೋದು 2008, 9, 10 ಆ ಟೈಮ್. ಆಮೇಲೆ ನಾನು ಇದಕ್ಕೆ ಹೋಗಿದ್ದು, ಲಂಡನ್ಗೆ ಹೋಗಿದ್ದು MBA ಮಾಡೋಕ್ಕೆ. ನಮ್ಮ ಥಾಟ್ಸ್ ಎಲ್ಲ ನೋಡಿ ಆಯಿತು ಓದೋಣ ಅಂತೇಳಿ. ಇವ್ರದ್ದೊಂದು ಚೆನ್ನಾಗಿತ್ತು ಆಂಟ್ರಪ್ರಿನರ್ MBA ಅಂತ. ಇಫ್ ಯು ಹ್ಯಾಡ್ ವರ್ಕ್ ಫಾರ್ 2 years ಆಮೇಲೆ ನಾನು ನಿಮಗೆ ಬಿಸ್ನೆಸ್ ಕೊಡ್ತೀನಿ ಅಂತ. ಸೊ ನಮಗೆ ಏನಂದರೆ ಹೌ ಟು ಟ್ಯಾಗ್ ಇಟ್ ಅಂದರೆ, ನಾನು ಒಂದೇ ವಿಷಯನ ಹೆಂಗೆ ಬೇಕಂತ ಹೇಳ್ಬೋದು ಸರ್. ಸ್ಕಾಲರ್ಶಿಪ್ ಬೇಕು ಅಂತ ಒಂದು ಪ್ಲ್ಯಾನ್ ಫೇಲ್ಯೂರ್ ಸ್ಟೂಡೆಂಟ್ ನಾನು, ಸ್ಕಾಲರ್ಶಿಪ್ ಬೇಕು. ಸೊ ಆಂಟ್ರಪ್ರಿನರಲ್ಲಿ ನೀವೇನು ಮಾಡಿದ್ರೆ ನಮ್ಗೆ ಹೇಳಿ, ನಿಮ್ಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ಒಂದು ಲೆಟರ್ ಬರ್ಕೊಡಿ. ಇದು ಯಾವ ಯೂನಿವರ್ಸಿಟಿ? ಮಿಡ್ಲ್ಸೆಕ್ಸ್ ಯೂನಿವರ್ಸಿಟಿ ಲಂಡನಲ್ಲೇ. ಸೊ ನಾನು ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ 1-2 ಹಳ್ಳಿ ಪ್ರಾಜೆಕ್ಟ್ ಚಿಕ್ಕ ಟೆಂಡರ್ಗಳು ಮಾಡಿದ್ದೆ. ಅದನ್ನು ಹೆಂಗೆ ಬರಿತೀವಿ ಅಂದರೆ, ನಾವು ದೀಪ ಉರಿಸ್ತೀವಿ ಬಡವ್ರ ಮಕ್ಕಳು ಓದಕ್ಕೆ ಇಂಡಿಯಾದಲ್ಲಿ, ರೈಟಿಂಗ್ ಹಂಗಿರುತ್ತೆ. ಕರೆಕ್ಟ್. ಆಮೇಲೆ MTS ಅಂತ ಒಂದು ಕಂಪನಿ ಇತ್ತು, ನಿಮ್ಗೆ ಗೊತ್ತಿರುತ್ತೆ, ಮೊಟ್ಟೆ ಶೇಪ್. ಅವಾಗ ಅವರೊಂದು ಟೆಲಿಕಾಮ್ ಏರ್ಟೆಲ್ ಥರ, ಅದು CDMA ಫೋನ್ಸು. ಅವರು ಪೇಪರಲ್ಲಿ ಒಂದು ಆ್ಯಡ್ ಹಾಕಿದ್ರು. ಆ್ಯಡ್ ಹಾಕ್ಬಿಟ್ಟು ಫ್ರಾಂಚೈಸ್ ಬೇಕಾ ಅಂತ. ಸರಿ ತೊಗೊಳ್ಳಿ. ನಾನು ಚಿಕ್ಕ ಅಂಗಡಿ ಇತ್ತು, ಅದನ್ನು ತೊಗೊಂಡು ಮಾಡೋಕ್ಕೆ ಶುರು ಮಾಡಿದ್ವಿ. ಅದು ನಾವು ಬರೆಯೋದು ಚಾನೆಲ್ ಪಾರ್ಟ್ನರ್ ಫಾರ್ ರಷ್ಯನ್ ಬೇಸ್ಡ್ ಟೆಲಿಕಮ್ಯುನಿಕೇಶನ್ ಕಂಪನಿ ಅಂತ ಬರೆಯೋದು. ಈ ಯೋಜಿಗೆ ಇವನು ಅಂತ ನಮ್ಮ ತಂದೆ ತಾಯಿ ಹೇಳ್ತೇವೆ, ಈ ಕರೆನ್ಸಿ ಅಂಗಡಿ ಕೊಡೋನು. ಸೊ ಈ ಥರ ಎಲ್ಲ ಅದು ಇಟ್ ವರ್ಕ್ಸ್. ಅದೆಲ್ಲ ಮಾಡಿ ನಮಗೊಂದು 3000 pounds ಏನೋ ಸ್ಕಾಲರ್ಶಿಪ್ ಕೊಟ್ಟರು. ಮಿಕ್ಕಿದ ಫೀಸ್ ಪೇ ಮಾಡಿ ಆಯಿತು ಹೋಗೋಣ ಸಾಕು. ಒಂದು ಆ್ಯಕ್ಟಿವ್ ಆಗಿದ್ದಲ್ಲ ಅವಾಗ, ಲೆಟ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೋದ್ವಿ. ಅಲ್ಲಿ ಸಮ ಮ್ಯಾನೇಜ್ ಟು ಗೆಟ್ ಅ ಜಾಬ್ ಆಲ್ಸೋ. ಜಾಬು ಸಿಕ್ತು. ಒಂದು ಟಾಪ್ ಟಿ ಅಂತ ಒಂದು ಕಂಪ್ನಿಲಿ ಮಾರ್ಕೆಟಿಂಗ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ವಾಪಸ್ ಬಂದೆ, ವೀಸಾ ಎಕ್ಸ್ಟೆನ್ಷನ್. MCMI ಅಂದರೆ MCMI ಮೆಂಬರ್ ಆಫ್ ಚಾರ್ಟರ್ಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ. ಅದು ಒಂದು ಕಾನ್ಸುಲೇಟ್ ಥರ ಮಾಡಿಕೊಂಡು ಅದಕ್ಕೊಂದು ಚಿಕ್ಕ ಎಕ್ಸಾಮ್ ಕೊಡ್ತಾರೆ. ನಮ್ಮ ಕಾಲೇಜ್ ಜೊತೆ ಟೈಡ್ ಅಪ್ ಅವರು. ಸೊ ನಮ್ಮ ಕಾಲೇಜಲ್ಲಿ MBA ಯಾರು ಇದಕ್ಕೆ ಸೆಲೆಕ್ಟ್ ಆಗ್ತಾರೆ ಅವ್ರಿಗೆಲ್ಲ ಮೆಂಬರ್ಶಿಪ್ ಸಿಗುತ್ತೆ. MS ಅಂದರೆ ಮಿಡ್ಲ್ಸೆಕ್ಸ್ ಯೂನಿವರ್ಸಿಟಿ ಲಂಡನ್. ಗೊತ್ತಾಯ್ತು. ಈಗ ಇದು ಈ ಒಂಥರ ಗೋ ಗೆಟರ್ ಆಟಿಟ್ಯೂಡ್ ಇದೆಯಲ್ಲ, ಎಲ್ಲವನ್ನು ಮಾಡ್ತೀನಿ ಅಂದರೆ ಎಲ್ಲವನ್ನು ಮಾಡ್ತೀನಿ ಅನ್ನೋದಕ್ಕಿಂತ ಸ್ವಲ್ಪ ಇದು ಆಲ್ದೋ ವಿ ಆರ್ ಮೀಟಿಂಗ್ ಫಾರ್ ಔಟ್ ಆಫ್ ಸಿಲೆಬಸ್. ಆ್ಯಂಡ್ ನಿಮ್ಮ ಜೊತೆ ಆಫ್ ಕ್ಯಾಮ್ರಾ ಮಾತಾಡುವಾಗಲೂ ನಂಗೆ ಅನ್ಸೋದು ಯು ಆರ್ ಔಟ್ ಆಫ್ ದಿ ಬಾಕ್ಸ್ ಮೋಸ್ಟ್ಲಿ. ಅದು ಔಟ್ ಆಫ್ ಸಿಲೆಬಸ್ ಅಂತ ಕೂಡ ನಾವು ನೋಡ್ಬೋದು. ಅಂದರೆ ನಾವೆಲ್ಲರೂ ಒಂದು ಹಾದಿಯಲ್ಲಿ ಸಿಲೆಬಸ್ ಪ್ರಕಾರ ನಡ್ಕೊಂಡು ಹೋದರೆ ಯು ಆಲ್ವೇಸ್ ಡನ್ ಸಮಥಿಂಗ್ ಡಿಫ್ರೆಂಟ್ ಅಂತ ನಂಗೆ ಅನ್ಸ್ತಾ ಬರುತ್ತೆ. ಟ್ರೈ ಟು ಡು. ಈ ಹ್ಯಾಬಿಟ್ ಎಲ್ಲಿಂದ ಬಂದಿರ್ಬೋದು? ನಿಮ್ಮ ತಂದೆ ಕಡೆಯಿಂದನಾ, ತಾಯಿ ಕಡೆಯಿಂದನಾ, ಫ್ರೆಂಡ್ಸ್ ಕಡೆಯಿಂದನಾ? ಹ್ಯಾಬಿಟ್ ಅಂತಲ್ಲ ಸರ್, ಮೋಟಿವೇಶನ್. ನನ್ನ ಪ್ರಕಾರ ಬಿಗ್ಗೆಸ್ಟ್ ಮೋಟಿವೇಶನ್ ಸಿನಿಮಾಲ್ ಸಿಗೋಷ್ಟು ಬೇರೆ ಎಲ್ಲ ಸಿಕ್ಕಿರಲಿಲ್ಲ ನಂಗೆ ಮುಂಚೆ. ಇಲ್ಲಿ ನಿಮಗೆ ಕಾಲೆಳೆಯೋದು, ಇಲ್ಲಿ ಮಾಡೋ ಕ್ರಿಟಿಸಿಸಮು, ಆ ಚಾಲೆಂಜ್ ಆಗಿ ತೊಗೋಬೇಕು. ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದವನು ಬೆಳೀತಾನೆ, ನೆಗೆಟಿವ್ ಕನ್ವರ್ಟ್ ಮಾಡಿದವನು ಜಗಳ ಮಾಡ್ತಾನೆ. ಅಂದರೆ ಸರ್, ಅಂದರೆ ಒಂದು ಇರುತ್ತೆ ಒಳಗೆ. ನಾನು 9th ನನಗೆ ಸ್ಕೂಲಿಂದ TC ಕೊಡ್ತಾರೆ.
ಈಸ್ ಅನ್ಫಿಟ್, ನಮ್ಮ ಸ್ಕೂಲಲ್ಲಿ ಯಾರು ಫೇಲೇ ಆಗಿಲ್ಲ, ಹಾಂ ನಮ್ಮದು ಸ್ಕೂಲ್ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಚಿಕ್ಕ ಮಿಸ್ಚೀಫ್ ಕೆಲಸ ಮಾಡಿರ್ತೀನಿ ಕ್ವಶನ್ ಪೇಪರ್ ವಿಚಾರದಲ್ಲಿ. ನಿಜ ಅದು. ಸೊ ಬಟ್ ಆದರೂ ಇಲ್ಲ ಡಿಟೈನ್ ಮಾಡಿ ಕೂಡಿಸ್ಬೋದಾಯ್ತು, ಇಲ್ಲ ಪಾಸ್ ಮಾಡಿ ಕಳಿಸ್ಬೋದಾಯ್ತು. ಎರಡೂ ಮಾಡಿದೆ. ನನ್ನ ಜೊತೆ ಇನ್ನೂ ಇಬ್ಬರಿಗೆ ಟಿ ಸಿ ಸಿಗುತ್ತೆ. ಟಿ ಸಿ ಸಿಕ್ಕಿ ಆಗ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಏನು ಇಷ್ಟು ದೊಡ್ಡ ಎಜುಕೇಷನ್ ಸರ್, ನಮ್ಮಲ್ಲಿ ಅರ್ಕೆ ಹೊತ್ಕೊಂಡಿರು 10th ಪಾಸರೇ ಸಾಕಂತ. ನನಗೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂತು. ಸೊ ಅವಾಗಿಂದ ನಾನು ಒಂದು ಇಂಪ್ಯಾಕ್ಟ್ ಮಾಡಬೇಕು ಇದಕ್ಕೆ ಅಂತ. ಯಾರು ಅದೆಲ್ಲ ನೋಡಿರ್ತೀವಲ್ಲ ಸರ್, ಅಂದರೆ ಒಂದು ಇವತ್ತೇ ನಮಗವರು ಪ್ರಿನ್ಸಿಪಲ್ಲು ಇದೆಲ್ಲ ನಮ್ಗೆ ಅರ್ಥ ಆಗತ್ತೆ. 9th ಸ್ಟ್ಯಾಂಡರ್ಡಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆಗ ನಮ್ಮ ತಂದೆ ಎಲ್ಲ ರಿಕ್ವೆಸ್ಟ್ ಎಲ್ಲ ಮಾಡೋದು, ಕಾಲಿಗೆಲ್ಲ ಬೀಳೋಕು, ಆ ಡ್ರಾಮಾಗಳು. ಅದು ನಮ್ಗೆ ಅದಷ್ಟು ದೊಡ್ಡ ಇನ್ಸಲ್ಟ್ ಅಂತ ನಮ್ಗೆ ಅವತ್ತಿಗೆ ಅನಿಸ್ಲಿಲ್ಲ. ಅದು ಅವತ್ತಿಗೆ ನಾವು ಚಿಕ್ಕ ಹುಡುಗರು ಇದು ಕಾಮನ್ ಅನ್ನೋ ಅಂದ್ಕೊಂಡು. ಇವತ್ತು ತಿರುಗಿ ನೋಡಿದಾಗ ನಮ್ಮ ಪೇರೆಂಟ್ಸ್ಗೆ ಇಷ್ಟೊಂದು ಮರ್ಯಾದೆ ತೆಗೆದಂಗೆ ಮಾಡ್ದಲ್ಲ ನಾವು. ಸರ್ ನೀವು ನಂಬಲ್ಲ, ನಾನೊಂದು ಬಿಗ್ಗೆಸ್ಟ್ ಒಂದು ಎಪಿಸೋಡು, ಅದೇ ಪ್ರಿನ್ಸಿಪಲ್ಲು ನಾನು ಒಂದು ಸ್ಕೂಲಲ್ಲಿ ಆರ್ ಟಿ ನಗರಲ್ಲಿ ಚೀಫ್ ಗೆಸ್ಟ್ ಸರ್. ದಟ್ ಡೇ ಶಿ ವಾಸ್ ಆಬ್ಸೆಂಟ್. ಐ ಹ್ಯಾಡ್ ಕಾಲ್ಡ್ ಎವ್ರಿ ಫ್ರೆಂಡ್ ಮೀಡಿಯಾ ಆಫ್ ಮೈನ್, ಆಯಿತಾ, ಆನ್ ಎ ಪಾಸಿಟಿವ್ ಮೋಟಿವೇಶನ್. ಏನಿಲ್ಲ, ಅದು ಅವ್ರ ಪೊಸಿಷನ್ಗೆ, ಅವ್ರ ಬ್ರ್ಯಾಂಡಿಗೆ, ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ಅವತ್ತು ನಮ್ಮ ಕೆಲಸ ನಾವು ಮಾಡಿರ್ತೀವಿ. ಸಿನ್ಸ್ ದೆನ್ ಈ ಥರದ್ದು ಒಂದು 4-5 ಒಂದು 2-3 ಪರ್ಸನಲ್ ಇನ್ಸಿಡೆಂಟ್ ಇದೆ ವಿಚ್ ಐ ಡೋಂಟ್ ವಾಂಟ್ ಟು ಶೇರ್. ಇದು ನಮ್ಗೆ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕೆ ಆರ್ ವಿ ನಾಟ್ ಏಬಲ್ ಟು ನಾರ್ಮಲ್ ಲೈಫ್ ಮಾಡಿದ್ರೆ ಗ್ರೇಟ್ ಅಂದರೆ ಏನೋ ಒಂದು ತಪ್ಪು ಮಾಡಿದ್ರೆ ಯಾಕೆ ಇಷ್ಟು. ಸೊ ಈ ಎಕ್ಸ್ಪೀರಿಯನ್ಸಸ್ ಹ್ಯಾಸ್ ಲೆಡ್ ಅಸ್ ಹಿಯರ್, ಲೆಟ್ ಅಸ್ ಎಕ್ಸ್ಪೆರಿಮೆಂಟ್ ಲಾಟ್ ಆಫ್ ಥಿಂಗ್ಸ್. ಅದರಿಂದ ಒಂದು ಎಕ್ಸ್ಪೀರಿಯನ್ಸಿಂದ ಇವತ್ತು ಔಟ್ ಆಫ್ ಸಿಲೆಬಸ್. ಇದನ್ನು ಕೂಡ ಹೇಳ್ತಾ ಇದ್ರಿ. ನಾನು ಯಾಕೆ ನಿಮ್ಮನ್ನು ಔಟ್ ಆಫ್ ದ ಬಾಕ್ಸ್ ಅಂತ ಹೇಳಿದೆ ಅಂದರೆ, ಬ್ಯಾಕ್ ಇನ್ ದ ಡೇ ಈ ಆಟೋಗಾಗಿ ಒಂದು ಏನೋ ಆ್ಯಪನ್ನು ಕಾಯಿನ್ ಬೂತ್ ತಯಾರು ಮಾಡೋದು ಅಂತ ಒಂದು, ಆಮೇಲೆ ವಾಟ್ಸಾಪ್ಗೆ ಒಂದು ಪ್ಯಾರಲಲ್ ಆಗಿ ಇನ್ನೊಂದು ತಯಾರು ಮಾಡೋದು ಅಂಡ್ ಆಲ್ ಆಫ್ ದ್ಯಾಟ್ ಅಲ್ವಾ, ಡಿಸಪಿಯರಿಂಗ್ ಮೆಸೇಜಸ್, ಅದರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಸೊ ಯು ಆರ್ ಸಮ್ಮನ್ ಹೂಸ್ ಟ್ರೈ ಟು, ಲೈಕ್ ಯು ಸೆಡ್, ಆಂಟರ್ಪ್ರನ್ಯೂರಿಯಲ್ MBA. ಸೊ ಆ ಆಂಟರ್ಪ್ರನ್ಯೂರಿಯಲ್ ಬ್ರೈನ್ ನಿಮ್ಮಲ್ಲಿ ಮುಂಚಿನಿಂದಲೂ ಇದ್ದ ಹಾಗೆ ಇದೆ. ಆ್ಯಂಡ್ ನೀವು ಸಕ್ಸಸ್ನ ಹೇಗೆ ನೋಡ್ತೀರಿ ಗೊತ್ತಿಲ್ಲ, ಬಟ್ ತಕ್ಕ ಮಟ್ಟಿಗೆ ಐ ಥಿಂಕ್ ಯು ಸಕ್ಸೀಡೆಡ್ ಇನ್ ಮೆನಿ ಆಫ್ ದೀಸ್ ಅಟೆಂಪ್ಟ್ಸ್ ಅಲ್ವಾ. ಹೀಗೆಲ್ಲ ಇದ್ರೂ ಕೂಡ ದಿ ಮಿಸ್ಟ್ರಿ ಅಬೌಟ್ ದಿಸ್ ಎಂಟರ್ಟೈನ್ಮೆಂಟ್ ಬಿಸ್ನೆಸಸ್, ಇಟ್ ಸ್ಟಿಲ್ ಡ್ರಾಸ್ ಯು ಟುವರ್ಡ್ಸ್ ದಟ್ ಅಲ್ವಾ. ನೀವು ನಿಮ್ಮ ಹಾದಿಯಲ್ಲೇ ಮುಂದೆ ಹೋಗ್ಬೋದು. ಈ ಚಿತ್ರೋದ್ಯಮದ ಸೆಳೆತ ಏನು? ಚಿತ್ರೋದ್ಯಮದ ಸೆಳೆತ ಒಂದು ಬಿಗ್ಗರ್ ಮೋಟಿವೇಶನ್ನು, ಹೈಯೆಸ್ಟ್ ಫೇಲ್ಯೂರ್ ರೇಟು. ಸೊ ನೀವು ಹೇಳ್ಬೋದು, ಈ ವರ್ಷ UFO ಅವರು ನನ್ನ ಫ್ರೆಂಡ್ ಕೇಳ್ತಾರೆ 220 ಫಿಲ್ಮ್ಸ್ ರಿಲೀಸ್ ಆಗಿದೆ ಕನ್ನಡದಲ್ಲಿ. ಇವಾಗ ನಾನು ಅಪ್ಲೋಡ್ ಮಾಡಿದ್ರೆ 220 ಏನಾಗುತ್ತೆ. ಲಿಸ್ಟ್ ನೋಡ್ತಾ ಇದ್ರೆ ಇದು ಕೇಳಿದ್ದೀನಿ, ಇದು UFO ಅಪ್ಲೋಡ್ ಆಗಿರುತ್ತೆ, ಸೆನ್ಸರ್ ಆಗಿರೋದಲ್ಲ. UFO ಅಪ್ಲೋಡ್ ಆಗಿ ಟೆಲಿಕಾಸ್ಟ್ ಆಗಿರುತ್ತೆ, ಥಿಯೇಟ್ರಲ್ಲಿ ಬಂದಿರುತ್ತೆ ಅಂತ ಅರ್ಥ. ಬಿಕಾಸ್ ಅವ್ರು ಕಟ್ಟಿ ಮಾಡಿರ್ತಾರೆ. ಇಷ್ಟಲ್ಲೇ ನೀವು ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ 98-95 ಮೇಲೆ ಫೇಲ್ಯೂರ್ ಇದೆ. ಕೆಲವು ಸಲ 99 ಇರುತ್ತೆ. ಇಷ್ಟು ಟ್ರಿಕ್ಕಿ ಇದು. ವೇರ್ ಆರ್ ವಿ ಫೇಲಿಂಗ್? ಆಯಿತಾ, ಅನ್ಲೆಸ್ ವಿ ಟ್ರೈ ವಿಲ್ ನೆವರ್ ನೋ ಸರ್. ಕರೆಕ್ಟ್ ಆಯಿತಾ. ನಾವು ಅಗೇನ್ ಅಫೋರ್ಡಬಲ್ ರಿಸ್ಕ್, ಔಟ್ ಆಫ್ ಸಿಲೆಬಸ್ ಇಸ್ ಅಫೋರ್ಡಬಲ್ ರಿಸ್ಕ್. ಆ್ಯಂಡ್ ದಿಸ್ ಇಸ್ ನಾಟ್, ಇದು ಹಿಟ್ಟು ನಮ್ಮ ಲೈಫಲ್ಲಿ ಏನೂ ಚೇಂಜ್ ಮಾಡಲ್ಲ, ಇದ್ರ ಫೇಲ್ಯೂರು ನಮ್ಮ ಲೈಫಲ್ಲಿ ಏನೂ ಚೇಂಜ್ ಮಾಡಲ್ಲ. ನಾವು ಇದು ಫೇಲ್ ಆದರೂ ನಾವು ಮೂವಿ ಮಾಡ್ಬೇಕಾದ್ರೆ ಮಾಡೇ ಮಾಡ್ತೀವಿ, ಇದು ಇಟ್ಟಾದರೂ ಮಾಡೇ ಮಾಡ್ತೀವಿ. ಅದು ಯಾವ ಫಿಲಮ್ ಮಾಡಬೇಕು ಅಂದ್ಕೊಂಡು ಅದನ್ನೇ ಮಾಡ್ತೀವಿ, ಅದು ಚೇಂಜ್ ಆಗಲ್ಲ. ಸೊ ಮಾಡೋಣ. ಇದು ವೆರಿ ಕಾನ್ಷಿಯಸ್ ಆಗಿ ಮಾಡಿದ್ದು ಒಂದು ಸಿನಿಮಾ. ಯಾವುದೇ ಎಕ್ಸೈಟ್ಮೆಂಟಲ್ಲಿ ನನಗೇನೋ ಒಂದು ಪರ್ಸ್ನಲ್ ಅಜೆಂಡಲ್ಲಿ ಇದೆಲ್ಲ ಮಾಡಿಲ್ಲ. ಏನು ಬೇಕು ಯೂತ್ಸ್ಗೆ, ಲೈಕ್ ಐ ಶೇರ್ಡ್ ಫ್ಯೂ ಎಕ್ಸ್ಪೀರಿಯನ್ಸ್, M2 ಸಾಂಗ್ ಇರ್ಬೋದು, ಈ ದೇವ್ರ ಫೋಟೋ ಇರ್ಬೋದು, ಈ ಥರದ್ದೆಲ್ಲ ನಾಟೋದ್ರಲ್ಲಿ ಇವತ್ತಿಗೇನು ಈ ಡೈವರ್ಸ್ಗಳು, ಮೈಂಡ್ಸೆಟ್ಗಳು ಮೇಯ್ನ್ ಕಾಡ್ತಾ ಇದ್ದಿದ್ದು. ಒಂದು ಎಲ್ಲ ಕಡೆ ಫೇಮಸ್ ಕೋಟ್ ಇದೆ, ಯು ಕ್ಯಾನ್ ಟಚ್ ಮೀ ಬಟ್ ನಾಟ್ ಮೈ ಫೋನ್ ಅಂತ. ಈ ಲೆವೆಲ್ಗೆ ಯಾಕೆ ಬಂದಿದ್ದಾರೆ? ಯಾವುದೋ ಒಂದು ರೂರಲ್ ಏರಿಯಾದಲ್ಲಿರೋ ಒಂದು ಕಾಲೇಜಲ್ಲಿ ನನಗಿಬ್ಬರು ಹುಡುಗಿ ರಾಯ್ ಅಂತಾರೆ ಅಂತ ಒಂದು ಪ್ರೈಡ್ ಫ್ಯಾಕ್ಟರ್ ತೋರಿಸ್ತಾನೆ, ಅವ್ನಿಗೊಂದು ಪ್ಲೇ ಬಾಯ್ ಒಂದು ಫೀಲು. ಅದೇ ಇಲ್ಲಿ ನಮ್ಮ ಬೆಂಗಳೂರು ಅರ್ಬನಲ್ಲಿ ಈ ಪಬ್ ಕಲ್ಚರಲ್ಲಿ ಇವ್ರಿಗೊಂದು ಪ್ಲೇ ಬಾಯ್ ಫೀಲು. ತುಂಬ ಅಜಗಜಾಂತರ ಡಿಫ್ರೆನ್ಸ್ ಇರುತ್ತೆ. ಈ ಥರದ್ದೆಲ್ಲ ನೋಡಿದಾಗ ತುಂಬ ಯುನೀಕ್ನೆಸ್. ಆ್ಯಕ್ಚುಲಿ ನನಗೊಬ್ಬರು ತುಂಬ ಚೆನ್ನಾಗಿ ಹೇಳಿದ್ರು ಡೈರೆಕ್ಟ್ರು, ಕನ್ನಡ ಪಿಕ್ಚರು ನೆಲಮಂಗಲ ಟೋಲ್ ಆಚೆಗೆ ಅಂತ. ಅಲ್ಲೇ ಏನೋ ಜನ ಫಿಲಮ್ ಮೋಟಿವೇಶನಲ್ಲಿ ಹೋಗಿ ನೋಡೋದು, ಇಲ್ಲೆಲ್ಲ ಯಾರು ನೋಡಿ ಟ್ರೂ ಅದು. ಇಲ್ಲಿ ಯಾರು ನೋಡ್ತಾರೆ? ಯಾರು ನೋಡಲ್ಲ, ಇದು ಮಾಡಲ್ಲ, ರೀಶೇರ್ ಮಾಡಲ್ಲ. ಅದೇನೋ ಒಂದು ಈ ಕನ್ನಡ ಹೋರಾಟದಲ್ಲಿ ಒಂದು ಇಂಟ್ರೆಸ್ಟಿಂಗ್ ನನ್ನೊಂದು ವಿಷನ್ ಇತ್ತು ಸರ್. ಯಾಕೆ ಇದು ಇಂಗ್ಲೀಷ್ ಯಾಕೆ ಮಾತಾಡ್ತಾರೆ ಜನ? ದೇ ವಾಂಟ್ ಟು ಡಿಫ್ರೆನ್ಶಿಯೇಟ್ ದೆಮ್ಸೆಲ್ಫ್ ಫ್ರಮ್ ದ ರೆಗ್ಯುಲರ್ ಪಬ್ಲಿಕ್. ನಾವೇನೋ ಬೇರೆ ಅಂತ ಹೇಳಿ. ಸೇಮ್ ಥಿಂಗ್ ವಿತ್ ವೇರಿಂಗ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸು ಇದೆಲ್ಲ. ಹೆಂಗಾದರೂ ಮಾಡಿ ಓಕೆ, ಬೋರ್ಡು ವೆರಿ ಗುಡ್ ಮೂವ್. ಅದು ಫೋರ್ಸಿಬಲಿ ಮಾಡಿರೋ ಇದು ಮಾಡೋಗಲ್ಲ, ವೆರಿ ಗುಡ್ ಮೂವ್ ಮಾಡಬೇಕು. ಬೋರ್ಡುಗಳು ಕನ್ನಡದಲ್ಲಿ ಹಾಕಬೇಕು, ತುಂಬ ಒಳ್ಳೆಯದು. ಹೆಂಗಾದರೂ ಮಾಡಿ ಈ ರೇಂಜ್ ರೋವರು, ಈ ಬೆಂಟ್ಲಿ, ಇದನ್ನೆಲ್ಲ ಕನ್ನಡದಲ್ಲಿ ಓಡಿಸ್ಬೇಕು. ದೆನ್ ಅಂತ ರೇಂಜ್ ರೋವರ್ ಕನ್ನಡದಲ್ಲಿ ರೇಂಜ್ ರೋವರ್ ಅಂತ ಬರೀಬೇಕಾದ್ರೆ ಇನ್ನು ನಾವೇನು ಮಾತಾಡೋದು? ಆ ಥರ ಒಂದು ಪೊಸಿಷನಿಂಗ್ ಮಾಡಬೇಕು ಅಂತ. ಅದು ಗೊತ್ತಿಲ್ಲ ಲೀಗಲಿ ಏನು ಅಂತೆಲ್ಲ. ನಾನೊಂದು 2-3 ಜನ ಅದರಲ್ಲೇ ತುಂಬ ಹೋರಾಟ ಮಾಡೋರ ಹತ್ರ ಹಂಚ್ಕೊಂಡಿದ್ದೀನಿ. ಅವ್ರಿಗೆ ಕನ್ವೆ ಆಗಲಿಲ್ಲ. ನಾನು ಹೇಳಿದೆ ಸರ್, ಯೋಚನೆ ಮಾಡಿ, ಈಗ ದೇ ಡೂ ಟಾಯ್ಸ್, ಆಲ್ ಬಿಗ್ ಬ್ರ್ಯಾಂಡ್ಸ್ ಟಾಯ್ಸ್ ಮಾಡ್ತಾರೆ. ಚಿಕ್ಕ ಮಕ್ಕಳಿಂದನೇ ಫೆರಾರಿ ಬ್ರ್ಯಾಂಡ್ ತುಂಬ್ತಾರೆ, ಚಿಕ್ಕ ಮಕ್ಕಳಿಂದನೇ ಇದು ತುಂಬ್ತಾರೆ.
ನಾವು ಹಾಗೆ ಚಿಕ್ಕ ಮಕ್ಕಳಿಂದ ಕನ್ನಡ ತುಂಬೋಣ ಸರ್, ಅದೇ ಬ್ರ್ಯಾಂಡಾಗಿ ತುಂಬೋಣ. ನೆಕ್ಸ್ಟ್ ಜನ್ರೇಷನ್ಗೆ ಬೇಕಾಗ್ಬೋದು, ಇವತ್ತಿಗೆ ಬೇಡ, ಬೇಕಾಗಬಹುದು. ಇಟ್ಸ್ ಒಂದು ವಿಷನ್ ಥಾಟು, ಅದೊಂದು ಎಕ್ಸಿಕ್ಯೂಟ್ ಮಾಡೋಣ ಅಂತ ಇದೆ ಒಂದು. ಸೊ ನೀವು ಹೇಳ್ತಾ ಇರೋದು ಇಲ್ಲಿ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಇದೆ, ವಿಚ್ ಆಫರ್ಸ್ ಅ ಚಾಲೆಂಜ್ ಟು ಯು ಅಲ್ವಾ? ಸರಿ ನೋಡಿ ಬೇಡ ಇಲ್ಲಿ ಯಾಕೆ ಸಕ್ಸಸ್ ರೇಟ್ ಕಡಿಮೆ ಇದೆ ಅಂತ. ಬಟ್ ಆಲ್ಸೋ ಇಂಟ್ರೆಸ್ಟಿಂಗ್ ವಾಟ್ ಇಸ್ ಸೇಸ್, ಈ ಚಿತ್ರದ ಆಗು ಹೋಗು ಔಟ್ಕಮ್ ಅದ್ರ ಮೇಲೆ ನಿಂತಿಲ್ಲ ನನ್ನ ಫ್ಯೂಚರು ಅಂತ. ನಥಿಂಗ್ ವಿಲ್ ಚೇಂಜ್, ನಥಿಂಗ್ ವಿಲ್ ಚೇಂಜ್. ಬರೀ ಫ್ಯೂಚರ್ ಅಂದರೆ ಮೂವಿ ಫ್ಯೂಚರ್ ಅಂತಲ್ಲ, ಸ್ಟಾರ್ಡಮ್ ವಿಲ್ ನಾಟ್ ಚೇಂಜ್. ಏನಿಲ್ಲ ಸರ್, ಈಗೆಲ್ಲ ನಿಮಗೆ ಒಂದು ಮೂವಿ ಮಾಡಿದಾನೆ ಚೆನ್ನಾಗಿ ಮಾಡೋಣ ಹುಡುಗ ಅಂತಾರಷ್ಟೇ. ಸರ್ ನನ್ನ ಪ್ರಕಾರ ಧ್ರುವ ಸರ್ ಆದಮೇಲೆ ಯಾರಿಗೂ ಆ ಕ್ರೇಜ್ ಬರಲಿಲ್ಲ. ತುಂಬ ಜನ ಟ್ರೈ ಮಾಡಿದ್ದಾರೆ 220 ವರ್ಷನೇ. ಅಂದರೆ ದೇ ರೆಕಗ್ನೈಸ್ ದೆಮ್ ಆಸ್ ಆ್ಯಕ್ಟರ್ಸ್, ದೇ ರೆಕಗ್ನೈಸ್ ದೆಮ್ ಆಸ್ ಹೀರೋಸ್ ಅಷ್ಟೇ. ಆ ಕ್ರೇಜು ಟ್ಯಾಟು ಇದು ಬರಲ್ಲ. ಅದು ತುಂಬ ಡಿಬೇಟಬಲ್. ಯಾಕೆ ಬರಲ್ಲ, ಯಾಕೆ? ಬಿಕಾಸ್ ಆಫ್ ದ ಎಕ್ಸ್ಪೋಜರ್ ಆಫ್ ಪೀಪಲ್. ಇವತ್ತು ನಮ್ಮ ತಂದೆಗಿರೋ ಅಣ್ಣವ್ರ ಅಭಿಮಾನ ನನಗೆ ಇನ್ನೂ ಏನು ಮಾಡಿದ್ರು ನಾನು ಯಾರೋ ನಮ್ಮ ತಂದೆ ಮೇಲೆ ನನಗೆ ಆ ಲೆವೆಲ್ಗೆ ಅಭಿಮಾನ ನಮ್ಮ ತಂದೆಯವ್ರಿಗೆ. ಸೊ ಅವಾಗ ಹಂಗಿದ್ರು ಜನ, ಈಗ ಹಂಗಿಲ್ಲ ಜನ. ಇಲ್ಲ, ಒಂದು ತುಂಬಾ ಒಳ್ಳೆ ಟಾಪಿಕ್ ತೆಗೆದ್ರಿ. ಥಿಯೇಟರ್ ವ್ಯೂಯಿಂಗ್ ಅಲ್ಲೇ ಸ್ಟಾರ್ಗಳು ಹುಟ್ಕೊಂಡಿದ್ದು ಅನ್ನೋದೊಂದು. ಈಗ ಲೈಕ್ ಯು ಸೆಡ್, ಬೇರೆ ಭಾಷೆಗಳಲ್ಲಿ ದಿ ಲಾಸ್ಟ್ ಆಫ್ ದಿ ಸೂಪರ್ ಸ್ಟಾರ್ಸ್ ಅಂತಾನೆ ಮಾತಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ವಾಟ್ ಇಸ್ ಯುವರ್ ಜರ್ನಿ? ಸರ್ ಜರ್ನಿ ಏನಂದ್ರೆ, ಇವಾಗ ಸ್ಟಾರ್ ಆಗಕ್ಕಾಗಲ್ಲ ಸರ್ ನೀವು. ಆಯ್ತು, ಸ್ಟಾರ್ ಆಗಕ್ಕೆ ನಿಮ್ಗೆ ಇವಾಗ ನೋಡಿ, ಇವಾಗ ಎಲ್ಲ ಹೀರೋಸ್ ಮಾಡಿರೋ ನಂಬರ್ ಆಫ್ ಫಿಲ್ಮ್ಸ್ ತೊಗೊಂಡ್ರೆ ನಾವು ಯಾವಾಗ ಮಾಡೋದು? ಸಾಯಸಿದೆಯೋ ನಮಗೆ? ಕರೆಕ್ಟ್, ಇಂಪಾಸಿಬಲ್. ಕರೆಕ್ಟ್. ಆಮೇಲೆ ನಿಮಗೆ ಅವಾಗ ಒಂದು ಬ್ಲ್ಯಾಂಕ್ ಇತ್ತು. ಪ್ರಾಬ್ಲಿ ಅವಾಗೆಲ್ಲ ಪೋಸ್ಟ್ ಫ್ರೆಂಡ್ಸ್ ಒಂದು ಥಿಯೇಟರ್ ಹಾಕಿದ್ರೆ ತುಂಬ ಜನ ಬಂದು ನೋಡೋರು, ಕಂಟೆಂಟ್ ಚೆನ್ನಾಗಿರೋ ಹೋಗೋದು. ಅವಾಗ ಆಮೇಲೆ ಸ್ವಲ್ಪ ಏನೋ ಪಾಲಿಟಿಕ್ಸ್ ಸ್ಟಾರ್ಟ್ ಆಯಿತು, ಯಾರೋ ನನ್ನ ಫ್ರೆಂಡ್ ಶೇರ್ ಮಾಡ್ತಾರೆ, ಅದು ಓಕೆ, ಅದು 1-2 ಫಿಲ್ಮ್ಗೆ ಆಗಿರುತ್ತೆ, ನಾಟ್ ಎವ್ರಿ ಫಿಲ್ಮ್. ಈಗ ಜನ ಬರೋ ಆ್ಯಟಿಟ್ಯೂಡೇ ಐ ನೋ ವಾಟ್ಸ್ ಗೋನ್ ಹ್ಯಾಪನ್ ನೆಕ್ಸ್ಟ್ ಅಂತ. ಮೋಸ್ಟ್ ಆಫ್ ದೆಮ್, ನಾವು ಯಾವತ್ತೂ ಎಲ್ಲರೂ ಜನರಲೈಸ್ ಮಾಡೋಕ್ಕಾಗಲ್ಲ. ಮೋಸ್ಟ್ ಆಫ್ ದೆಮ್ ಅದ್ರಲ್ಲಿ ಬರ್ತಾರೆ, ಕೆಲವರು ಪ್ಲೇನಾಗಿ ಬರ್ತಾರೆ. ದಟ್ ಈಸ್ ದ ರೀಸನ್ ನಾವು ಟ್ರೇಲರ್ ಮಾಡಿದಾಗ ಲೆಟ್ಸ್ ಪ್ರಾಪರ್ಲಿ ಟೆಲ್ ವಾಟ್ ಇಸ್ ದೇರ್ ಇನ್ ದ ಫಿಲ್ಮ್ ಇನ್ ದ ಸೇಮ್ ಲೆಂತ್. ಮಿಸ್ಲೀಡ್ ಮಾಡೋದು ಬೇಡ. ಮಿಸ್ಲೀಡ್ ಮಾಡಿದ್ರೆ ಗಿಮಿಕ್ ಡೈಲಾಗ್ ತುಂಬ ಇದೆ, ಒಂದು ಹಿಂಗಿದೆಯಾ ಅಂತ ಒಂದು ಕ್ವಶನ್ ಮಾರ್ಕ್ಸ್ ಬಿಡ್ಬೋದು, ಬೇಡ. ಲೆಟ್ಸ್ ಟೆಲ್ ಓಕೆ, ಹಿಂಗಿರುತ್ತೆ ನಮ್ಮ ಸಿನಿಮಾ ಕ್ವಾಲಿಟಿ, ಹಿಂಗಿರುತ್ತೆ ಮ್ಯೂಸಿಕ್, ಹಿಂಗಿರುತ್ತೆ ಕಾಮಿಡಿ, ಹಿಂಗಿದ್ದಾರೆ ಆರ್ಟಿಸ್ಟ್. ಆಮೇಲೆ ಒಂದು 4-5 ಜನ ಕಟ್ ಆಯಿತು, ಬಿಕಾಸ್ ಅದು ಸಸ್ಪೆನ್ಸ್ ಇರಲಿ ಮೂವಿಲಿ ಅನ್ನೋದು ಬಿಟ್ಟರೆ. ನನ್ನ ಟ್ರೇಲರ್ ಇಷ್ಟಪಟ್ಟರೆ ಯು ವಿಲ್ ಲವ್ ಮೈ ಫಿಲ್ಮ್. ದಟ್ ಸ್ಟ್ರೈಟ್, ಅದು ಕ್ರಿಸ್ ಪೋರ್ಷನ್ ಆಫ್ ದ ಫಿಲ್ಮ್ ಅಂತ ಹೇಳ್ಬೋದು. ಎಕ್ಸೆಪ್ಟ್ ದ ಲಾಸ್ಟ್ 20-30 ಮಿನಿಟ್ಸ್ ಅದನ್ನು ತರಲ್ಲ ನಾವು ಒಳಗಡೆ, ಬಿಕಾಸ್ ಆಫ್. ಸೊ ಈಗ ಸ್ಟಾರ್ ಆಗ್ಲಿಕ್ಕೆ ಆಗಲ್ಲ, ಪ್ರದೀಪ್ ಅವರು ಕೂಡ ಅದಕ್ಕೇನು ಗುರಿ ಇಟ್ಟು ಏನು ಅದ್ರ ದಾರಿಯಲ್ಲಿ ನಡೀತಾ ಇಲ್ಲ. ಸೊ ಏನಾಗಬೇಕು ಅಂತ, ಒಳ್ಳೆ ನಟ ಅನ್ಸ್ಕೋಬೇಕು ಅಂತನಾ ಅಥವಾ ಮಾರ್ಕೆಟಬಲ್ ಹೀರೋ ಆಗಬೇಕು ಅಂತನಾ? ಸರ್ ಮಾರ್ಕೆಟಬಲ್ ಹೀರೋ ಇಸ್ ಆಲ್ವೇಸ್ ಮನಿ ಸರ್. ಕರೆಕ್ಟು. ಆಮೇಲೆ ನಾವು ಈ ಥರ ಕೆಲಸ ಮಾಡೋರು ನಮಗೆ ಮನಿ ಇಶ್ಯೂನೇ ಅಲ್ಲ. ಈಗ ದುಡ್ಡು ಮಾಡೋಣ ಸರ್, ನಾಳೆ ಮಾಡೋಣ, ದುಡ್ಡು ಮಾಡೋಣ. ಏನು ಮಾಡಬೇಕು? ಮನೆ ತೆಟೆಕ್ ಪಾರ್ಕ್ ಹೋಗೋಣ. ಒಂದೊಂದು ಫ್ಲೋರಲ್ಲಿ 1000 ಜನ ಇರ್ತಾರೆ, 1000 ಜನ ಒಂದು ಫ್ಲೋರಲ್ಲಿ ಇರ್ತಾರೆ. ಒಂದು ಕಾಫಿ ಟೀ ಅಂಗಡಿ ಹಾಕೋಣ, ಒಂದು ಕಪ್ ಕಾಫಿ ಟೀ 20 ರೂಪಾಯಿ, 10 ರೂಪಾಯಿ ನೆಟ್, 10 ರೂಪಾಯಿ ಲಾಭ. 800 ಜನ ಕುಡಿತಾರೆ, ಕರೆಕ್ಟ್? 2 ಕಪ್ ಕುಡಿತಾರೆ, 1600 ಕಪ್ಪು, ದಿನಕ್ಕೆ 16,000 ಲಾಭ. 10 ದಿನಕ್ಕೆ 1,60,000 ಲಾಭ, ತಿಂಗಳಿಗೆ 3,20,000. 10 ತಿಂಗಳು ದುಡಿಯೋಣ, 2 ತಿಂಗಳು ಫಾರಿನ್ ಟ್ರಿಪ್ ಹೊಡೆಯೋಣ, 35 ಲಕ್ಷ. ಆ ಫ್ಲೋರಲ್ಲಿರೋ ಸೀನಿಯರ್ ಇವರಿಗೆ ಅಷ್ಟು ದುಡ್ಡು ಬರ್ತಾರಲ್ಲ. ದುಡ್ಡೇ ಮಾಡ್ಬೇಕಂದ್ರೆ ಮಾಡ್ಬೋದು ಸರ್, ಅದು ನಿಮಗೆ ವಿಷನ್ ಇರಬೇಕಷ್ಟೇ. ಸೊ ಏನು ಮಾಡ್ಬೇಕು ಪ್ರದೀಪ್ ಅವ್ರು ಇಲ್ಲಿ? ಸರ್ ಅಂದರೆ ನಾನು ಏನು ಮಾಡಬೇಕಂದ್ರೆ, ಕ್ರಿಯೇಟಿವ್ ಜರ್ನಿ ಇಸ್ ವಾಟ್ ಐ ಲೈಕ್. ನನ್ನ ಸಿನಿಮಾ ಇವಾಗ 2 ವರ್ಷ ಏನಾಗಿದೆ, ನಾಟ್ ಇವನ್ ಎ ಸಿಂಗಲ್ ಡೇ ಅಂಬೋರ್ಡ್. ಸರ್ ನನಗೊಂದು ದೊಡ್ಡ ಬ್ಲೇಮ್ ಇದೆ ಸರ್, ಇವ್ನು ಎದೋಳಲ್ಲ ಬೆಳಗ್ಗೆ. ನಾನು ಶೂಟಿಂಗಿಗೆ ಯಾವ ಅಲಾರಮು ಬೇಡ, ಇವತ್ತು ಇಂಟರ್ವ್ಯೂಗೆ ಯಾವ ಅಲಾರಮು ಬೇಡ ನನಗೆ. ನಾನೇ ಬೆಳಗ್ಗೆ ಯಾಕೆ ನಮ್ಮ ಚೇತನ್ ನನಗೆ ಫೋನ್ ಮಾಡ್ತಾರೆ ಫಸ್ಟ್, ಇವತ್ತು ನಾನೇ ಫೋನ್ ಮಾಡಿ, ನನಗೆ ಬೇಕಾವೆ, ಏನಕ್ಕೆ ಬೇಕಾವೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಎನಿಥಿಂಗ್ ರಿಲೇಟೆಡ್ ಟು ಸಿನಿಮಾಗೆ ಎದೊಳ್ತಾರೆ. ಸೊ ಐ ಥಿಂಕ್ ದಟ್ ವಾಸ್ ಮೈ ಪ್ಯಾಷನ್. ಏನೇನೇ ಮಾಡಿದ್ರು, ನಾನು ಎಕ್ಸಾಮ್ಗೆ ಲೇಟಾಗಿ ಹೋಗೋನು, ಎದೊಳಲ್ಲ, ಹಂಗೆಲ್ಲ ಮಾಡೋನು. ಸಿನಿಮಾ ಎಬ್ಬರಿಸುತ್ತೆ ನನಗೆ ಅಂದರೆ ಅದು ಇಷ್ಟು ಲೆಂತ್ ಆದಮೇಲೆ. ಸರ್ ಇವಾಗ ಎಷ್ಟೊಂದು ಜನ ಕತೆ ಡಿಸ್ಕಸ್ ಮಾಡೋಕ್ಕೆ ಬರ್ತಾರೆ. ನಾನು ಆ್ಯಕ್ಚುಲಿ ಓಪನ್ ಆಗಿ ಹೇಳ್ತೀನಿ, ನೋಡ್ರಪ್ಪ ನೀವು ಸಿನಿಮಾ ಮಾಡ್ತೀರಾ ಹೇಳ್ರಿ, ಇಲ್ಲ ನನಗೆ ಹೇಳೋಕೆ ಹೋಗ್ಬಿಡ್ರಿ. ನನ್ನ ತಲೆಯಿಂದ ಹೋಗಲ್ಲ ಅದು, ನೀನು ನಿಲ್ಸ್ಬಿಟ್ಟಿರ್ತೆ ವಿಚಾರ ಮಾಡೋದು. ನಾನು ಯೋಚನೆ ಮಾಡ್ಕೊಂಡು ಸುಮ್ಮನೆ ಅದೆಲ್ಲ ಸ್ಟ್ರೆಸ್ಸು. ಸೊ ನೀವೆಲ್ಲ ರೆಡಿ ಮಾಡ್ಕೊಂಬರ್ರಿ, ಆಮೇಲೆ ಡಿಸ್ಕಸ್ ಮಾಡೋಣ. ನಾನು ಒಂದು 5-6 ಸಿನಿಮಾ ಕನ್ಸಲ್ಟ್ ಮಾಡಿದ್ದೀನಿ, ಮಾಡ್ತಾ ಇದ್ದಾರೆ ಎಲ್ಲರೂ. ನನ್ನ ಕೈಲಾಗಿದ್ದು ಇನ್ಪುಟ್ಸ್ ನಾನು ಕೊಡ್ತಾ ಬರ್ತಾ ಇದ್ದೀನಿ. ಶೋರ್. ಸಿ ಬಿಕಾಸ್ ಯು ಆರ್ ಸೋ ನಂಬರ್ ಡ್ರಿವನ್ ಇನ್ ಅ ರೈಟ್ ವೇ. ಬಟ್ ಇದರಲ್ಲಿ ನೀವು ಡೈರೆಕ್ಟರು, ಆ್ಯಕ್ಟರು, ನಿರ್ದೇಶಕ, ಹೀರೋ ಅಂತ ಆಯ್ತಾ? ನೀವು ಹಣವನ್ನು ಹೂಡಿದಿರೋ ಇಲ್ಲ ಗೊತ್ತಿಲ್ಲ, ಮೋಸ್ಟ್ಲಿ ಹೂಡಿಲ್ಲ ಅಂತ ಅನ್ಕೊಂಡ್ರು ಕೂಡ. ಟೈಮ್ ಇಸ್ ಆಲ್ಸೋ ಮನಿ ಸರ್. ಸೊ ಪ್ರದೀಪ್ ಅವ್ರಿಗೆ ಔಟ್ ಆಫ್ ಸಿಲೆಬಸ್ ಇಂದ ಅದರ ಔಟ್ಕಮ್ ಅವ್ರಿಗೆ ಏನು ಬಾಧೆ ತರೋದಿಲ್ಲ ಅಥವಾ ಏನನ್ನು ಬದಲಾಯಿಸೋದಿಲ್ಲ. ಆದ್ರೆ ಸಕ್ಸಸ್ ಏನಾಗಿರುತ್ತೆ ಪ್ರದೀಪ್ ಅವ್ರಿಗೆ ಔಟ್ ಆಫ್ ಸಿಲೆಬಸ್ ಇಂದ ಬರೋ ಯಾವ್ದು ಬಂದ್ರೆ ಸಕ್ಸಸ್ ಅಂತ ಅನ್ಕೊಳ್ತಾರೆ?
ಸರ್ ಇಫ್ ಮೈ ಕಂಟೆಂಟ್ ವರ್ಕ್ಸ್ ಅಂದಾಗ ಐ ಕ್ಯಾನ್ ಟೇಕ್ ಅ ಬಿಗರ್ ಕಾಲ್. ಐ ವಾಂಟ್ ಟು ಡೂ ಫಾರ್ ಎ ಸ್ಟಾರ್. ಎಲ್ಲರೂ ಸರ್ ನೋ ಸ್ಟಾರ್ ಹೊಸಬ ಬಂದು ನಾನು ಸುಮ್ಮನೆ ಫ್ರಸ್ಟ್ರೇಷನ್ ಹೇಳ್ಬೇಕು ಒಳ್ಳೆ ಕತೆ ಇದೆ ಅಂತ ಒಂದು ಸ್ಟಾರ್ ಕಡೆಯಿಂದ ಯೋಚನೆ ಮಾಡಿದ್ರೆ ಹಿ ವಿಲ್ ನಾಟ್ ಟ್ರಸ್ಟ್ ನ್ಯೂ ಮೇಕರ್. ನಾವು ಹ್ಯಾವ್ ಅ ಪ್ರೊಫೈಲ್, ಹ್ಯಾವ್ ಅ ರೆಸ್ಯೂಮೆ. ಇಟ್ಸ್ ಅ ವೆರಿ ಬಿಗ್ ಕಂಪನಿ ಸರ್ ನಮ್ಮದು ಪ್ರೊಡಕ್ಷನ್ ಹೌಸು. ಫಾರ್ ದೆಮ್ ನಥಿಂಗ್ ಮ್ಯಾಟರ್ಸ್. ಇದು ಇವಾಗ ಪ್ರೊಡಕ್ಷನ್ ಅನ್ಸೋದೇ ಇಲ್ಲ, ಅದೇನಿಲ್ಲ. ಮತ್ತೆ ನಾವು ಹೆಂಗೆ ಮಾಡಿದ್ದೀವಿ ಅದೆಲ್ಲ ಯಾಕೆ ಎಲ್ಲ ಹಣ ಖರ್ಚು ಮಾಡ್ತಾರೆ, ನಾವು ಪ್ರೀತಿ ಖರ್ಚು ಮಾಡಿ ಸಿನಿಮಾ ಮಾಡಿರೋದು. ಅಷ್ಟು ಜನ ಬರ್ಸೋಕ್ಕಲ್ಲ ಸರ್, 8 ಅವರ್ ಮಕ್ಕಳು ಕೂತ್ಕೊಳ್ಳಲ್ಲ, ಎಲ್ಲ ದೊಡ್ಡ ಮನೆ ಮಕ್ಕಳು. ನಿಮ್ಗೆಲ್ಲೊಬ್ಬ IAS ಆಫೀಸರ್ ಮಕ್ಳು ಇರ್ತಾರೆ, ಪೊಲೀಸ್ ಆಫೀಸರ್ಸ್ ಮಕ್ಳು ಇರ್ತಾರೆ, ಮಿನಿಸ್ಟ್ರಿಗಳ ಮಕ್ಳು ಇರ್ತಾರೆ, ಎಲ್ಲ ಥರ ಸ್ಟೂಡೆಂಟ್ಸ್ ಇರ್ತಾರೆ. ನೀವು ಫೇಸಸ್ ನೋಡ್ಕೊಂಬಂದ್ರೆ ನಮ್ಮ ಫಿಲಮಲ್ಲಿ ನಿಮ್ಗೆ ಕಾಣ್ತಾ ಹೋಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಅಲ್ಲೇ ನಿಮ್ಗೆ ಒಂದು ಎಷ್ಟೋ ಹೀರೋಯಿನ್ಗಳು ಇರ್ತಾರೆ, ಆ ಥರ ಒಂದು ಪ್ರೆಸೆಂಟೇಷನ್. ಸೊ ಅದನ್ನು ನಾವು ಪ್ರೀತಿ, ಅದೇ ಹೇಳಿದ್ದು, ದುಡ್ಡಿಗಿಂತ ಪ್ರೀತಿ ಖರ್ಚು ಮಾಡಿರೋ ಸಿನಿಮಾ. ಕೆಲವು ಲೊಕೇಶನ್ಸ್ ಆಗಲಿ ಇದಾಗಲಿ ಕಂಪ್ಲೀಟ್ಲಿ ಸರ್ ನಮ್ಮ ಪ್ರೊಡ್ಯೂಸರು ವಿಜಯಕಲಾ ಮ್ಯಾಮು ಮಾಡಿರೋದು ಒಂದೇ ರೀಸನ್, ನೀನು ಮಾಡು, ಏನಾಗುತ್ತೆ ನೋಡು, ಡೂ ಇಟ್, ಐ ನೋ ಯುವರ್ ಆನೆಸ್ಟಿ, ಮಾಡು ಒಂದು. ಯಾಕಂದರೆ ನಾನು ರೆಗ್ಯುಲರ್ ಪ್ರೊಡ್ಯೂಸರ್, ನಾನು ಇಲ್ಲೇ ಕೆಲಸ ಮಾಡ್ತಾಯಿದ್ರು, ನಾನು ಬೇರೆ ಕಡೆ ಪ್ರೊಡ್ಯೂಸರ್ಗೆ ಓಡಾಡ್ತಾಯಿದ್ದೆ. ನನಗೆ ಯಾವತ್ತಾದ್ರೂ ಫಿಲಮ್ ಮಾಡಲ್ವಲ್ಲ, ಆ್ಯಡ್ ಏಜೆನ್ಸಿ, ಬೇರೆ ಕ್ರಿಯೇಟಿವ್ ಸೈಡು, ಎಜುಕೇಷನಲ್ಲಿದ್ದಾರೆ, ಓಕೆ ಅಂತ ಕೇಳಿ ಲೆಟ್ಸ್ ಗೋ. ಯುವರ್ ನಿಮಗೂ AD@6 ಅವ್ರಿಗೂ ಸಂಬಂಧ ಇತ್ತು. ಅವ್ರ ಎಜುಕೇಷನ್ ಕ್ಲೈಂಟ್ಸು, ನಾನು ಎಜುಕೇಷನಲ್ ಇದರಲ್ಲೇ ಇರೋ ಸೆಮಿನಾರ್ಸು, ಅವ್ರದ್ದು ಎಕ್ಸ್ಪೋಸಲ್ಲಿ ಇತ್ತು, ಎಲ್ಲ ಥರ ಚಾನಲ್ಸ್ ಜೊತೆ ಟೈಪ್ ಮಾಡಿ ಎಕ್ಸ್ಪೋಸ್ ಎಲ್ಲ ಮಾಡ್ತಾಯಿದ್ವಿ. ಆ ಇಂಟ್ರಾಕ್ಷನ್ಸಲ್ಲಿ ಇನ್ನು ಎಲ್ಲಿ ಹೋಗ್ತೀವಿ ಬೆಳಗ್ಗೆ ಎದ್ದು ಹಿಂಗೊಂದು ಮೂವಿ ಇನ್ನು ಮಾಡಲ್ಲ, ನಾವೇ ಮಾಡೋಣ, ಓಕೆ ಸರ್ ಮಾಡೋಣ, ಏನು ರಿಸ್ಕು, ಟೀಮ್ ಮೀಟಿಂಗ್ ಕರೆದು ಫಿಕ್ಸ್ ಮಾಡಿ ಲೆಟ್ಸ್ ಡೂ ಇಟ್, ಫಿಕ್ಸ್ ಆಯಿತು. ಸೊ ಆದರೂ ಅಷ್ಟೇ, ನಿಂಗೆ ಏನು ಬರ್ತಿದ್ದು ದುಡ್ಡು ತೊಗೊಂಡೋಗು, ರೊಟೇಷನ್ ಮಾಡ್ಕೊ, ಡೂ. ಆ್ಯಕ್ಚುಲಿ ಒಂದು ಯಾವುದೋ ಪ್ರೊಡಕ್ಷನ್ ಆಫೀಸ್ಗೆ ಹೋದಾಗ ಹಾಕಿದ್ರು, ವಿ ಡೋಂಟ್ ಡೂ ಫಿಲಮ್ಸ್ ಟು ಮೇಕ್ ಮನಿ, ವಿ ಡೂ ಫಿಲಮ್ಸ್ ಟು ಮೇಕ್ ಮೋರ್ ಫಿಲಮ್ಸ್ ಅಂತ. ಸೊ ಅದು ಇದೇ ಥರ ಥಾಟು ನಮ್ಮ ಪ್ರೊಡ್ಯೂಸರ್ ಇದ್ದಾರೆ. ಸೊ ಮಾಡು, ಅದೇ ನಿಮ್ಮ ಥಾಟು ಕೂಡ ಮೋಸ್ಟ್ಲಿ ಅಲ್ವಾ? ಥಾಟು ಕೂಡ ಸರ್ ಫಾರ್ ಲೈಫ್ ಇಟ್ಸ್ ಓಕೆ ಸರ್, ಇಷ್ಟೇ ತಿನ್ನೋದು, ಇದೇ ಗಾಡಿ, ಇಷ್ಟೇ ಓಡಾಡೋದು, ಅದೆಲ್ಲ ಸಾರ್ಟ್ ಔಟ್ ಆಗಿದೆ. ಈಗ ಸ್ವಲ್ಪ ಇದು ಮಾಡಬೇಕು ಅಂದರೆ ತುಂಬ ಎಕ್ಸ್ಪೆರಿಮೆಂಟು ಮಾಡಬಾರ್ದು, ಕರೆಕ್ಟ್, ಕೈಗೆ ಮೀರಿ ಇದು ಮಾಡಬಾರ್ದು ಯಾವತ್ತು. ರಿಸ್ಕ್, ಕ್ಯಾಲ್ಕುಲೇಟೆಡ್ ರಿಸ್ಕ್ ಇರಬೇಕು. ಅಗೇನ್ ವಿ ನೋ ಇಟ್ಸ್ ಅ ರಿಸ್ಕ್, ಎನಿ ಮೆಚೂರ್ ಇನ್ವೆಸ್ಟರ್ ವಿಲ್ ನೋ. ನಾನು ನಿಮ್ಗೆ ಯಾವಾಗಲೇ ಮೆನ್ಷನ್ ಮಾಡಿದೆ, ಬೆಂಗಳೂರಲ್ಲಿ ನೀವು ಸುಮ್ಮನೆ ಗಾಡಿ ಓಡಿಸ್ತಾರೆ ನೋಡ್ರೆ ಪ್ರತಿ ಬಿಲ್ಡಿಂಗ್ ಓನರು ಒಂದು ಸಿನಿಮಾ ಮಾಡ್ಬೋದು, ಎಷ್ಟು ಲಕ್ಷ ಸಿನಿಮಾ ಮಾಡ್ಬೋದು. ಬಟ್ ಎಲ್ಲರೂ ಮಾಡ್ತಾರೆ, ಯಾವುದಕ್ಕೆ ಗೊತ್ತು ರಿಸ್ಕು. ಸೊ ಅದು ಸ್ವಲ್ಪ ಡೆಪ್ತಲ್ಲಿ ಹೇಳಿದ್ರು. ಸಿನ್ಸ್ ನಮ್ಮದು ಓಕೆ, ನೀವೇನಕ್ಕೆ ನಮ್ಗೆ ಯಾಕೆ ರಿಸ್ಕ್ ಅನ್ಸಲ್ಲ ಅಂದರೆ, ರಿಸ್ಕ್ ಅಂತ ಅನಿಸುತ್ತೆ, ಯಾಕೆ ಅನ್ಸಲ್ಲ ಅನ್ನೋಕ್ಕೆ ರೀಸನ್ಸು, ನಾವು ಎಂಟರ್ಟೈನ್ಮೆಂಟಲ್ಲಿ ಒಂದು 10 years ಟ್ರೈ ಮಾಡಿರೋ ಚಿಕ್ಕದಾಗಿ. ಸ್ಟ್ಯಾಂಡಪ್ ಕಾಮಿಡಿ ಆಗಲಿ, ಈ ಕನ್ನಡ DJ ಪಾರ್ಟಿ ಇದೊಂದು, ಆಮೇಲೆ ಕೆಲವು ಸ್ಕ್ರಿಪ್ಟ್ಸ್ ಮಾಡಿರೋದಲ್ಲಿ, ಸ್ಕಿಟ್ಸ್ ಮಾಡಿರೋದಲ್ಲಿ, ಇದೆಲ್ಲ ನಮಗೆ ವರ್ಕ್ ಆಗ್ತಿತ್ತಲ್ಲ, ಜಡ್ಜ್ಮೆಂಟು ಆವಾಗ ಒಂದು ಓಕೆ, ಸೊ ಸ್ಕ್ರೀನಲ್ಲೂ ಅದೊಂದು ಇದು ವರ್ಕ್ ಆಗ್ಬೋದು ಅನ್ನೋದು ಒಂದು ಜಡ್ಜ್ಮೆಂಟ್ ಮೇಲೆ ಮಾಡ್ತೀವಿ. ಪರ್ಫೆಕ್ಟ್. ಈಗ ಇನ್ನೊಂದು ಹೇಳಿದ್ರೆ, ಈಗ ಇದರಿಂದ ಒಂದು ರೆಸ್ಯೂಮೆ ಬಿಲ್ಡ್ ಆಗುತ್ತೆ. ನೆಕ್ಸ್ಟು ಅಥವಾ ಅದರ ನಂತರ ಚಿತ್ರವು ಸ್ಟಾರ್ಸ್ಗೆ ಅಪ್ರೋಚ್ ಮಾಡೋದು ನನ್ನ ಉದ್ದೇಶವಿದೆ ಅಂತ. ಸೊ ಇಲ್ಲಿ ನೀವು ಡೈರೆಕ್ಟರ್ ಕಮ್ ಆ್ಯಕ್ಟರ್, ಬಟ್ ಯುವರ್ ಫೋಕಸ್ ಇಸ್ ಮೋರ್ ಆನ್ ಡೈರೆಕ್ಷನ್ನ. ಐ ಎಂಜಾಯ್ ಕ್ರಿಯೇಟಿವಿಟಿ, ಐ ಎಂಜಾಯ್ ದ ಕ್ರಿಯೇಟಿವ್ ಜರ್ನಿ. ಆಯ್ತು, ನಾನು ಇನ್ನೂ 10 times ಬೆಟರ್ ಮಾಡ್ತೀನಿ ನಾನು ಇಫ್ ಐ ಡೂ ಓನ್ಲಿ ಡೈರೆಕ್ಷನ್. ಐ ಮೈಟ್ ಡೂ 10 times ಬೆಟರ್. ಅವ್ರು ನನಗೆ ಯಾರು ಟ್ರಸ್ಟೆಡ್ ಡೈರೆಕ್ಟರ್ ಸಿಕ್ಕರೆ ಆ್ಯಕ್ಟಿಂಗಲ್ಲಿ ಐ ಮೈಟ್ ಡೂ 10 times ಬೆಟರ್. ಬಟ್ ಇದು ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸರ್. ಅಂದರೆ ಈಗ ನಮ್ಮ ಸಿನಿಮಾ ಫಾರ್ಮ್ಯಾಟ್ಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಲೈವ್ ಲೊಕೇಶನ್, ಲೈವ್ ಸ್ಟೂಡೆಂಟ್ಸು, ಲೈವ್ ಸುಮಾರು ಮೋಸ್ಟ್ ಆಫ್ ದ ಶೂಟ್ಸ್ ಹಂಗಿರುತ್ತೆ. ಯಾವಾಗ ಸ್ಟಾರ್ಸ್ ಇರಲ್ಲ, ನಾವು ಆ ಥರ ಮಾಡಿದಾಗ ನಮಗೆ ಈಗ ಓಕೆ ಮಾಡೋರು ಯಾರು ಟೇಕು, ನನಗೆ ನನ್ನ ಲೈಫಲ್ಲೇ ನಾನು ಸಿನಿಮಾ ಸ್ಕ್ರೀನಲ್ಲಿ ಹೆಂಗೆ ಕಾಣಿಸ್ತೀನಿ ಗೊತ್ತಿಲ್ಲ, ವರ್ಕ್ ಆಗ್ತಿಲ್ಲ ಗೊತ್ತಿಲ್ಲ. ಈಗ ಅದು ಕ್ಯಾಮ್ರಾ ಅಂದರೆ ಪಕ್ಕದಲ್ಲಿ ಮಾನಿಟರ್ ನನ್ನ ಕಡೆ ತಿರುಗಿರುತ್ತೆ, ಸೊ ಮಾನಿಟರಿಂಗ್ ನೋಡ್ಕೋತೀನಿ, ಅಥವಾ ಲುಕ್ ಎಲ್ಲಿ ಕೊಡ್ಬೇಕು ಅಲ್ಲಿಗೆ ಮಾನಿಟರ್ ತರಿಸ್ತಾ ಇದೆ. ಸೊ ನಂಗೆ ಪೋಸ್ಟರ್ ಗೊತ್ತು, ನಾನು ಹಿಂಗೆ ಕೂತ್ರೆ ಹೆಂಗೆ ಕಾಣ್ತೀನಿ ಅಂತ ನಂಗೆ ಐಡಿಯಾ ಇರಲಿಲ್ಲ. ಅದಕ್ಕೆ ಇವಾಗ ಫೋಟೋ ಹೊಡ್ಕೊಂಬ, ನನಗೆ ಈಗ ಅದು ಇನ್ನೂ ಎಕ್ಸ್ಪೀರಿಯನ್ಸ್ ಬಂದಿಲ್ಲ. ಸೊ ನಾನು ಆ ಮಾನಿಟರ್ ನೋಡಿದಾಗ ಗೊತ್ತಾಗ್ತದೆ, ಹಿಂಗೆ ಕೂತ್ಕೊಂಡು ಚೆನ್ನಾಗಿರ್ತೀನಿ, ಹಿಂಗೆ ಚೆನ್ನಾಗಿರ್ತೀನಿ, ಸ್ಮೈಲ್ ಇಷ್ಟು ಚೆನ್ನಾಗಿದೆ, ಓಕೆ ಟೇಕ್ ಹೇಳು. ಡೈಲಾಗ್ಸು ಬರ್ಕೊಂಡಿರ್ತೀವಿ ಅಷ್ಟೇ, ಅದನ್ನ ಓದಿ ಯಾವತ್ತೂ ಹೇಳಲ್ಲ, ಅದನ್ನೇ ಯಾವತ್ತೂ ಹೇಳಲ್ಲ ಇಡೀ ಸಿನಿಮಾಲಿ. ರೆಗ್ಯುಲರ್ ನಾವೇನು ಹೇಳ್ತೀವಿ ಅದನ್ನೇ ಮಾತಾಡೋದು. ಏನು ಹೇಳಬೇಕು, ಅದೇ ಸರ್ ಅವ್ಳು ಬರೋದು ಲೇಟ್ ಆಯ್ತಾನೆ ವಿಚಾರ, ಓಕೆ ತಗೋ, ಯಾವ್ದು ಬಂತು ಒಂದು 3 ಸಲ ಕೊಟ್ಬಿಡ್ತೀನಿ ಕಂಟಿನ್ಯೂಸು, ತುಂಬ ಪವರ್ಫುಲ್ ಡೈಲಾಗ್ ಇದ್ರೆ. ಇಲ್ಲಾಂದರೆ ಇದು ನನಗೆ ಎಷ್ಟೊಂದು ಕ್ಲೀಶೇಸ್ ಬ್ರೇಕ್ ಮಾಡಿದ್ದೀನಿ ಸರ್ ನಮ್ಮ ಮೂವಿಲಿ. ಒಂದು ರೆಗ್ಯುಲರ್ ಕ್ಯಾರೆಕ್ಟರ್ ಏನು ಪಾತ್ರ ಹಾಕ್ಬೇಕು ಅದು ಹಾಕಲ್ಲ ಅವರು. ಯಾಕೆ ಹಾಕಬೇಕು? ಈಗ ಒಂದು ಜರ್ನಲಿಸ್ಟ್ ಅಂದರೆ ಯಾಕೆ ಯಾವಾಗಲೂ ಜೋಬ್ ತುಂಬ ಪೆನ್ ಇರಬೇಕು, ಹೋಯ್ತದು ಎಲ್ಲ ಲ್ಯಾಪ್ಟಾಪ್ಸ್. ಒಂದು ಲಾಯರ್ ಅಂದರೆ ಯಾಕೆ ಬ್ಲ್ಯಾಕ್ ಕೋಟ್ ಇದಿರಬೇಕು, ಒಂದು ಪ್ರಿನ್ಸಿಪಲ್ ಏನಕ್ಕೆ ಹಳೆ ಫಾರ್ಮ್ಯಾಟ್, ಕ್ಲೀಶೆ ಅದು. ದಟ್ ಇಸ್ ವೈ ನಮ್ಮ ಸಿನಿಮಾ ನಿಮಗೆ ತುಂಬ ಫ್ರೆಶ್ ಆಗಿ ಕಾಣಿಸೋದು. ತುಂಬ ಕ್ಲೀಶೇಸ್ ಬ್ರೇಕ್ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಆಮೇಲೆ ನೀವು ಸೀನ್ ಟ್ರೀಟ್ಮೆಂಟು, ಸೀನ್ ಎಂಗೇಜ್ಮೆಂಟು, ಈ ಥರ ದೃಷ್ಟಿಯಲ್ಲಿ ನನ್ನ ಸಿನಿಮಾ ನೋಡ್ತಾ ಹೋದರೆ ನಿಮಗೊಂದು ತುಂಬಾ ಒಂದು ಅಪ್ರೈಸಲ್, ತುಂಬ ಅಪ್ರಿಷಿಯೇಟ್ ಮಾಡ್ತೀರಾ ನಾನು. ಓಕೆ ನೋಡಿ ಎಷ್ಟು ಚೆನ್ನಾಗಿ ಈ ಸೀನ್ ಕಂಪೋಸ್ ಹೆಂಗೆ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದಾನೆ. ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ, ವಾಟ್ in the way you have treated a scene or built a scene, developed a scene may stand out. ಅಲ್ಲ ಸರ್, ಎವ್ರಿ ಸೀನ್ ಇಸ್ ಟ್ರೀಟೆಡ್ ಹೊರಗಡೆ. ಈಗ ಚಿಕ್ಕದಾಗಿ ಹೇಳಬೇಕು ಅಂದರೆ,
ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಒಂದು ಶಾಟ್ ಇದೆ, ಯೋಗರಾಜ್ ಭಟ್ ಸರ್ ಹಿಂಗೆ ತಲೆ ಮೇಲೆ ಕೈ ಇಟ್ಕೊಳ್ಳೋದು ಒಂದು ಶಾಟ್ ಇದೆ. ಅಲ್ಲಿ ಅದು ಸೀನ್ ಏನಿರೋದು ಸ್ಕ್ರಿಪ್ಟಲ್ಲಿ ಪ್ರಿನ್ಸಿಪಲ್ ಆಫೀಸಲ್ಲಿ ನಡೆಯೋ ಡಿಸ್ಕಷನ್ ಅಂತ. ನಾನು ವಿಜುವಲಿ ನೋಡಿದಾಗ ಒಂದು ಟೇಬಲು, ಅದಕ್ಕೊಂದು ಪ್ರಿನ್ಸಿಪಲ್ ಬೋರ್ಡು, ಇಲ್ಲೊಂದು 4 ಜನ ನಿಂತ್ಕೊಂಡು ಎಷ್ಟು ಸಾವಿರ ಫಿಲಮಲ್ಲಿ ನೋಡಿದ್ದೀವಿ. ಯಾಕೆ ಇರಬೇಕು? ಆಡಿಟೋರಿಯಮಲ್ಲಿ ಒಂದು ಫಂಕ್ಷನ್ ಇರುತ್ತೆ, ಪ್ರಿನ್ಸಿಪಲ್ ಆಡಿಟೋರಿಯಮ್ ಹತ್ರ ಚೆಕ್ ಮಾಡೋಕೆ ಹೋಗಿದ್ದಾರೆ, ಅಲ್ಲೇ ಬಂದರು ಹೇಳ್ಕೊಂಡು ಸೀನ್ ಇಲ್ಲಿ ತೆಗೋಣ, ಬ್ಯೂಟಿ ಎಂಟಿ ಆಡಿಟೋರಿಯಮು, ಇದು ವಿಜುವಲಿ ಗ್ರ್ಯಾಂಡ್. ನನಗಿದು ಹೇಳಿ, ಪಕ್ಕದ ಮನೆ ಅಂಕಲ್ ಜೋಕ್ಸ್ ಮಾಡ್ತಾ ಇದ್ರಿ ಅಲ್ವಾ, ಅದು ಟಿಕ್ ಟಾಕ್ ವಿಚ್ ಇಸ್ ಮೊಬೈಲ್ ಫೋನ್ ಸ್ಕ್ರೀನ್ ಅಲ್ವಾ. ಅದಕ್ಕೆ ಮುಂಚೆ ಬೇರೆ ಚಿತ್ರಗಳಲ್ಲೂ ಪಾತ್ರಗಳನ್ನು ಮಾಡಿದ್ದೀರಿ ಅಲ್ವಾ, ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದೀರಿ. ಬಟ್ ಪಕ್ಕದ ಮನೆ ಅಂಕಲ್ ಜೋಕ್ಸ್ ಸ್ಕ್ರಿಪ್ಟ್ ಬರ್ಕೊಳ್ಳೋದಾಗ್ಲಿ ಶೂಟ್ ಮಾಡೋದಾಗ್ಲಿ ಅದು ಇವತ್ತಿನ ಎರಾಗೆ ಸ್ವಲ್ಪ ಮ್ಯಾನೇಜಬಲ್ ಅಂತ ಹೇಳ್ಬಹುದು. ಬಟ್ ದಿಢೀರ್ ಅಂತ ಎತ್ಕೊಂಡು ಒಂದು ಡೈರೆಕ್ಷನ್ ಮಾಡುವಾಗ ಬೀಟ್ ಫ್ರಮ್ ಅ ಸ್ಕ್ರಿಪ್ಟಿಂಗ್ ಸ್ಟ್ಯಾಂಡ್ ಪಾಯಿಂಟ್, ಯಾಕಂದ್ರೆ ಆಗ್ಲೇ ಹೇಳಿದಾಗ ಎಲ್ಲವೂ ನೀವೇ ಮಾಡಿರೋದು ಈ ಚಿತ್ರದಲ್ಲಿ, ಸ್ಕ್ರಿಪ್ಟಿಂಗ್ ಸ್ಟ್ಯಾಂಡ್ ಪಾಯಿಂಟ್ ಇಂದ ಆಗ್ಲಿ, ಡೈರೆಕ್ಷನ್, ಕ್ಯಾಮ್ರಾ ಹ್ಯಾಂಡ್ಲಿಂಗ್, ಮ್ಯಾನೇಜ್ಮೆಂಟ್ ಇಂದ, ಹೌ ಬಿಗ್ ಅ ಲೀಪ್ ವಾಸ್ ಇಟ್? ಸರ್ ಮ್ಯಾನೇಜ್ಮೆಂಟು ತುಂಬ ಫ್ರಿಕ್ಷನ್ ಆಯಿತು. ಆನೆಸ್ಟ್ಲಿ ಯು ಹ್ಯಾವ್ ಕಾಟ್ ದ ರೈಟ್ ಪಾಯಿಂಟ್. ಸಿಕ್ಕಾಪಟ್ಟೆ ಜಗಳ, ಸಿಕ್ಕಾಪಟ್ಟೆ ಬೈಸ್ಕೊಂಡಿದ್ದೀನಿ, ಇದೆಲ್ಲ ಮಾಡ್ತಾರೆ. ಇಲ್ಲೇನಾಗುತ್ತೆ ಗೊತ್ತಾ ಸರ್, ನಿಮ್ಗೊಂದು ಈಗ ಯಾರೋ ಒಂದು ಹೆಸರು ಇಟ್ಕೊಳೋಣ ಸರ್, ನಮ್ಮ ವಿಜಯ್ ಅಂತಲೂ ಇರೋದಾರಲ್ಲ, ಬೇರೆ ಯಾರು XYZ ಅಂತ ಇಟ್ಕೊಳೋಣ, ಅವ್ರೊಂದು ದೊಡ್ಡ ಸ್ಟಾರ್ ಅನ್ಕೊಳ್ಳಿ ಕನ್ನಡದಲ್ಲಿ. ನಾವು ಏನೇ ಹೇಳಕ್ಕೂ ನೀನು XYZ ಗುರು, ನಾನಲ್ಲ ಗುರು, ನಾನು ಬೇರೆ, ನೀನು ಮಾಡು. ಯಾರಿದ್ ಯೂನಿಟ್ ಅವರ ಯೂನಿಟ್ ಎಲ್ಲೇ ಪ್ರತಿಯೊಬ್ಬರು ಸರ್, ಬೇಕಾದ್ರೆ ನಿಮಗೆ ನಂಬಿಕೆ ಬೆಳೆಸ್ಕೊಳ್ಳೋವರೆಗೂ. ನಾನು ಹೇಳ್ದಲ್ಲ ಈಗ ಪ್ರೊಡಕ್ಷನ್ ವಿಚಾರದಲ್ಲೇ ಹೇಳ್ದೆ, ನಮ್ಮನೆಲ್ಲ ಸಪೋರ್ಟ್ ಮಾಡಿ ಪ್ರೊಡಕ್ಷನ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ತಗೊಂಬ, ಸುಮ್ಮನೆ ಮಾಡಬೇಡ. ಸರ್ ವಿ ಹ್ಯಾವ್ ಟು ಪ್ರೂವ್ ಎವ್ರಿಬಡಿ. ನಮಗೆ ನಾವು ಪ್ರೂವ್ ಮಾಡ್ಕೊಳಕ್ಕೆ ನಾವು ಟಿಕ್ಟಾಕ್ ಇದೆಲ್ಲ ಮಾಡಿದ್ದು. ನಾನು ಕರೆಕ್ಟ್ ಇದ್ದೀನಾ? ನಾನು ಯಾಕೆ ಕ್ಯಾರೆಕ್ಟರ್ ಗ್ಲಿಮ್ಸ್ ವಿಡಿಯೋ ಬಿಡ್ತೀನಿ ಅಂದರೆ, ನಾನು ಯೋಚನೆ ಮಾಡ್ತಿರೋದು ಸರಿ ಹೋಗ್ತಿದ್ಯಾ? ಈಗ ಯಾವಾಗ ಅದು 1000 ಫಾಲೋವರ್ಸ್ ಇರೋ ಅಚ್ಯುತ್ ಸರ್ದು ವೀಡಿಯೋ ಹಿಂಗೆ ಪೇಪರಲ್ಲಿ ಮಾತ್ರ ನೀವು ನೋಡಿದರೆ 1000 ಫಾಲೋವರ್ಸ್ ಇರೋ ಪೇಜಲ್ಲಿ ನಿಮಗೆ 1.2 ಮಿಲಿಯನ್ ಹೋಗಿದೆ. ಅದೆಲ್ಲ ಇವಾಗ PPT ಮಾಡಿ ನಾನು ಬಿಸ್ನೆಸ್ ಕೊಡ್ತಾ ಇದ್ದೀನಿ. ಇದು ಲಾಜಿಕ್ ಅನಿಸ್ತದೆ ಅವ್ರಿಗೆ. ಸರ್ ನನ್ನ ಜಡ್ಜ್ಮೆಂಟ್ ಬೇಡ, ನಿಮ್ಮ ಜಡ್ಜ್ಮೆಂಟ್ ಬೇಡ. ಈಗ ನೀವೊಂದು ಸಿನಿಮಾ ರೈಟ್ಸ್ ತೊಗೊಳ್ಳೋರು ಸರ್, ನಾನು 50 ಲಕ್ಷ ಜನ ನೋಡಿರ್ತಾರೆ, ನಿಮ್ಮ ಸುತ್ತ 5 ಜನ ನೋಡಿಲ್ಲ ಅಂದರೆ ನೀವು ತೊಗೊಳ್ಳೋದ ನನ್ನ ಸಿನಿಮಾ. ನಾನು ಫುಲ್ ಸೌಂಡ್ ಇದೆ ಸರ್ ಸಿನಿಮಾ, ಸೊ ನಾನು ಟಾರ್ಗೆಟ್ ಮಾಡಿ ನಿಮ್ಮ ಸುತ್ತ 5 ಜನಕ್ಕೆ ತೋರಿಸಿದ್ರೆ ಸಾಕು ನೀವು ತೊಗೊತಿರೋ ಪಿಕ್ಚರ್. ಅದೆಲ್ಲ ಬೇಡ. ಸೊ ಡೇಟಾ ನೋಡಿ, ನಂಬರ್ಸ್ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನೋ ಸ್ಮೋಕಿಂಗ್, ಸಿಗರೆಟ್ ಸೀನ್ ಅಂದ್ಕೊಳ್ಳೋಣ ಸರ್, ನೀವು ಯಾರನ್ನೇ ಕೇಳಿ ಸರ್, ಇವಾಗ ನಿಮ್ಮ ಪ್ರಕಾರ ಕರ್ನಾಟಕ ಒಂದು 6 ಕೋಟಿ ಪಾಪ್ಯುಲೇಷನ್ ಸರ್, ಎಷ್ಟು % ಜನ ಸಿಗರೆಟ್ ಸೇರ್ತಾರೆ ರೆಗ್ಯುಲರ್ ಆಗೋದ್ರಲ್ಲಿ? ಒಂದು 25% ಇರ್ಬೋದಾ ಅಲ್ವಾ? ನೀವು ನಾನ್ ಸ್ಮೋಕರು, ಅದಕ್ಕೆ ನೀವು 25 ಅಂತೀರಾ. ಸ್ಮೋಕರ್ ಕೇಳಿ 80 ಅಂತಾನೆ, 50 ಅಂತಾನೆ. ನೀವು ಅಟ್ಲೀಸ್ಟ್ ಫೇರ್ ಆಗಿ ಹೇಳಿದ್ರಿ 8.5%. ಓ ಅಷ್ಟೇ ITC ಅವ್ರು ಹೇಳಿರೋದು ಆಯ್ತಾ. ಅದು ರೆಗ್ಯುಲರ್ ಅಲ್ಲ, ಸ್ಮೋಕರ್ಸ್ ಅಂತ ಹಾಕಿದ್ದಾರೆ. ಅದು ಸ್ವಲ್ಪ ಅದು ಸ್ಯಾಂಪ್ಲಿಂಗ್ ಅನಾಲಿಸಿಸು ಇನ್ನೂ ಕಡಿಮೆ ಹಾಕೋತಾರೆ. ಈಗ ಇದನ್ನ ಹೆಂಗೆ ನೋಡ್ತೀಯಾ ಅಂತ ನೋಡಿದಾಗ, ದಿಸ್ ಇಸ್ ವೇರ್ ದೀಸ್ ಡೈರೆಕ್ಟರ್ಸ್ ಕಮ್ ಇನ್. ಫ್ಯಾಮಿಲಿ ಫಿಲ್ಮ್ಸ್ ಮಾಡೋರು, ಒಂದು ಮದುವೆ ಚಿತ್ರ ಅನ್ಕೊಳೋಣ, ಒಂದು ಮದುವೆ ಚಿತ್ರದಲ್ಲಿ ಒಂದು 3,000 ಜನ, 1,000 ಜನ ಮದುವೆಗೆ ಬಂದರು ಅಂದರೆ ಎಷ್ಟು ಜನ ಸಿಗರೇಟ್ ಹೊಡಿತಾರೆ? ಎಷ್ಟು ಹೊಡಿತಾರೆ? ಒಂದು 20-30 ಜನ ಹೊಡಿತಾರೆ. ಎಷ್ಟಾಯ್ತು %? ಸೊ ಎನ್ ಎಸ್ ಎ ಪಾಪ್ಯುಲೇಷನ್. ಅದಕ್ಕೆ ನಿಮಗೆ ಸಿಗರೇಟ್ನ ಸ್ಟೈಲಾಗಿ ತೋರಿಸ್ಬೇಕು, ಅಡಿಕ್ಷನ್ ಆಗಿ ತೋರಿಸ್ಬಾರ್ದು. ಈ ಥರ ಸೀನಲ್ಲಿ ಬರೀ ಬಿಲ್ಡ್ ಮಾಡಬೇಕಾದ್ರೂ ನಾವು ಒಂದು ಅನಾಲಿಸಿಸ್ ಇಟ್ಕೊಂಡು ಇದು ಮಾಡ್ತೀವಿ. ಈಗ KGF ಅಲ್ಲಿ ಸಿಗರೇಟ್ ಸ್ಟೈಲಾಗೆ ತೋರಿಸೋದು, ಇಟ್ ಹ್ಯಾಸ್ ಟು ಬಿ ಅ ಸ್ಟೈಲ್. ನೀವು ಅದೇ ನಾನು ಸೀನ್ ಬರೀಬೇಕಾದ್ರೆ, ಓ ನಾನು ಸಿಗರೇಟ್ ಹೊಡೆದಿಲ್ಲ ಅಂತೇನೋ ಇದು ಯಾಕೆ ನಿಂಗೆ ಹೇಳ್ತಾನೆ ಸಿಗರೇಟ್ ಲವ್ಲಿ ಈ ಥರ. ಸೊ ನಾವು ಅದು ಅಲ್ಲ ಸರ್. ಆಮೇಲೆ ನಾವೇನಂದರೆ ಲಾಟ್ ಆಫ್ ಪೀಪಲ್ ವೋಂಟ್ ಗಿವ್ ಅವೇ ಥಿಂಗ್ಸ್. ಅದು ನನಗೆ ಗೊತ್ತು. ವೆನ್ ಐ ಮೆಟ್ ಪ್ರಶಾಂತ್ ನೀಲ್ ಸರ್ ಆಗಲಿ ಇದಾಗಲಿ ಅಷ್ಟು ಈಸಿಯಾಗಿ ಹೇಳಲ್ಲ ಅವರು. ಬಟ್ ಗೊತ್ತಿಲ್ಲದೆ ಯಾರು ಸಿನಿಮಾ ಇಟ್ಕೊಡಲ್ಲ. ದೇ ವಿಲ್ ನೋ. ಇದು ಸೂಪರ್ ಪಾಯಿಂಟ್ ಇದು. ಸೊ ಇಫ್ ನೀವು ಹೇಳ್ತಾ ಇರೋದು ಮಾಸಸ್ಗೆ ಅಥವಾ ಮೆಜಾರಿಟಿಗೆ ಸಿಗರೆಟ್ ಸ್ಮೋಕಿಂಗ್ ಇಸ್ ನಾಟ್ ಅನ್ ಅಡಿಕ್ಷನ್. ಸೊ ನಿನ್ನ ಕ್ಯಾರೆಕ್ಟರ್ಗೆ ಅದು ಅಥವಾ ಹೀರೋಗೆ ಅದನ್ನ ಅಡಿಕ್ಷನ್ ಅಂತ ಒಂದು ತೋರಿಸಿದಾಗ ಡಿಸ್ಕನೆಕ್ಟ್ ಆಗಬಹುದು. ಕರೆಕ್ಟ್. ಸೊ ಸ್ಟೈಲಿಶ್ ಆಗಿ ತೋರಿಸಿದಾಗ ಸಿಗರೇಟ್ ಅಣ್ಣ ಹೆಂಗಣ. ಈಗ ಆ ಕಾಲದೆಲ್ಲ ಸಿಗರೇಟ್ ಸ್ಟೈಲ್ ಇದ್ದಿದ್ದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವಾಗ ಮದುವೆ ಗಂಟು ಸಿಗರೇಟ್ ಹೆಂಗ್ ಹೊಡಿತಾನೆ ಗೊತ್ತಾ ನೋಡಿ, ಈಗ ದಟ್ಸ್ ಇಟ್ ಇಸ್ ಇವತ್ತಿಗೆ. ಸೊ ಇದು ಯಾವ್ದು ಇರಿಟೇಷನ್ ಆಗುತ್ತೆ, ಯಾವ್ದು ಅದು ಸ್ವಲ್ಪ ಅವಾಯ್ಡ್ ಮಾಡಿದಾಗ ನಿಮ್ಗೆ ಸ್ಮೂತ್ ಅನ್ಸುತ್ತೆ ಮೂವಿ. ಡೈರೆಕ್ಷನ್ ಬಗ್ಗೆ ಮಾತಾಡುವಾಗ ಅಂಡ್ ಯೂನಿಟ್ ಅವರಾಗ್ಲಿ ಮತ್ತೊಬ್ಬರಾಗ್ಲಿ ನೀನ್ XYZ ಹಂಗ್ ಮಾಡ್ಸಕ್ಕೆ ಹಂಗ್ ಹೇಳಕ್ಕೆ ಅಂತ ಇರುವಾಗ, ಆಬ್ವಿಯಸ್ಲಿ ನಮ್ ನಟರು ಆರ್ ಪ್ರೊಫೆಷನಲ್, ಬಟ್ ಯು ಹ್ಯಾಂಡಲ್ಡ್ ಅಚ್ಯುತ್, ಯೋಗರಾಜ್ ಭಟ್ ಅಂಡ್ ನನಗೆ ತುಂಬಾ ಇಷ್ಟವಾದ ಜಹಾಂಗೀರ್ ಅವರು, ಇವರೆಲ್ಲರೂ ಇದ್ದಾರೆ. ಸೊ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ತೀರಿ? ಅವರೆಲ್ಲ ಬರೋದಿನ ಸ್ವಲ್ಪ ಅಲರ್ಟ್ ಆಗಿರತ್ತಾ, ಸೆಟ್ ಪ್ರಿಪರೇಷನ್ ಬೆಟರ್ ಆಗಿರತ್ತಾ? ಹೌದು. ಆಮೇಲೆ ಹೌ ಡು ಯು ಕನ್ವೆ, ಲೈಕ್ ಈಗ ಅಚ್ಯುತ್ ಅವರು ಇದ್ದಾರೆ ಅಂದ್ರೆ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಒಂದ್ ಸೀನ್ ಅನ್ನ? ಬಿಕಾಸ್ ಅವ್ರು ಮಾಡ್ದಿರೋ ಫಿಲಮ್ ಇಲ್ಲ ಈಗ.
ಮಾಡಿದಿರೋ ಫಿಲಮ್ ಎಲ್ಲ ಮಾಡಿದಿರೋ ಕ್ಯಾರೆಕ್ಟರ್ ಇಲ್ಲ. ಸೊ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಅಲ್ಲಿ ನಿಮ್ಗೊಂದು ವಿಲ್ ಯು ಬಿ ಜಡ್ಜಿಂಗ್ ಯುವರ್ ಸೆಲ್ಫ್ ಆಲ್ಸೋ? ಅಯ್ಯೋ ನಾನು ತಪ್ಪಾಗಿ ಹೇಳಿ, ಇವರು ಪ್ರತಿದಿನ ಶೂಟ್ಗೆ ಹೋಗ್ತಾರೆ, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ ಮಾಡಿದ್ದಾರೆ, ನಾನು ತಪ್ಪಾಗಿ ಹೇಳಿದ್ರೆ ಅವ್ರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸೇ ಇಲ್ಲದೆ ಎಂಬಾರಸ್ಮೆಂಟ್ ಆಗತ್ತಾ, ಈ ಥರದ್ದೆಲ್ಲನೂ ಥಾಟ್ಸ್ ಬರ್ತಾ ಇರುತ್ತಾ? ಇಲ್ಲ ಸರ್, ದಟ್ ವಾಸ್ ಕಾನ್ಫಿಡೆಂಟ್. ಯಾಕಂದ್ರೆ ನಮಗೆ ಸ್ಕ್ರಿಪ್ಟ್ ಮೇಲೆ ಗ್ರಿಪ್ ಇತ್ತು, ಡೈಲಾಗ್ ಮೇಲೆ ಗ್ರಿಪ್ ಇತ್ತು. ಅವ್ರ ಕೈಲಿ ಕೊಟ್ಬಿಟ್ಟು ನಾನು ಹಿಂಗೆ ಡೈಲಾಗ್ ಹೇಳ್ತಾ ಇರ್ಬೇಕಾದ್ರೆ ನೋಡ್ಕೊಂಡು ಹೇಳ್ತಾ ಇಲ್ವ ಏನೋ ಅಂತೆಲ್ಲ. ಸೊ ಅಷ್ಟು ಪ್ರಿಪೇರ್ಡ್ ಆಗಿ ನಾನು ಬಂದಿದ್ದಾಗ 4 ಶಾರ್ಟು ಸರ್ ಅಂತ. ಆಮೇಲೆ ಒಂದು 3-4 ಡೇಸ್ ಮೇಲೆ ಸ್ಟಾರ್ಸ್ ಇದ್ದಾಗ ಮೋಹನ್ ಮುಂಬ್ಳಿ ಅಂತ ಕೋ ಡೈರೆಕ್ಟರ್ ಇದ್ದಾರೆ, ಆಲ್ಮೋಸ್ಟ್ ದರ್ಶನ್ ಸರ್ದು ಒಂದು 4 ಫಿಲ್ಮ್ ಕೋ ಡೈರೆಕ್ಟರ್ ಅವರು. ಸೂಪರ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ, ಅವರು ಕಂಟ್ರೋಲ್ ಚೆನ್ನಾಗಿ ಮಾಡ್ತಾರೆ. ದೊಡ್ಡ ಆರ್ಟಿಸ್ಟಾಗ ಬೇಕು ಅವರು. ಯಾಕಂದರೆ ನಿಮಗೆ ಸರ್ there are 100 ways to spoil a shoot. ನಿಮ್ಗೆ ಒಬ್ಬ ಚಿಕ್ಕ ಅದನ್ನ ಅಷ್ಟು ನೋಡೋಕ್ಕೆ ಒಂದು ಪೇಷನ್ಸು ಬೇಕು. ಅದಕ್ಕೊಂದು ಅವ್ರು ಕರೆಕ್ಟಾಗಿ ಗೊತ್ತಿರುತ್ತೆ ಎಲ್ಲಿ ಅನ್ಯಾಯ ಆಗುತ್ತೆ ಅಂತ. ಅವ್ನು ಅಲ್ಲಿ ಅದೇನೋ ಅಣಿಸಿದ್ರೆ ಅವ್ರು ಅಂತಾರೆ, ಇದು ಸರ್ ಮಧ್ಯಾಹ್ನ ಅಷ್ಟಲ್ಲಿ ಬಿಸ್ಲಿಗೆ ಬಿದ್ದೋಗುತ್ತಾ ಫ್ರೇಮು, ಮತ್ತು ಗ್ಲಾಸ್ ಹೊಡೆದ್ರೆ ಮತ್ತೆ ಫೋಟೋ ಇಲ್ಲ, 3 ಫೋಟೋ ತರಿಸ್ಬಿಡಿ. ಈ ಥರ ಒಂದು ಅವರು ಅನುಭವದಲ್ಲಿ ಅಷ್ಟು ಸಿನಿಮಾ ಮಾಡಿ 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 ಸ್ಟಾರ್ಸ್ ಇದ್ದಾಗ ಆಮೇಲೆ ದೆನ್ ಹಿ ಜಾಯಿಂಡ್ ಅಸ್. ಅವ್ರು ಬೇರೆ ಮೂವಿ ಮಾಡ್ತಿದ್ರು, ಫ್ರೀ ಆದ ತಕ್ಷಣ ಬೇಡ ಬನ್ನಿ ನಮ್ಮ ಜೊತೆ ಇದ್ಬಿಡಿ ಅಂತ. ಇದು ಬೇಕು. ಆಮೇಲೆ ಅವ್ರು ಬಂದ ಸ್ವಲ್ಪ ಸೆಟ್ ಕಾಮ್ ಆಯಿತು. ನಾನೇನೋ ಬೈತಾ ಇರ್ತೀನಿ ಯಾರಿಗಾದ್ರು, ಯಾಕೆ ಬೈತೀರಾ ಸರ್, ಅವ್ರ ಕೆಲಸ ಅಷ್ಟೇ, ಅವ್ರಿಗೆ ಅಷ್ಟು ಟ್ಯಾಲೆಂಟ್ ಇದೆ, ಅವರೇ ಡೈರೆಕ್ಟರ್ ಆಗ್ತಿರ್ತಾನೆ. ಓಹ್ ಇದು ಕರೆಕ್ಟ್. ಅವ್ರು ಮಾಡಕ್ಕೆ ಬರೋದಷ್ಟು ಅಷ್ಟು ಮಾಡ್ತಾ ಇದ್ದಾರೆ, ನೀವು ಹೇಳ್ಕೊಡಿ. ಅವನಿಗೆ ನಿಮ್ಮಷ್ಟು ಬರೋಂಗಿದ್ರೆ ಅವನಿಗೆ ನಿಮ್ಮ ಕೆಳಗಡೆ ಕೆಲಸ ಮಾಡ್ತೀವಿ. ಸೊ ಅದಕ್ಕೆ ಮಾಡಿ. ಆಮೇಲೆ ನಮ್ದೇನಾಗುತ್ತೆ, ಕಂಟಿನ್ಯೂಸ್ ಶೂಟ್ ಇಲ್ಲದಿರೋದ್ರಿಂದ ಎವ್ರಿಡೇ ಜನ ಚೇಂಜ್ ಆಗ್ತಾರೆ, ಪ್ರತಿಯೊಬ್ಬರಿಗೂ ಒಂದು ಹೊಸ ಇಂಟ್ರೊಡಕ್ಷನ್ ಬೇಕು. ಆಮೇಲೆ ನಿಮ್ಗೆ ಹೇಳಿದ್ನಲ್ಲ ಸರ್, ಇವಾಗ 220 ಸಿನಿಮಾಲಿ 210 ಸಿನಿಮಾ ಹೆಸರುಗಳೇ ಕೇಳದೆ ಹೋಗುತ್ತೆ ಅಂದರೆ ಬರೋನು ಅದೇ ಆ್ಯಟಿಟ್ಯೂಡಲ್ಲಿ ನೋಡ್ತಾನೆ. ಇವನೊಬ್ಬ ಇವನು ಭಾಳ ನೋಡಿದ್ವಿ ಬಾಗುರೋನು, ಎಲ್ಲ ಅದಿದ್ದು ಗೊತ್ತಿರೋರೇ ಮಾಡೋಕ್ಕಾಗ್ತಿಲ್ಲ. ಎಂತೆಂಥ XYZ ಮಕ್ಕಳುಗಳ ರಿಲೇಷನ್ಗಳು ಪ್ರೊಡ್ಯೂಸರ್ಗಳೇ ಮಾಡೋಕ್ಕಾಗ್ತಿಲ್ಲ. ಇನ್ನು ನೀನೇನು ಮಾಡ್ತೀಯ ಗುರು ಅನ್ನೋದೇ ಇರುತ್ತೆ. ಬಟ್ ಇವತ್ತು ಟ್ರೈಲರ್ ಆದಮೇಲೆ ಆನೆಸ್ಟಾಗಿ ಫೋನ್ ಮಾಡಿ ಹೇಳಿದ್ದಾರೆ ಕೆಲವರು, ಅಣ್ಣ ನೀನು ಡೇ 1 ಬಂದಾಗ ನಿನ್ನ ಈ ಥರ ಒಂದು ಟ್ರೈಲರ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಫುಲ್ ಶೂಟಿಂಗ್ ಬಂದಿರೋರು ಹೇಳ್ತಾ ಇದ್ದಾರೆ, ಈ ಕಟ್ಟು, ಈ ಮ್ಯೂಸಿಕ್ಕು, ಇದು ಬಿದ್ದು ಈ ಥರ ಒಂದು ಪ್ರೆಸೆಂಟೇಷನ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡಿಲ್ಲ. ಆಲ್ ದ ಬೆಸ್ಟ್ ಅಣ್ಣ, ನಿನ್ನ ಸಿನಿಮಾ ಒಳ್ಳೆಯದಾಗಬೇಕು. ಅವ್ರು ಕಾಲ್ ಮಾಡೋದು ಬೇಡ, ಅವ್ರು ಸೆಟ್ಲ್ ಆಯಿತು ಹೋದ್ರು. ಬಟ್ ರಿಯಲಿ ಕನೆಕ್ಟ್ ಆಗಿದ್ರೆ ಮಾತ್ರ. ಆದಷ್ಟು ಪ್ರತಿಯೊಬ್ರದ್ದು ನಮ್ಮದು ಸಿನಿಮಾ ಕ್ರೆಡಿಟ್ ಹಾಕೋಕ್ಕಾಗಲ್ಲ ಸರ್, ಯಾರ್ದು ಹಾಕ್ತೀರಾ? ಅಂದರೆ ಸೋ ಮೆನಿ ಪೀಪಲ್ ಇನ್ವಾಲ್ಡ್. ಸೊ ಅದೇ ಥ್ಯಾಂಕ್ಸ್ ಟು ಆಲ್ ಅಂತ ಒಂದು. ಯೋಗರಾಜ್ ಭಟ್ ಅವರು ಆಬ್ವಿಯಸ್ಲಿ ವಿ ನೋ ಹಿಸ್ ಅ ಡೈರೆಕ್ಟರ್ ಆಸ್ ವೆಲ್, ನಟರ ಕೆಪಾಸಿಟಿಯಲ್ಲಿ ಇಲ್ಲಿ ಬಂದಿದ್ದಾರೆ. ಹೌದು. ಬಟ್ ನಿರ್ದೇಶನದಲ್ಲೂ ಏನಾದರೂ ತಮ್ಮ ಇನ್ಪುಟ್ಸ್ ಅನ್ನ ನೀಡಿದ್ರ ಸರ್? ಭಟ್ ಸರ್ ಬಂದಾಗ ಹೆಂಗೆ ಅಂದರೆ, ನಾನು ಅವ್ರ ಹತ್ರ ಒಂದು ಕಲ್ತಿದ್ದು, ಎಷ್ಟೇ ನಾವು ಹೇಳ್ತೀವಲ್ಲ ಕ್ರಿಯೇಟಿವಿಟಿ ನನ್ನ ಪ್ಯಾಷನ್ ಅಂತ, ನನ್ನ ಪ್ರಕಾರ ಆದರೂ 10x ಇತ್ತು ಅವ್ರಿಗೆ. ಸರ್ ಬರೀತಾ ಇದ್ದಾರೆ ಸರ್ ಕ್ಯಾರವ್ಯಾನಲ್ಲಿ. ನಾನು ಬರ್ದಿದ್ದೀವಲ್ಲ ಯಾಕೆ ಇಲ್ಲ ಇರೋ ಇದೇನೋ ಬೆಟ್ರ್ ಮಾಡೋಣ, ಬೆಟ್ರ್ ಡೈಲಾಗ್, ಬೆಟ್ರ್ ಒಂದ್ಸಲಿ ಡೈರೆಕ್ಟರ್ ಅವ್ರು ಕೋ ಡೈರೆಕ್ಟರ್ ಹೋದ್ರು, ನೀವು ಹೋಗಿ ಸರ್ ಇದೇನು ಹೇಳೋ ಸರ್, ಇದು ಈ ಸೀನ್ ಎಲ್ಲ ಫಿಕ್ಸ್ ಆಗಿದೆ, ನಮ್ಮ ಸ್ಕೆಡ್ಯೂಲ್ ಟೈಟ್ ಇರುತ್ತೆ ಸರ್, ನೀವು ಬಂದರೆ ಇಷ್ಟು ಮುಗಿಸ್ಬೇಕು ಅಂತೆಲ್ಲ. ಸರಿ ಆಯಿತು, ಬಂದು ಅದೆಲ್ಲ ಮಾಡಿ. ಆಮೇಲೆ ಅವ್ರು ಕೂತಿರೋರಲ್ಲ ಸ್ಟೂಡೆಂಟ್ಸು ಸರ್, 130 ಜನ. ಓಕೆ ನೀವೇ ಆಯಿತು ಅಂದ್ರೆ ಅಲ್ಲಿ ಬಂದು ಅಲ್ಲಾದ್ಮೇಲೆ ಅವ್ನು DOP 1-2-3 ಹಿಡಿದಿಟ್ಟಿದ್ದ ಅವರು. ಸರ್ ಅವ್ರಿಗಿರೋ ನನ್ನ ಪ್ರಕಾರ ಹಿ ಹ್ಯಾಸ್ ವೆರಿ ಗುಡ್ ಎಡಿಟಿಂಗ್ ಸೆನ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವ್ರಿಗೆ ಎಷ್ಟು ಎಲ್ಲಿ ಕಟ್ಟಾಗುತ್ತೆ ಯಾಕೆ. ಅವ್ರು ಆ್ಯಕ್ಚುಲಿ ನನಗೊಂದು 2 ಹೇಳಿರಿ, ಇದು ಯೂಸ್ ಆಗಲ್ಲ ನೋಡು ಅಂತ. ಅದು ಹಂಗೆ ಆಯ್ತು ಕಡೆಗೆ. ಯಾಕೆ ನಾನು ಯಾಕೆ ಮಾಡಿ, ನಾನು ಫ್ರೇಮ್ ನೋಡ್ತಾರಲ್ಲ ಅವಾಗ ಬಟ್ರಿದ್ದಾಗ, ನಾನು ಅಲ್ಲೊಬ್ಬ ಸ್ಟೂಡೆಂಟ್ ಆಗಿದ್ದೆ ಅಷ್ಟೇ, ಇವ್ರದ್ದು ಸೀನ್ಸ್ಗಳು ನಡಿಬೇಕಾದ್ರೆ. ಆಮೇಲೆ ಕರೆಕ್ಟಾಗಿ ಮಾಡಿಸ್ತಾರೆ, ಇದು ಇನ್ನೊಂದು ಬೇಕು ಕಣೋ, ಇಲ್ಲಿ ಬೇಕು ಬೇಗ ನೀನು ಹಿಂಗೆ ತೋರಿಸೋ ಬೋರ್ ಆಗುತ್ತೆ, ಹಿಂಗೆ ಮಾಡಿ. ನಾನು ಸುಮ್ಮನೆ ಮಾಡಿ ಸರ್ ಮಾಡಿ, ಓಕೆ ಇದೊಂದು ಸೀನ್ ಇದೆ, ಇದು ಈ ಥರ ಒಂದು ಎಮೋಷನ್ ಬೇಕು ಅಂತೆಲ್ಲ. ಆಮೇಲೆ ಸ್ವಲ್ಪ ಅವರು ಸರ್ ಹಿ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಒಂದು ಸಿನಿಮಾಲಿ ಒಂದು 60 ಸೀನ್ ಇರುತ್ತೆ, 20th ಸೀನ್ನ ಬೇಕಾದ್ರೆ ಕ್ಲೈಮ್ಯಾಕ್ಸ್ ಮಾಡ್ತಾರೆ ಅವರು. ಒಂದು ಬ್ಯೂಟಿಫುಲ್ ಆಗಿ ಏನೋ ಹೇಳಿದ್ರು, ನಾನು ಹೇಳಿದೆ ಸರ್ ಇದನ್ನ ಇಲ್ಲಿಟ್ರೆ ಸಿನಿಮಾ ಮುಗಿತಾ ಎದ್ಗಿದ್ಬಿಟ್ಟರು ಸರ್ ಜನ. ಸೊ ದಿಸ್ ಇಸ್ ಇನ್ನೂ ಒಂದು ಇಂಟರ್ವಲ್ ಮುಂಚೆ ಬರೋ ಸೀನು ಸರ್ ಅಂತ. ಬಟ್ ಈ ಥರದ ಒಂದು ಸರ್. ಆಮೇಲೆ ಅಲ್ಲೂ ಅಷ್ಟೇ ಸರ್, ಅಷ್ಟು ರೆಸ್ಟ್ ಮಾಡಿ ಮತ್ತೆ ಕೂತ್ಕೊಂಡು ಮತ್ತೆ ಮಧ್ಯಾಹ್ನ ನೆಕ್ಸ್ಟಿಂದು ಕರೆಕ್ಷನ್ಸ್ ಮಾಡೋದು, 3 ಪೇಜ್ ಮತ್ತೆ ಬರೆಯೋದು, ಮತ್ತೆ ಅಲ್ಲಿ ಬಂದಾಗ ಕೂಡ ಇಲ್ಲಿ ಇನ್ನೊಂದು ಮಾಡೋಣ ಅಂತ ಇಲ್ಲಿ ಬರೆಯೋದು, ಅಲ್ಲಿ ಬರೆಯೋದು. ಹಾಂ ಸರ್, ನನ್ನ ಸಿನಿಮಾಗೆ ಇಷ್ಟೊಂದು ಪ್ರೀತಿ. ನನಗೆ ಟ್ರೈಲರ್ ಒಂದು ಡೈಲಾಗ್ ಬರುತ್ತೆ, ಅದು ಸಿಕ್ಕಾಪಟ್ಟೆ ಪ್ರೊಫೌಂಡ್ ಆಗಿತ್ತು. ನಾನು 2-3 ಸಲ ಕೇಳಿಸ್ಕೋಬೇಕಾಯ್ತು. ಏನು ಅಂದರೆ, ಅವನನ್ನು ಆದಷ್ಟು ಬೇಗ ಆದರೆ ಅವನನ್ನು ಪಡ್ಕೋ ಇದ್ದಾರೆ, ಅವನಿನ್ನ ಕಳ್ಕೊಂಡು. ಟೆಲ್ ಮಿ ದಟ್ ಡೈಲಾಗ್. ಅಂದರೆ ಏನು ವಾಟ್ ವೆಂಟ್, ಸಾಧ್ಯ ಆದ್ರೆ ಅವನ್ನ ಪಡ್ಕೋ, ಸಕ್ಕತ್ತಾಗಿದೆ. ಇಲ್ಲಾಂದ್ರೆ ಅವನು ನಿನ್ನ ಕಳ್ಕೊಂಡ್ಬಿಡು. ಅದು ಕತೆಗೆ ಸರಿ ಇದು ಮಾಡಿ ಹೇಳೋರು ಅವರು. ಏನಾಯ್ತು ಇದಾದ್ಮೇಲೆ ಅಂತ ಹಿಂಗೆ ಅವ್ರು ಬರ್ಕೊಂಡ್ರ ಅದನ್ನ. ಅವ್ರದ್ದು ಆ ಡೈಲಾಗ್ ಅವ್ರದ್ದು. ನಂದು ಸಾಧ್ಯವನ್ನ ಪಡ್ಕೋ, ಇಲ್ಲ ಅಂದರೆ ಈ ರಿಲೇಷನ್ಶಿಪ್ಗೆ ವರ್ಕ್ ಆಗಲ್ಲ ಅಂತ ನನ್ನ ಸ್ಟೈಲು. ಅದು ಬಟರ್ ಸ್ಟೈಲ್ ಅದು, ಆಯಿತಾ. ಇದು ದೊಡ್ಡ ವಿಷಯ ಇದು ಅಂತ ಅದೇ ಒಂದು ಪದ ಚೇಂಜ್ ಸರ್. ಅಂದರೆ ಅವರು ಸಾಂಗ್ಸ್ ಬಟರ್ ರೈಟಿಂಗ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡೋದು
ಆ ಪದ ಅಷ್ಟು ಇಂಪ್ಯಾಕ್ಟ್ ಮಾಡ್ತದೆ. ಕರೆ ಬಟ್ ಈ ಔಟ್ ಆಫ್ ಸಿಲೆಬಸ್ ಲೈನು ಹ್ಞೂ ಅಫ್ಕೋರ್ಸ್ ನಿಮಗೆ ಸಾವಿರಾರು ಜನ ಮಕ್ಕಳ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್ ಆಗಿದೆ, ರೈಟ್? ಅಲ್ಲಿಂದ ಹುಟ್ಕೊಂಡ ಒಂದು ಲೈನಾ ಇದು? ಸರ್, ಔಟ್ ಆಫ್ ಸಿಲೆಬಸ್ ಅನ್ನೋದೇ ಲೈಫು ಸರ್. ಲಾಸ್ಟ್ ಡೈಲಾಗ್ ಕರೆಕ್ಟ್ ಇಸ್ ವಾಟ್ ದ ಮೋಟಿವ್ ವಾಸ್. ಕರೆಕ್ಟ್. ಜೀವನ ಸಿಲೆಬಸ್, ಜೀವನ ಔಟ್ ಆಫ್ ಸಿಲೆಬಸ್. ಎಷ್ಟೊಂದು ಜನ ಕೇಳ್ತಾರೆ, ಇದು ಇಸ್ ರೆಗ್ಯುಲರ್ ಕ್ವಶನ್ ನನ್ನ ಸೆಮಿನಾರಲ್ಲಿ ಹೇಳೋದು. ಯಾಕೆ ಓದಬೇಕು? 10th ಪೇಪರ್ ಕೊಟ್ಟರೆ ಇವತ್ತು ನಾವಿಬ್ರು ಪಾಸ್ ಆಗ್ತೀವ ಇಲ್ಲ, PUC ಕೊಟ್ಟರೆ ಆಗ್ತೀವ ಇಲ್ಲ, ಓನ್ಲಿ ಸಬ್ಜೆಕ್ಟ್ಸ್ ಹೆಸರೇ ನೆನಪಿಲ್ಲ ಇಂಜಿನಿಯರಿಂಗಲ್ಲಿ. ಕರೆಕ್ಟ್. ಬಟ್ ಆದ್ರೆ ಯಾಕೆ ಓದಬೇಕು? ಸೊ ಇಟ್ಸ್ ಬೇಸಿಕಲಿ ಬಿಲ್ಡಿಂಗ್ ಅವರ್ IQ. ಅದು ನಮ್ಮನ್ನ ಬುದ್ಧಿವಂತರು ಮಾಡ್ತಾ ಹೋಗುತ್ತೆ. ಈಗ ನೀವು ಇಂಜಿನಿಯರ್ ಅಂದ ತಕ್ಷಣ ನಿಮಗೆ ಹುಡುಗಿ ಕೊಡ್ತಾರೆ, ಹಂಗಂತ ನಿಮ್ಗೆ ಇಂಜಿನಿಯರಿಂಗ್ ಸಂಸಾರದ ಬಗ್ಗೆ ಹೇಳ್ಕೊಡ್ತಾರಾ? ಇಲ್ಲ. ಥಿಯರಿ ಇದೆಯಾ? ಇಲ್ಲ. ಪ್ರಾಕ್ಟಿಕಲ್ ಏನು ಕೆಲಸ? ಸ್ಟಿಲ್ ಯುವರ್ ಎ ಪೊಟೆನ್ಷಿಯಲ್ ಬ್ರೈಡ್ ಆರ್ ಎ ಗ್ರೂಮ್. ಯಾಕೆ? ನೀವು ಬುದ್ಧಿವಂತರಂತ. ಸೊ ಇದೆಲ್ಲ ಹೊರತುಪಡಿಸಿ ಕೆಲವು ಯಾವ್ದು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಅದನ್ನು ಟಚ್ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ, ಇವಾಗ ಡೈವರ್ಸ್ಗಳು ನೋಡ್ತಾ ಇದ್ದೀರಾ, ಜಗಳ ಕಾನ್ಫ್ಲಿಕ್ಟ್ಸ್ ನೋಡ್ತಾ ಇದ್ದೀರಾ. ಸರ್, ನೀವು ಆ್ಯಕ್ಚುಲಿ ಜಗಳ ಆಡಬೇಕು ಅಂದರೆ ಯಾವ್ದಾರು ತಾತ ಅಜ್ಜಿ ಹತ್ರ ಹೋಗಿ ನಿಮ್ಮದು ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಹೇಳಿ. ದೇ ವಿಲ್ ಲಾಫ್ ದ ರಾಸ್ ಔಟ್. ಸ್ನ್ಯಾಪ್ಚಾಟ್ನ ಏನ ಅಂತಾರೆ ಅವರು, ಏನೇನೆ ಅದಕ್ಕೆ ಬೇಡ ಅವನು. ಎಷ್ಟು ಸ್ಟುಪಿಡ್ ಕಾಣಿಸಿ ಗೊತ್ತಾನ ಅವ್ರ ಮುಂದೆ. ಮೊಬೈಲೇ ಇಲ್ಲ ಗುರು. ನೀನು ಹೆಂಡತಿ ಗಂಡಂದು ರಿಲೇಷನ್ಶಿಪ್ಪಲ್ಲಿ ನೀನೊಂದು ಆ್ಯಪ್, ಒಂದು ಟೆಕ್ನಾಲಜಿ, ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟಲ್ಲಿ ಒಂದು ಅಪ್ಲಿಕೇಶನಲ್ಲಿ ಒಂದು ಇಶ್ಯೂನ ನೀನು ನಿನ್ನ ವೈಯಕ್ತಿಕ ಜೀವನ ಜೊತೆ, ಬಾಂಧವ್ಯ, ಮದುವೆ ಜೊತೆ ಹೊಡಿತೀಯ. ಸೊ ಅದೊಂದು ಸಿನಿಮಾಲಿ ನಾನು ಸಾಫ್ಟಾಗಿ ಹೇಳಿದ್ದೀನಿ. ಅದೇ ಈಗ ರೇಂಜ್ ರೋವರ್ದೊಂದು ಸ್ಟಡಿ ಇದೆ. ರೇಂಜ್ ರೋವರ್ ಅದು ಹಮ್ಮರ್ ಅನ್ಸುತ್ತೆ, ಅವರು ಎಲ್ಲರನ್ನೂ ಕರ್ಕೊಂಬಂದು ಥಿಂಕ್ ಯುವರ್ 5 year old, ವೈ ಡಿಡ್ ಯು ಬೈ ದಿಸ್ ಕಾರ್ ಅಂತ ಕೇಳ್ತಾರೆ. ಆಗ ಎಲ್ಲ ಹೇಳ್ತಾರೆ ಇಟ್ಸ್ ಎ ಬಿಗ್ ಕಾರ್ ಅಂತ. ಅದಕ್ಕೆ ಆ ಸೈಜ್ ಜಾಸ್ತಿ ಮಾಡಿ ಡಿಸೈನ್ ಹಂಗೆ ಮಾಡಿದ್ರು ಅಂತ ಒಂದು ಕೇಸ್ ಸ್ಟಡಿ ಇದೆ. ಸೊ ಅದೇ ಥರ ಯಾರಾದರೂ ಈ ವಯಸ್ಸಾದವರು ಅಂದರೆ ಯು ಆರ್ ನಾಟ್ ಇವತ್ತು ಕಲ್ಚರ್ಗೆ ಇಲ್ಲದೆ ಇರೋರು ಹೋಗಿ ನೋಡಿದ್ರೆ ಅವ್ರ ಹತ್ರ ನಮ್ಮ ಪ್ರಾಬ್ಲಮ್ಸ್ ಹೇಳಿದ್ರೆ ನಮಗೆ ನಾವು ಸ್ಟುಪಿಡಾಗಿ ಕಾಣಿಸ್ತಾರೆ. ನಮ್ಮ ಸ್ಟ್ರೆಸ್ ಪ್ರಾಬ್ಲಮ್ಸ್ ಹೇಳಿ, ಹಾಂ ಮ್ಯಾನೇಜರ್ ಬೈದ ಅವನು ಏನು ಜನ ಅವರು ಅಂತಾರೆ. ನಾವು ಅಯ್ಯೋ ಬಿಟ್ಬಿಟ್ಟು ಯಾಕೆ ಬೈದ ಅಂತ ಬೈಲಿ ಬಿಡು, ನಮ್ಮೆಲ್ಲರೇ ಕೆರೆ ತೊಗೊಂಡು ನೋಡ್ಬಿಡೋರು ಅಂತಾರೆ. ಸೊ ಎಷ್ಟು ಸ್ಟ್ರಾಂಗ್ ಇದ್ರು ಒಂದು ಎಮೋಷನಲ್ಲಿ ಅವಾಗ. ಈಗ ಯಾಕೆ ಇಷ್ಟು ವೀಕ್ ಆಗಿದ್ದೀವಿ ಅಂತ ಅದೇನು ಗೊತ್ತಾ ಸರ್, ಸೆಲ್ಫ್ ಕೌನ್ಸಿಲಿಂಗು, ಸೆಲ್ಫ್ ಮೋಟಿವೇಶನ್ನೇ ಲೈಫಲ್ಲಿ ವರ್ಕ್ ಆಗೋದು. ಯಾರೋ ಬಂದು ಮೋಟಿವೇಶನ್ ಕೊಡ್ತಾರೆ, ಯಾರೋ ಕೌನ್ಸಿಲಿಂಗ್ ಕೊಡ್ತಾರೆ, ವರ್ಕ್ ಆಗಲ್ಲ. ಆ ರಿಯಲೈಸೇಷನ್ಸಲ್ಲೇ ಜೀವನ. ಯಾಕೆ ಇವತ್ತು ಎಜುಕೇಟೆಡ್ಗೆ ಎಲ್ಲ ದೊಡ್ಡ ಮನೆ ಮಕ್ಕಳು ಓದೋನ್ಗೆ ಕೊಡ್ತಾರೆ? ಅವ್ನಿಗೊಂದು ಮೆಚುರಿಟಿ ಇರುತ್ತಪ್ಪ, ಅವನೊಂದು ನೋಡಿರ್ತಾನೆ, ಒಂದು ಸ್ವಲ್ಪ ಮೆಚುರಿಟಿ ಇರುತ್ತೆ, ಒಂದು IQ ಇರುತ್ತೆ, ಅರ್ಥ ಮಾಡ್ಕೊಂಡು ಅನ್ನೋದು ರೀಸನ್ನು. ಅದನ್ನು ನಾನು ಸಾಫ್ಟಾಗಿ ಅಡ್ರೆಸ್ ಮಾಡಿದ್ದೀನಿ ಫಿಲಮಲ್ಲಿ. ಬಟ್ ಇದನ್ನ ಪಾಸ್ಟ್ ಅನ್ನೋ ಒಂದು ಲಿಂಕೇಜ್ ಇದೆ, ಅಂದರೆ ಎವ್ರಿ ಒನ್ ಹ್ಯಾಸ್ ಅ ಗುಡ್ ಪಾಸ್ಟ್, ಬ್ಯಾಡ್ ಪಾಸ್ಟ್. ಹೇಳಿದ್ನಲ್ಲ ಸರ್, ಅದು ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲೂ ಹೇಳಿದೆ. ಟೆಂಪಲ್ ಟು ಡಿಸ್ಕೋಡ್ ನನ್ನ ಜನ್ರೇಷನ್. ಬೆಳಗ್ಗೆ ಎದ್ದು ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ರೆಡಿ ಇರಬೇಕು. ಓಕೆ, ನನ್ನ ಫಿಯಾನ್ಸೆ ಜೊತೆ ಒಂದು ಪಾರ್ಟಿಗೆ ಹೋಗಿ ರೆಡಿ ಇರಬೇಕು. ತುಂಬ ಟ್ರಾನ್ಸ್ಫಾರ್ಮೇಷನ್ ಎರಡು. ಈ ಜನ್ರೇಷನ್ ಹಂಗಿದೆ, ಈ ಜನ್ರೇಷನ್ ಆಗಿದೆ. ಹೌದು. ಈಗ ನಮ್ಮ ಎಲ್ಲರೂ ಇವಾಗ ನಮ್ಮ ಸಿಸ್ಟರ್, ನಮ್ಮ ಕಸಿನ್ಸ್ ಎಲ್ಲ ಪಾರ್ಟಿಗೆ ಹೋಗ್ತಾರೆ, ನ್ಯೂ ಇಯರ್ ಪಾರ್ಟಿಗೆ ಹೋಗ್ತಾರೆ, ಫ್ರೆಂಡ್ಸ್ ನಮ್ಮ ಜೊತೆನೇ ಬರ್ತಾರೆ. ಬಟ್ಟೆಗಳು ಬೇರೆ ಇರುತ್ತೆ. ಇದೇ ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ತೀವಿ, ಬಟ್ಟೆಗಳು ಬೇರೆ ಇರುತ್ತೆ. ಅಡಾಪ್ಟ್ ಬಟ್ಟೆ ಎಲ್ಲ ಆದರೆ ಸಾಲದು, ಮೈಂಡಲ್ಲಿ ಹೋಗ್ಬೇಕು. ಅವಾಗ ಏನಾಗುತ್ತೆ, ಡಿಫ್ರೆನ್ಸಸ್ ಆಗುತ್ತೆ. ಈಗ ನಿನಗೆ ಈಗ ಯಾವುದೋ ಒಂದು ತುಂಬ ಪೊಸೆಸಿವ್ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಕೈ ಮುಗಿಯೋ ಕಲ್ಚರ್ ಇಷ್ಟನಾ, ದೇವಸ್ಥಾನದಲ್ಲೇ ಇರೋ. ನೀನು ಪಬ್ಬಲ್ಲೋ ಕೈ ಮುಗಿ ಅಂತ ಎಕ್ಸ್ಪೆಕ್ಟ್ ಮಾಡೋಣ ಅವಳ ಫ್ರೆಂಡ್ಸ್ ಹತ್ರ, ಅದರಲ್ಲಿ ಅವ್ನ ಫ್ರೆಂಡ್ಸ್ ಹತ್ರ ಆಗಲಿ. ಇದನ್ನು ಅಡ್ರೆಸ್ ಮಾಡ್ತಾ ಹೋಗಿದ್ದೀನಿ ಸಾಫ್ಟಾಗಿ. ಬಟ್ ಅದೇ ನೀವು ಲೇಯರ್ಸಲ್ಲಿ ಹೇಳ್ತಾ ಹೋಗೋದು ಅಷ್ಟೇ. ನಿಮ್ಗೆ ಏನಕ್ಕೋ ಒಂದು ಕನೆಕ್ಟ್ ಆಗ್ತಾರೆ. ಅದು ಇಲ್ಲ ಅಂದ್ರೂ ಆಸ್ ಸ್ಟ್ರೈಟ್ ಎಂಟರ್ಟೈನ್ಮೆಂಟ್ ಅಂತೂ ಏನು ಜಸ್ಟಿಫೈ ಮಾಡಬೇಕು ಮಾಡಿ. ಆ್ಯಂಡ್ ಕ್ಲೈಮ್ಯಾಕ್ಸ್ ಪರವಾಗಿ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದ್ದ ಹಾಗಿದೆ, ಆಫ್ ಕ್ಯಾಮ್ರಾ ಹೇಳ್ತಾ ಇದ್ರಿ. ಅಂದರೆ ಎಲ್ಲದರಲ್ಲೂ ಒಂದು ಗುಡ್ಡು ಬ್ಯಾಡು ಕ್ಲೈಮ್ಯಾಕ್ಸ್ ಅಂತ ಇರುತ್ತೆ ಸರ್. ಒಂದು ಇದು ಸ್ವಲ್ಪ ಬೇರೆ ಒಂದು ಕ್ಲೈಮ್ಯಾಕ್ಸು, ಒಂದು ಡಿಬೇಟಬಲ್ ಕ್ಲೈಮ್ಯಾಕ್ಸು, ಒಂದು ಕ್ವಶನಬಲ್ ಕ್ಲೈಮ್ಯಾಕ್ಸು. ಯಾಕೆ ಮಾಡಬೇಕು ಅಂದರೆ ಇವೆನ್ಚುಲಿ ಒಂದು ಟ್ರೈಲರ್ ಅಂದರೆ ಏನು ಹಿಂಗಿದೆ ಅಂತ ಒಂದು ಇನ್ವಿಟೇಷನ್ನು, ಕ್ಲೈಮ್ಯಾಕ್ಸ್ ಅಂದರೆ ಏನು ಸಮರಿ ಆಫ್ ದ ಎಂಟೈರ್ ಸ್ಟೋರಿ. ಸೊ ದ ಟ್ರೈಲರ್ ಶುಡ್ ಬಿ ಗುಡ್ ಮಾಡಿದ್ದೀವಿ, ಸಮರಿ ಶುಡ್ ಬಿ ಗುಡ್, ಅದಕ್ಕೇನು ಬೇಕೋ ಮಾಡಿದ್ದೀವಿ. ಶೋರ್. ಡೈರೆಕ್ಟರ್ಸ್ ಬಗ್ಗೆ ಮಾತಾಡುವಾಗ ಅಫ್ಕೋರ್ಸ್ ಪ್ರಶಾಂತ್ ನೀಲ್ ಅವ್ರ ಬಗ್ಗೆ ನೀವು ಹೇಳಿದ್ರಿ. ಇದು ರೌಡಿ ಫೆಲೋ ಅಂತ ಒಂದು ಫಿಲ್ಮ್, ಮೂವಿ. ಸಾರಿ, ಅದು ಬಂದಿದ್ಯಾ ಅಥವಾ ಬರಲ್ಲ? ಬರ್ಬೇಕಿನ್ನ ನಾನು ಐ ವಾಸ್ ಎ ರೈಟರ್, ಅದಕ್ಕೆ ಸ್ಟೋರಿ ಸ್ಕಿಲ್ ಪ್ಲೇ ಡೈಲಾಗ್ಸ್ ಮಾಡಿ. ಸೊ ಆ ರೌಡಿ ಫೆಲೋದು ರೀಡಿಂಗ್ ಪ್ರಶಾಂತ್ ನೀಲ್ ಕೊಟ್ರೆ ನೀವು? ರೌಡಿ ಫಿಲ್ ಅಂತ ಟೈಟ್ಲ್ ಇರಲಿಲ್ಲ, ನಾನು ಉಗ್ರ ಪ್ರತಾಪಿ ಅಂತ ಇಟ್ಕೊಂಡಿದ್ದೆ. ನಾವಂದ್ರೆ ಈ ಬ್ಯಾರಿಯರ್ಸ್ ಇಲ್ಲ ಸರ್, ಅಂದರೆ ಗೊತ್ತಿಲ್ಲ ಅಣ್ಣವ್ರ ಸಿನಿಮಾ ಡೈಲಾಗ್ ಇಡ್ಬೋದು, ಆ ಟೈಟ್ಲ್ ಇದೇನೋ ಗೊತ್ತಿಲ್ಲ. ವರ್ಕಿಂಗ್ ಟೈಟ್ಲ್ ಹಂಗೆ ಇಟ್ಕೊಂಡು ಆ ಕತೆ ಹೇಳ್ಬೇಕಾದ್ರೆ ಆ ಪ್ರೊಡ್ಯೂಸರು ಪ್ರಶಾಂತ್ ಸರ್ ಕ್ಲೋಸ್ ಇದ್ರು. ಸರಿ. ಸೊ ಆ ಥರ ಇದ್ದಾಗ ಒಂದು ಮೀಟಿಂಗ್ ಆಗಿತ್ತು. ಅವಾಗ ತುಂಬ ಅಗ್ರೆಸಿವ್ ಆಗಿ ಮೀಟ್ ಮಾಡ್ತಿದ್ದೆ ಸರ್. ಆಲ್ಮೋಸ್ಟ್ ನಾನು ಮೀಟ್ ಮಾಡಿದ್ರೆ ಡೈರೆಕ್ಟರ್ ಇಲ್ಲ, ಸುಮ್ಮನೆ ಹೋಗೋದು, ಮೀಟ್ ಮಾಡೋದು, ನೋಡೋದು, ತಿಳ್ಕೊಳ್ಳೋದು. ಆಮೇಲೆ ನನಗೆ ಗೊತ್ತಾಯ್ತಿಲ್ಲ, ಒಂದು ಡ್ಯೂಟಿ ಅನ್ನೋದು ಒಂದಿದೆ ಇಲ್ಲಿ. ಪ್ರಶಾಂತ್ ಸರ್ದಲ್ಲ, ಬೇರೆ ಅದು. ಈ ಡ್ಯೂಟಿ ಹಾಕ್ಬೇಕಷ್ಟೇ. ನಿಮ್ಮ ಕೆಲಸ ಆಗಬೇಕಾ ಇಂಡಸ್ಟ್ರಿಲಿ, ಡ್ಯೂಟಿ ಹಾಕ್ಬೇಕು.
ನೀವೊಂದು ಸ್ಟಾರು, ನೀವು ನನಗೆ ಬೆಳಿಯಮ್ಮ ನಮ್ಮ ಹುಡುಗ ಅಂತ ಹೇಳ್ಬೇಕಾ? ಏನಿಲ್ಲ, ನಾವು ಒಂದು ತಿಂಗಳು ಬಂದು ನಿಂತ್ಕೋಬೇಕು ನಿಮ್ಮ ಮುಂದೆ, ಇಷ್ಟೇ ಮಾಡ್ಬೇಕಾಗಿರೋದು. ನಿಂತ್ಕೊಂಡೇ ಇರ್ಬೇಕು, ಕೆಲಸ ಆಗುತ್ತೆ. ಎಲ್ಲರೂ ಮಾಡ್ಕೊಡ್ತಾರೆ. ಒಂದ್ಸಲಿ ಹೋಗಿ ಕೇಳಿದ್ರೆ ಯಾರೂ ಮಾಡ್ಕೊಡಲ್ಲ. ಇದು ನಂಗೆ ಅರ್ಥ ಆಗಿರೋ ಹಾರ್ಡ್ ರಿಯಾಲಿಟಿ. ಯು ಗಿವ್ ದೆಮ್ ಇಂಪಾರ್ಟೆನ್ಸ್ ಆ್ಯಂಡ್ ಹೌ ಡು ಯು ಶೋ ದಟ್ ಇಟ್ಸ್ ಇಂಪಾರ್ಟೆಂಟ್ ದಟ್ ದೇ ಆರ್ ಅ ಪಾರ್ಟ್ ಆಫ್ ದಿಸ್ ಆರ್ ದೇ ಸೇ ದಿಸ್. ದಟ್ ಮೀನ್ಸ್ ಇಲ್ಲ ನೀನು ಒಂದು ಫೇವರ್ ಮಾಡು, ಒಂದು ಫೇವರ್ ಕೇಳು. ಈಗ ನಾನು ಯಾರ ಹತ್ರನೇ ಹೋದ್ರು ಎಲ್ಲೋ ಒಂದು ಕಡೆ ಒಂದೇನೋ ಮಾಡಿರ್ತೀನಿ, ಸರ್ ಈ ಥರ ಅಲ್ಲೊಂಚೂರು ನಾನು ಇದು ಮಾಡಿದ್ದೆ ಸರ್, ನನಗೆ ಇದೊಂದು ಮಾಡ್ಕೊಡಿ ಸರ್ ಅಂತ. ಬಾರ ಆಯಿತು ಅಂತೇಳಿ ಮಾಡ್ಕೊಡ್ತಾರೆ. ನಮಗೂ ಇಟ್ಸ್ ಅನ್ಫೇರ್. ಒಂದು ಸ್ಟಾರ್ ಅಂದ ತಕ್ಷಣ, ಸ್ಟಾರ್ ಡೈರೆಕ್ಟರ್ ಅಂದ ತಕ್ಷಣ ನಾವು ಎಲ್ಲರ ಹತ್ರ ಇದು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅನ್ಫೇರ್. ಕರೆಕ್ಟ್. ನಮ್ಮ ಕಡೆಯಿಂದ ಮಾಡೋಕ್ಕಾಗಿದ್ರೆ ಮಾಡ್ಬೋದು, ಇಲ್ಲ ನಾವು ಹೇಳ್ಬೋದು ಸರ್ ಹಿಂಗಿದೆ, ನೆಕ್ಸ್ಟ್ ಪ್ಲಾನ್ ನಂದು ಇದಿದೆ, ದೇರ್ ಐ ಹೆಲ್ಪ್ ಯು ಹಿಯರ್ ಇಫ್ ಪಾಸಿಬಲ್. ಐ ಮೀನ್ ಅವ್ರಿಗೆ ನೀಡಿದೆ ಅಂತಲ್ಲ, ಇಫ್ ಪಾಸಿಬಲ್ ಐ ಡು, ಏನೋ ಬರಪ್ಪ ಆ್ಯಂಡ್ ಲುಕ್ ಡಿಫ್ರೆಂಟ್ ದೆನ್ 10 other people who is approaching him. ಲವ್ಲಿ. ದೆನ್ ಯು ಹ್ಯಾವ್ ಎ ವೆಲ್ಕಮ್ ಅಂತ. ಪ್ರೇಮ್ ಅವರು ಮುಹೂರ್ತಕ್ಕೆ ಬಂದರು. ಪ್ರೇಮ್ ಸರ್, ಅದು ಹೇಗೆ? ಪ್ರೇಮ್ ಸರ್ ನಾನು ದಿವಿಲನ್ ಟೈಮಿಂದ ಚಾನ್ಸ್ ಕೇಳಿ, ಅವಾಗ ಬರೀ ಆ್ಯಕ್ಟಿಂಗ್ ಹುಚ್ಚು. ಆಗ ಇದು ಮಾಡಿದಾಗ ಒಂದ್ಸಲಿ ಒಂದು ಡಿನ್ನರ್ ಮಾಡೋ ಒಂದು ಅವಕಾಶ ಸಿಕ್ತು. ಆಗ ಅವ್ರ ಫಿಲಮ್ ಬಗ್ಗೆ ನಾನು ಹೇಳಿದೆ, ಅಣ್ಣ ನನಗೂ ನಿಮಗೂ ಒಂದು ಕಾಂಪಿಟೇಷನ್ ಇರೋಣ. ಏನು ಕಾಂಪಿಟೇಷನ್ ಮಗನೇ? ನಿಮ್ಮ ಸಿನಿಮಾ ಬಗ್ಗೆ ಕ್ವಿಝು ನಾನೇ ಗೆಲ್ಲೋದು. ನೀವು ಬಿಟ್ಟು ಮಗ ನನ್ನ ಸಿನಿಮಾ ಕ್ವಿಝೇ ಗೆಲ್ತೀರಿ ಅಂತಾರೆ. ನೀವು ಕೇಳಿ ಅಂತ ನಾನೆಲ್ಲ ಹೇಳ್ತಾ ಹೋಗ್ತಾ ಇದ್ದಾಗ ಅವ್ರಿಗೆ ಅರ್ಥ ಆಯಿತು. ರಿಪೀಟಲ್ಲಿ ನೋಡೋ ನನ್ನ ಪಿಕ್ಚರು ಅರ್ಥ ಮಾಡ್ಕೊಂಡ್ರೆ ಮ್ಯೂಸಿಕಲ್ಲಿ ಒಂದು ಸೆನ್ಸ್ ಇದೆ ನನಗೆ, ಅಷ್ಟು ಫೀಲ್ ಮಾಡಿದ್ದಾನೆ ಪ್ರತಿ BGMsನ. ಇದನ್ನು ವೆರಿ ಗುಡ್ ಬಿಡಿ ಮಗನೇ ನೀನು ಹಂಗೆ ಅವ್ರಂಗೆ ಎಲ್ಲ ಆ್ಯಕ್ಚುಲಿ ಮಿಮಿಕ್ ಹಿಮ್ ವೆರಿ ವೆಲ್. ಆ ಥರ ಒಂದು ಮಾತಾಡ್ತಾರೆ. ಮುಹೂರ್ತದಲ್ಲೂ ಬಂದಿರು, ಅವರೇ ಕ್ಲಪ್ ಮಾಡಿದ್ದು. ಹೌದು, ಅವರೇ ಕ್ಲಪ್ ಮಾಡಿದ್ದು. ಸೊ ಮೊನ್ನೆ ರೀಸೆಂಟ್ ಆಗಿ ಆ ಹಯಬುಸ ಜಂತ್ರಿ ನಾವು ಬ್ರ್ಯಾಂಡಿಂಗ್ ಮಾಡಿ ಅವಾಗ ತೊಗೊಂಡೋಗಿ ತೋರಿಸಿ, ಏನಾಯ್ತು ಹಿಂಗ್ ಬರ್ತದೆ ಸೋಣ ಅಂದ್ರೆ, ಇಲ್ಲ ನಾ ಬನ್ನಿ ತೋರಿಸ್ಬೇಕು ನಿಮ್ಗೆ ಅಂತೇಳಿ. ಯಾಕಂದ್ರೆ ಅವರು ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಕರೆಕ್ಟ್. ಪ್ರೇಮ್ ಸರ್ ಅಂದ ತಕ್ಷಣ ಮತ್ತೆ ಆ ಥರ ಬ್ರ್ಯಾಂಡ್ ಅವರು. ಸೊ ನನ್ನ ಐಡಿಯಾ ಅಲ್ಲ. ಸೊ ಐ ವಾಂಟೆಡ್ ಟು ಶೋ ಇಟ್ ಹಿಮ್. ಸೀದಾ ಆಫೀಸ್ಗೆ ಹೋಗ್ಬಿಟ್ಟು ಈ ಥರ ಬನ್ನಿ ಅಣ್ಣ ಒಂದ್ಸತಿ ತೋರಿಸ್ತೀನಿ ಅಂತ ಟ್ರೈಲರ್ ತೋರಿಸ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ. ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡಿದ್ದೆ. ಒಳ್ಳೇದಾಗಲಿ. ಬೈಕ್ ಇದೆಲ್ಲ ಫೋಟೋ ತಗೊಂಡು, ಯಾಕಂದರೆ ಪ್ರೇಮ್ ಸರು, ಈ ನಮ್ಮ ರಂಗನಾಥ್ ಸರ್, ಈ ಥರ ಒಂದು 5-6 ಜನ ಇದ್ದಾರೆ ಸರ್. ಸೋಷಿಯಲ್ ಮೀಡಿಯಲ್ಲಿ ನೀವು ಏನು ಹಾಕೋರು ಕೊಡುತ್ತೆ, ಅದು ಪ್ರೇಮ್ ಸರು ಅದೇ ಅದು ಕ್ಯೂಟಾಗಿ ಹೇಳ್ತಾರೆ. ಅದು ಯಾವುದೋ ಒಂದು ನೆಗೆಟಿವ್ ಆಗಲ್ಲ. ಸೊ ಇವ್ರದ್ದೊಂದು ಹಾಕಿದ್ಮೇಲೆ ಅದು ಲಕ್ಷ ಹೋಗಿದೆ. ಮತ್ತೆ ಟಿಕ್ಟಾಕ್ ವಿಡಿಯೋಸ್ ಅಲ್ಲಿ ಮಾಡುವಾಗ ಅದು ಯೂಶಲಿ ಜನ ಏನು ಪ್ರೊಡಕ್ಷನ್ ವ್ಯಾಲ್ಯೂ ನಾವು ಮೇಕಪ್ ಹಾಕೊಂಡಿದ್ದೀವಿ ಅದೆಲ್ಲ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಲೈಕ್ ವೈಸ್ ನೀವು ಇದಕ್ಕೆ ಮುಂಚೆ ಮಾಡಿದ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ರೋಲ್ಸ್ ಅಂತ ಕೂಡ ಹೇಳಿದ್ರಿ. ಅಲ್ಲೂ ಕೂಡ ನಿಮ್ಮನ್ನೇ ಜನ ನೋಡ್ತಾ ಇರಲ್ಲ. ಬಟ್ ಹೀರೋ ಅಂತ ಬಂದಾಗ ಯು ಹ್ಯಾವ್ ಟು ಬಿ ಅಪೀಲಿಂಗ್. ಆ 2.5 ಗಂಟೆ ಕಾಲ ಅವ್ರು ನಿಮಗಾಗಿ ರೂಟ್ ಮಾಡಬೇಕು, ರೈಟ್? ಸೊ ಹೌ ಡು ಯು ಥಿಂಕ್ ಯು ಹ್ಯಾವ್ ಫೇರ್ಡ್? ಅಥವಾ ನಿಮ್ಮ ಆ್ಯಕ್ಟಿಂಗಿಗೆ ಒಂದು ಸ್ಕೋರ್ ಕಾರ್ಡ್ ಹಾಕ್ಕೊಂಡ್ರೆ ಹೌ ಡು ಯು ಥಿಂಕ್ ಯು ಹ್ಯಾವ್ ಫೇರ್ಡ್? ಸರ್ ಏನಂದರೆ ನಮ್ಮದು ಜಡ್ಜ್ಮೆಂಟ್ ನಾವು ತೊಗೊಳ್ಳಿಲ್ಲ. ಯಾವತ್ತೂ ಎಡಿಟರ್ ಹೇಳ್ತಾಯಿದ್ರು, ನಿಮ್ಮ ಶಾಟ್ ನಾನು ಬಿಟ್ಬಿಡಿ ಸರ್ ಅಂತ. ಯಾಕಂದರೆ ನೀನು ಹೆಂಗೆ ಕಾಣಿಸ್ತೀರ ನೋಡ್ತಾ ಇರ್ತೀರ, ಬಿಟ್ಬಿಡಿ. ಆಮೇಲೆ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಅಲ್ಲ ನೀವು. ಯಾಕಂದರೆ ಇದು ಎಲ್ಲ ಥರ ಆ್ಯಂಗಲಲ್ಲಿ ತೋರಿಸ್ತೀವಿ ಸಿನಿಮಾ ಅಂದರೆ. ಟಿಕ್ಟಾಕ್ ಅಂದರೆ ಒಂದು ಸೈಡು ಒಂದು ಫ್ರೇಮ್ ಆ ಥರದ್ದು. ಸೊ ಹಿಂಗೆ ಹೇಳಿದಾಗ ಓಕೆ ಮಾಡಿ ಒಂದು ರೌಂಡು ಅಂತೇಳಿ ಮಾಡಿಸಿ, ನಮ್ಗೆ ಗೊತ್ತಿರೋದೆಲ್ಲ ಒಪಿನಿಯನ್ಸ್ ತೊಗೊಂಡು, ಆಮೇಲೆ ಗೊತ್ತಿಲ್ಲದೆ ಇರೋರು ತಪ್ಪಿರ್ತಾರೆ. ಇದೆಲ್ಲ ಒಂದಷ್ಟೊಂದು ನೀಟಾಗಿ ರೆಡಿ ಮಾಡೋರು, ಅಂದರೆ ಶಾರ್ಟ್ಸ್ ಕಟ್ಸ್ ಎಲ್ಲ ರೆಡಿ ಮಾಡೋರು. ರೆಡಿ ಆದಮೇಲೆ ಕಂಟೆಂಟ್ ಓಕೆ ಇತ್ತು. ಸರ್ ನೀವು ಇದಕ್ಕೆ ಮುಂಚೆ ಟೀಸರ್ ಅಂತ ಬಂದುಬಿಟ್ಟಿದೆ. ಆ ಟೀಸರಲ್ಲಿ ಹೀರೋದು ಫಸ್ಟ್ ಡೈಲಾಗ್ ಇದು ಸಿನಿಮಾಲಿ, ಹೊಸ ಮುಖ ಅಲ್ವಾ, ಇಷ್ಟ ಆಗೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ದಟ್ ಈಸ್ ಎವ್ರಿಥಿಂಗ್ ಸರ್. ಗೋ ಬ್ಯಾಕ್ ಟು ಆಲ್ ಹೀರೋಸ್ ಫಸ್ಟ್ ಫಿಲಮ್ಸ್. ದೇರ್ ಆರ್ ಎಕ್ಸೆಪ್ಷನ್ಸ್ ಇನ್ ಎವ್ರಿಥಿಂಗ್. ಇವಾಗ ನೀವು ಅಪ್ಪು ಅಂತ ಹೇಳ್ಬೋದು, ಅಪ್ಪು ಫಸ್ಟ್ ಫಿಲಮಲ್ಲೇ ವಿ ಲವ್ಡ್ ಹಿಮ್, ಅಪ್ಪು ಸರ್. ಬಟ್ ಅದು ಆ ಥರ ಅಲ್ಲ. ಬಟ್ ಮೇಜರ್ ಏನು ಬ್ಯಾಕ್ಗ್ರೌಂಡಲ್ಲೇ ಬಂದವರು. ಈಗ ನೀವು ಅದನ್ನು ನೋಡಿ, ಅವತ್ತಿಗೆ ನಮ್ಮ ಇಮೇಜಲ್ಲಿ ಅವ್ರು ಹೆಂಗಿದ್ರು, ಇವತ್ತಿಗೆ ಎಲ್ಲಿದ್ದಾರೆ? ನಾನು ಇನ್ನೊಂದು ಹೇಳಲ್ಲ, ಟ್ರೈಲರಲ್ಲಿ ನೋಡಿದ್ದಕ್ಕಿಂತ ಅಥವಾ ಟ್ರೈಲರಲ್ಲಿ ನೋಡಿದ್ದು ಬೇರೆ, ನಾನು ನಿಮ್ಮ ಹತ್ರ ಈಗ ಮಾತಾಡುವಾಗ ಬೇರೆ, ನನ್ನ ಇಂಪ್ರೆಷನ್ ಇವಾಲ್ವ್ ಆಗಿಬಿಟ್ಟಿದೆ ನಿಮ್ಮ ಬಗ್ಗೆ ಆಲ್ರೆಡಿ. ಸೊ ಲೈಕ್ ಯು ಆರ್ ಸೇಯಿಂಗ್, ಸ್ವಲ್ಪ ಟೈಮ್ ಹಿಡಿಯತ್ತೆ. ಟ್ರೂ, ಎಕ್ಸಾಕ್ಟ್ಲಿ ವಾಟ್ ಐ ಮೀನ್. ಈವನ್ ಇನ್ ದ ಫಿಲಮ್ ಸರ್, I have planned this very well. You have written it like that. I have planned it very well. ನೀವು ಯಾವುದು ಏನು ಸರ್ 2 ಬಿಲ್ಡಪ್ ಹಾಕಕ್ಕೆ ಸುಮ್ಮನೆ ಓಡದೆ ಅಂತ 2 ನಿಮಿಷ ಹೇಳೋದು. ಐ ನೋ ಪೀಪಲ್ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಐ ಜಸ್ಟ್ ನೋ. ಯಾಕಂದರೆ ಸರ್ ಈ ಹುಡುಗರಿಗೆ ಸೆಮಿನಾರಲ್ಲಿ ನಿಮ್ಗೆ ದೇ ಆರ್ ವೆರಿ ಓಪನ್ ಸರ್. ಬೈದಾಗ್ತಾರೆ, ಕುಯ್ಬೇಡಲ್ಲಿ. ಇವಾಗೆಲ್ಲ ಆ್ಯಟಿಟ್ಯೂಡ್ ಬೇರೆ ಸರ್. ಮುಂಚೆ ಥರ ಗುರು ಗಿರು ಸ್ಪೀಕರು ದೊಡ್ಡವರು ಪ್ರಿನ್ಸಿಪಲ್ ಪಕ್ಕಕ್ಕೆ ಏನು ಅದೆಲ್ಲ ಕೇರೆ ಮಾಡಲ್ಲ ಇವಾಗ. ನಾನು ದುಡ್ಡು ಕೊಟ್ಟಿದ್ದೀನಲ್ಲ ಕಾಲೇಜಿಗೆ, ಆ್ಯಟಿಟ್ಯೂಡಲ್ಲೇ ಬಂದಿರ್ತಾರೆ ಅವರು. ಆ ಲೆವೆಲ್ ರಿಯಾಲಿಟಿಲಿದ್ದಾರೆ ಹುಡುಗರು. ನೀವು ಹಾಗೇನು ಇದು ಫಸ್ಟ್ ಇಯರ್ ನಾನು ಅದೇ ಫಸ್ಟ್ ಇಯರ್ ಅಂಬಲ್ಲೆಸ್ ಸ್ವಲ್ಪ ಇರ್ತಾರೆ, ಹಾಗೆ ಕಡಿಮೆ ಆಗ್ತಾ ಫೈನಲ್ ಇಯರ್ಗೆ ಅವ್ರು ಕೆರೆ ಮಾಡಲ್ಲ. ಯಾರಿಗೂ ಕೆರೆ ಮಾಡಲ್ಲ. ಅವ್ರಿಗೆ ಇಷ್ಟ ಆದರೆ ಬರೆದಿ ಕೊಡ್ತಾರೆ, ಇಷ್ಟ ಇಲ್ವಾ ಇದು ಹೋಗ್ತಾ ಇರ್ತಾರೆ. ಜಗಳನ ಬೇಡ, ನೀನು ಅಲ್ಲಿರೋ ನಾನು ಇಲ್ಲಿರ್ತೀನಿ ಅಂತ ಈ ಥರ ಆ್ಯಟಿಟ್ಯೂಡ್ ಅವರು. ಸೊ ನಿಮಗೆ ರೋಸ್ಟ್ ಮಾಡೋರು ಎಲ್ಲರೂ ಇರ್ತಾರೆ. ನೀವೇನೇ ಮಾಡೋರು ರೋಸ್ಟ್ ಮಾಡ್ತಾರೆ ಸರ್.
ಕಾಯ್ತಾ ಇರ್ತಾರೆ, ಅದ್ರಲ್ಲಿ ನೋಡ್ಕೊಂಡು ಡೋಪಮಿನ್ ಸಿಗ್ತಾ ಇರುತ್ತೆ. ತಪ್ಪು ಸರಿ ಏನೂ ಇಲ್ಲ ಸರ್ ಪ್ರಪಂಚದಲ್ಲಿ. ದಿ ಅದರ್ ಥಿಂಗ್ ಅಬೌಟ್ ಔಟ್ ಆಫ್ ಸಿಲೆಬಸ್ ಇಸ್ ಹಾಡುಗಳು ಐ ಥಿಂಕ್ ಎರಡೇನ ಬಂದಿರೋದು ಸಾಂಗ್ ರಿಲೀಸ್ ಮಾಡಿದ್ದೀವಿ ಇಲ್ಲಿವರೆಗೂ ಬಂದಿರೋದು. ಅಫ್ಕೋರ್ಸ್ ಮಧುರವಾಗಿದೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಆ್ಯಂಡ್ ಟ್ರೈಲರಲ್ಲೂ ಕೂಡ ಗೋಯಿಂಗ್ ಬ್ಯಾಕ್ ಟು ಐ ಥಿಂಕ್ ವಾಟ್ ಯುವರ್ ಪ್ರೇಮ ಅವ್ರ ಬಗ್ಗೆ ಮಾತಾಡುವಾಗ ಹೇಳಿದ್ರಿ, ಆ ಮ್ಯೂಸಿಕನ್ನು ರೀ ರೆಕಾರ್ಡಿಂಗಲ್ಲಿ ಬಳಸ್ಕೊಂಡು ಎಮೋಷನ್ನ ಹೇಗೆ ಎಲಿವೇಟ್ ಮಾಡೋದು ಅದು ಟ್ರೈಲರಲ್ಲೂ ಬಂದ್ಬಿಡುತ್ತೆ ಆಲ್ರೆಡಿ. ಯು ಶೋಡ್ ಅ ಗ್ಲಿಮ್ಸ್ ಆಫ್ ದಟ್ ಆಲ್ರೆಡಿ. ಬಟ್ ಇಂಟ್ರೆಸ್ಟಿಂಗ್ಲಿ 2 ಹಾಡುಗಳಿಗೆ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ರ? 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ನಮಗೆ ಸರ್. ಇದು ನನಗೊಂದು ಎಕ್ಸ್ಪೀರಿಯನ್ಸಲ್ಲಿ ಮಾಡಿದ್ದು ನಾನು. ಏನಾಗುತ್ತೆ ಅಂದರೆ ಸರ್, ನಾನು ಹೇಳೋದೆಲ್ಲ ಬರೀ ನನ್ನ ಪಾಯಿಂಟು, ನನ್ನ ಎಕ್ಸ್ಪೀರಿಯನ್ಸ್ ಸರ್, ನಥಿಂಗ್ ಜನರಿಕ್. ನನಗೆ ಬೇರೆಯವ್ರಿಗೆ ವರ್ಕ್ ಆಗಬಾರ್ದಂತ ಏನಿಲ್ಲ. ಒಂದು ಯಾವುದೋ ಡೈರೆಕ್ಟರ್ ಹತ್ರ ಮ್ಯೂಸಿಕ್ ಮಾಡ್ತೇನೆ ಬಾಯಿಲಿ ಅಂತ ಹೇಳಿದಾಗ ಅವನೇನೋ ಒಂದು ಟ್ಯೂನ್ ಮಾಡ್ತಾರೆ, ತುಂಬ ಮೋಸ್ಟ್ ಟಾಪೆಸ್ಟ್ ಪೇಯ್ಡ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ಕೊಳ್ಳಿ, ಟನ ಅಂತ ಏನೋ ಮಾಡ್ತಾರೆ. ಇದೇ ಸರ್ ಚೆನ್ನಾಗಿಲ್ಲ ಅಂತ, ಹೌದಾ ಇನ್ನೊಂದು ನಿಮಿಷ ಅಂದ್ಬಿಟ್ಟು ಇನ್ನೊಂದು ಬೇಸ್ ಲೇಯರ್ ಆಗ್ತಾರೆ, ಇನ್ನೊಂದು ಸ್ವಲ್ಪ ಏನೋ ಬೆಟ್ರ್ ಅನ್ಸುತ್ತೆ, ಮತ್ತು ಇನ್ನೊಂದಷ್ಟು ಮಾಡಿ ಒಂದು ಇಂಪ್ಯಾಕ್ಟ್ ಮಾಡಿ ಅದು ಗುಂಕೊಂಡು ಹೋಗ್ತೀನಿ, ನನಗೆ ಇಷ್ಟ ಆಗ್ಬಿಡುತ್ತೆ. ಬಟ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಅದು ಇಷ್ಟ ಆಗಲಿಲ್ವ ನನಗೆ. ನಾನು ಕೇಳಿ ನಾನು ಇಷ್ಟಪಟ್ಟೆ. ಸಿಂಪಲ್ ರೀಸನ್, ಯಾಕೆ ಹಳೆ ಹಾಡುಗಳು ಸೂಪರ್ ಹಿಟ್ಟು, ಅವಾಗ ರೇಡಿಯೋ ರೇಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋರು. ಸರ್ ಯಾವುದೇ ಸಾಂಗ್ ಒಂದು 5 ಸಲ ಕೇಳಿ ಸರ್, ಅಟ್ಲೀಸ್ಟ್ 50 to 80% ಸಾಂಗ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನಿಮ್ಗೆ ಟ್ಯೂನ್ ಬರುತ್ತೆ, ಅದು ಸುಮ್ಮನೆ ಅದು ನಾವು ಹೇಳೋದು ಈ ಕಾಲದವ್ರು ಸಾಂಗ್ ಮಾಡಲ್ಲ, ಚೆನ್ನಾಗಿ ಮಾಡಲ್ಲ. ಗುರು ನಿಂಗೆ ಕೇಳಪ್ಪ 2 ಸಲ ಗಮನ ಇಟ್ಟು ಕೇಳು. ಯಾಕೆ ನಾವು ಪ್ಲೀಸ್ ಯೂಸ್ ಇಯರ್ಫೋನ್ಸ್ ಇದು ಯಾಕೆ ಹಾಕ್ತೀವಿ ನಾವು? ಆ ಥರ ಅಟ್ಮಾಸ್ಫಿಯರಲ್ಲಿ ಕೇಳಿದ್ರೆ ನಮ್ಗೆ ಇಷ್ಟ ಆಗಿರುತ್ತೆ, ಅದಕ್ಕೆ ಮಾಡಿರ್ತೀವಲ್ಲ. ನಾನು ಅಲ್ಲಿ ಇನ್ನೂ ಒಂದು ಸ್ಟೆಪ್ ದಾಟಿ ನನಗೆ ಫಸ್ಟ್ ಟೈಮ್ ಕೇಳಿದಾಗ ಇಷ್ಟ ಆದರೆ ಮಾತ್ರ ಮಾಡ್ತೀನಿ ಅಂತ. ನಾನು ಅದಕ್ಕೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಏನು ಮಾಡ್ತಾರೆ, ಒಂದು ಕೊಡ್ತೀವಿ ಕಂಪೋಸ್ ಮಾಡಿ, ಸ್ಟಾಕ್ ಸಾಂಗ್ಸ್ ಇದೆಯಾ, ಸ್ಟಾಕ್ ಟ್ಯೂನ್ಸ್ ಇದೆಯಾ, ಮಾಡಿರೋದು ರಿಜೆಕ್ಟ್ ಏನೇ ಇರಲಿ ನಂಗೆ ಕೇಳಿಸು, ಓಕೆ ಚೆನ್ನಾಗಿದೆ ಸೆಟ್ ಆಗುತ್ತಾ ನಂದಕ್ಕೆ, ಆಮೇಲೆ ಲಿರಿಕ್ಸ್ ಬರ್ಕೊಳೋಣ. 3 ಸಾಂಗ್ಸ್ ನಾನೇ ಬರ್ದೀನಿ, ಮಿಕ್ಕಿದ್ದು ಪಾಪ ಕೆಲವು ಸ್ಟೂಡೆಂಟ್ಸ್ ಹತ್ರ ಬರ್ಸಿದ್ದೀನಿ. ಆಮೇಲೆ ಒಂದು ಪ್ರಮೋಷನ್ ಸಾಂಗು ಜಯಂತ್ ಕೈಕಿಣಿ ಸರ್ ಬರ್ಕೊಟ್ಟಿದ್ದಾರೆ, ಮೂವಿಲಿಲ್ಲ ಅದು ಪಾಪ ನಮ್ಮ ಚಿನ್ಮಯ ಎತ್ರಿಯಸ್ ಅಂತ ಸರಿಗಮಪ ವಿನ್ನರ್ ಅವರು, ಅದೇ ವಾಲಂಟಿಯರ್ಡು. ಒಂದು ಸಾಂಗು ಜಿ ಸರಿಗಮಪ ಟೀಮ್ ಮಾಡಿದ್ದಾರೆ ಸರ್, ಗಿಟಾರ್ ಶ್ರೀನಿವಾಸ್ ಸರ್. ಸರ್ ನನ್ನ ಇವಾಗ ಗಿಟಾರ್ ಶ್ರೀನಿವಾಸ್ ಅಂದರೆ ಆಲ್ಮೋಸ್ಟ್ ಅವ್ರು ಎಷ್ಟೋ 1000 ಸಾಂಗಿಗೆ ಗಿಟಾರ್ ಮಾಡಿದ್ದಾರೆ, ಎಷ್ಟೋ ಟೈಮಿಂದ ಮ್ಯೂಸಿಕಲ್ಲಿದ್ದಾರೆ. ನಾನು ಅವ್ರಿಗೆ ಒಂದು ಸಿನಿಮಾ ಸಾಂಗ್ ಇದೆ ಸರ್, ಒಂದು ಸಾಂಗ್ ಮಾಡ್ಕೊಡ್ಬೇಕು ಅಂತ ಕೇಳಿದೆ. ಮ್ಯೂಸಿಕ್ ಡೈರೆಕ್ಷನ್ ಹೌದು ಸರ್ ಮಾಡೋಣ, ಅದೇ ನಿಮ್ಮ ಪ್ರೀವಿಯಸ್ ಸರ್ ಪ್ರೊಡ್ಯೂಸರ್ ಕೇಳ್ತಾರೆ ಯಾವುದು ಮಾಡಿಲ್ಲ, ನೀವೇನು ಸರ್ ಹಿಂಗಂತೀರಾ, ಎದೆ ತುಂಬಿ ಹೊಡ್ವೇನು ಕಾಲದಿಂದನೂ ನೀವು ನಿಮ್ಮ ಟೀಮ್ ಇದೆ, ನೋ ಬಡಿ ಅಪ್ರೋಚ್ಡ್ ಅಸ್. ಯಾರು ಬಂದಂಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಕೇಳಿಲ್ಲ. ಗಿಟಾರ್ ನೋಡ್ಸೋದು ನಾನು ಹೋಗ್ತೀನಿ, ಇನ್ನೊಂದು ಕಡೆ ಅವ್ರು ಹೋಗ್ತಾರೆ. ಆ್ಯಂಡ್ ವಿ ಆರ್ ಬಿಸಿ, ಅವರು ಇಂಟರ್ನ್ಯಾಷನಲ್ ಶೋಸ್ ಎಲ್ಲ ತುಂಬ ಮಾಡ್ತಾರೆ. ವಿ ಆರ್ ಹ್ಯಾಪಿ ಲೈಫ್, ನೀನೇನೋ ಬಂದಿದ್ದೆ ಲೆಟ್ಸ್ ಡೂ ಇಟ್ ಅಂದ. ಅವಾಗ ಫಸ್ಟ್ ಸಾಂಗು ಪ್ರೀತಿಯಾಗಿದೆ ಈಗೀಗ ಅಪ್ಪು ಸರ್ದು ಒಂದು ಟ್ರೆಂಡು ಅದು. ಅವಾಗ ಅದೊಂದು ಸಾಂಗ್ ಜೇಂಕಾರ್ ಅವ್ರ ಹತ್ರನೇ ಇತ್ತು. ಸೊ ಯಾಸ್ ಸರ್ ಇದೊಂದು ರಿಜಿಸ್ಟರ್ಡ್ ರಿದಮ್ ಅಂತ ಕರಿತೀವಿ, ಇರೋದು 4 ಜುಂಗ್ ಚುಕ್ಕು ಚುಕ್ಕು. ನೀವು ಕರೆಕ್ಟಾಗಿ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ತಾ ಬಂದರೆ ಆ ರಿಜಿಸ್ಟರ್ಡ್ ರಿದಮಲ್ಲಿ ನೀವು ಏನು ಮಾಡಿದ್ರು ಹಿಟ್ ಆಗುತ್ತೆ. ನಾನು ಮೊನ್ನೆ ನಮ್ಮ ದೇವರಾಜ್ ಸರ್ ಅಂತ ಇದ್ದಾರೆ, ಇಲ್ಲಿ ಎನರ್ಜಿ ಅಂತ ಹಾಕಿದ್ದೀನಿ, ಬಿಗ್ ಸಪೋರ್ಟ್ ಇನಿಷಿಯಲ್ ಡೇಸ್ ಥ್ರಿಲ್ ಟುಡೇ 26 ಸೊ ಅವರು ನನ್ನ ಮಗ ಒಂದು ಸಾಂಗ್ ಹುಚ್ಚಿಡ್ಕೊಂಡ್ಬಿಟ್ಟಿದ್ದಾನೆ ಪ್ರದೀಪ್, ಯಾವ್ದು ಸರ್ 2 ಬರುತ್ತೆ ಬಿಟ್ಟು 3 ಬರುತ್ತೆ, ಏನು ನೋಡಿ ಆ ಥರದ್ದೇ ಅದೊಂದು ಇರುತ್ತೆ, ಇನ್ನೊಂದು ಹಿಟ್ ಆಗಿರುತ್ತೆ. ಸೊ ಇದು ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಗೊತ್ತಿರುತ್ತೆ, ಹಿಟ್ಟು ಮ್ಯೂಸಿಕ್ ಡೈರೆಕ್ಟರ್ಗಳು ಚೆನ್ನಾಗಿ ಗೊತ್ತು. ಸರ್ ಅವ್ರು ಹೇಳ್ತಾರೆ ಸರ್ ಇದು ಸಾಂಗ್ ಹಿಟ್ಟಾಗುತ್ತೆ ಹೋಗಿ ಅಂತ, ಈ ಥರ ಒಂದು ಗೊತ್ತಿರುತ್ತೆ. ಸೊ ಅದನ್ನು ಅನಲೈಸ್ ಮಾಡಿದಾಗ ಗುರು ಐ ಡೋಂಟ್ ವಾಂಟ್ ಟು ಬಿ ಫೂಲ್ಡ್. ಸೊ ಇಫ್ ಯು ಹ್ಯಾವ್ ಎ ರೆಡಿ ಟ್ರ್ಯಾಕ್ ಯು ಮೇಕ್ ಮಿ ಲಿಸನ್, ಇಫ್ ಐ ಲೈಕ್ ಇಟ್ ದ ಫಸ್ಟ್ ಗೋ ದೆನ್ ವಿಲ್ ಇಂಪ್ರೂವೈಸ್ ಇಟ್. ಈ ಥರನೇ ಮಾಡ್ಕೊಂಬಂದೆ. ಬಟ್ ಇವತ್ತಿಗೂ ಸರ್, ಇಫ್ ದೆರ್ ಇಸ್ ನೋ ಸ್ಟಾರ್ ಸಿಂಗರ್ ಆರ್ ಇಫ್ ದೆರ್ ಇಸ್ ನೋ ಸ್ಟಾರ್ ಹೀರೋ, ದ ಸಾಂಗ್ ವಿಲ್ ನಾಟ್ ವರ್ಕ್. ಇಟ್ ವಿಲ್ ನಾಟ್ ವರ್ಕ್. Then why do you have 5 songs? 1005 ಅನ್ಕೊಳ್ಳಿ, ಲೆಸ್ ದೆನ್ ಎಷ್ಟು ಪರ್ಸೆಂಟ್ ಅದು. ಬಟ್ ಸ್ಟಿಲ್ ಯು ಹ್ಯಾವ್ 5 songs. ಅದೇ ಸಾಂಗು ಅದೇ ಒಂದು ಸಿಂಗರ್ ದೊಡ್ಡವ್ರು ಹಾಕಿ ಅದೇ ಒಂದು ಸ್ಟಾರ್ ಸಾಂಗ್ ಅಂತ ಹೇಳಿದ್ರೆ ಎಂಟೈರ್ ಸಾಂಗ್ ಚೇಂಜಸ್. ಸರ್ ಹಿಂಗೆ ಕೂತಿರ್ತೀರಾ ಸರ್, ಇವರು ಸುಮ್ಮನೆ ನಿಮ್ದು ಹಾಸ್ಯವಾಗಿ ಹೇಳಿ, ಇವ್ರ ಪರಿಚಯನೇ ಇಲ್ಲ ನೀವು ಅನ್ಕೊಳ್ಳಿ. ಇವ್ರು ನಮ್ಮ ಫ್ರೆಂಡು ತುಂಬ ಬೇಕಾದವರು, ಆ್ಯಕ್ಚುಲಿ ಇವ್ರು ನರೇಂದ್ರ ಮೋದಿ ಅವರ ಎಲ್ಡ ಬ್ರದರ್ ಮಗ ಅಂತ ಹೇಳ್ತಾರೆ ತಕ್ಷಣ ನಿಮ್ಗೆ ನೋಡೋ ಆ್ಯಂಗಲೇ ಚೇಂಜು. ಸೇಮ್ ಮನುಷ್ಯ, ಸೇಮ್ ಮಾತು, ಸೇಮ್ ಕಾಫಿ, ಸೇಮ್ ಟೀ. ಇವರು ಹೌದು ಸರ್ ಅಯ್ಯೋ ಅಂತಾರೆ, ಯಾಕಪ್ಪ? ಅಲ್ಲಿಂದ ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ಇದೆ ಅಂತ ಹೇಳಿ, ಅದೊಂದು ಕೇಳೋ ರೀತಿನೇ ಆ ಇಮೇಜ್ ಅಷ್ಟೇ. ಅದು ಇನ್ನೂ ಅದು ತುಂಬ ಡೆಪ್ತ್ ಅಲ್ಲಿ ನಾವು ಇದೆಲ್ಲ ನಾವು ನೋಡ್ತಾ ಇರ್ತೀವಲ್ಲ ಸರ್, ವೈ ದಿಸ್ ಇಸ್ ವರ್ಕಿಂಗ್, ವೈ ದಿಸ್ ನಾಟ್ ವರ್ಕಿಂಗ್. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾರೆ, ನೀನು ಹೇಳ್ತಾಳ ನಾವು ಓಡಲ್ಲ ಅಂತ ಈ ಸಿನಿಮಾ ನಾವು ನೋಡಿದ್ಮೇಲೆ ಓಡುತ್ತೆ ಫಾರ್ ಶ್ಯೂರ್. ಯಾಕೆ ಪೀಪಲ್ ರೆಸೊನೇಟ್ ವಿತ್ ದ ಲಿರಿಕ್ಸ್, ಎಲ್ಲಿಗೆ ಬಂದು ಸಿಚುವೇಶನ್ ಗೊತ್ತಾಗುತ್ತೆ, ಎಮೋಷನ್ ಕನೆಕ್ಟ್ ಆಗುತ್ತೆ. ಯಾಕೆ ಸ್ಟಾರ್ ಸಾಂಗ್ಸ್ ಓಡುತ್ತೆ ಬಿಟ್ಟ ತಕ್ಷಣ ಅಂದರೆ, ಬಿಟ್ಟ ತಕ್ಷಣ ಅವನೊಂದು ಇಮ್ಯಾಜಿನ್ ಮಾಡ್ಕೊತಾನೆ ನಮ್ಮ ಹೀರೋ ಹೆಂಗಿದ್ದಾನೆ, ಆ ಸಾಂಗಲ್ಲಿ ಏನೇನು ಮಾಡಿರ್ಬೋದು, ಚಿಕ್ಕ ಬಿಟ್ಟು ಹಾಕ್ಬಿಟ್ಟು ಮಿಕ್ಕಿದ ಲಿರಿಕಲ್ ಮಾಡ್ತೀವಿ, ಈ ಥರದ್ದು ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಆ ಇಮ್ಯಾಜಿನೇಷನ್ ಇಸ್ ವಾಟ್ ಈಸ್ ಮೇಕಿಂಗ್ ಹಿಮ್ ಟು ಲೈಕ್ ದ ಸಾಂಗ್. ಅಗೇನ್ ಟ್ರೆಂಡ್ ಸೆಟ್ಟಿಂಗ್ ನಮ್ಮದು ನಿನಗಾಗಿ ಕಾದಲ್ಲಿ
ಏನು ಮಾಡ್ತಾರೆ, ಲಿರಿಕಲ್ ವಿಡಿಯೋ ಮಾಡಿದ್ವಿ ಫಸ್ಟು. ಲಿರಿಕಲ್ ಓಡಲ್ಲ ಅಂತ ಹೇಳಿದ್ರು. ನಾನು ಟ್ರೈ ಮಾಡೋಣ, ಮತ್ತೆ ಓಡಲಿಲ್ಲ. ಲಿರಿಕಲ್ ವಿಡಿಯೋ ಓಡಲ್ಲ, ಮ್ಯೂಸಿಕ್ ಓಡುತ್ತೆ, ವಿಂಕು ಗಾನ ಸಾಮಾನಲ್ಲಿ ಎಲ್ಲ. ಸೊ ಕಾನ್ಸರ್ಟ್ ವರ್ಷನ್ ಅಂತ ಮಾಡೋಣ ಅಂದ್ಬಿಟ್ಟು ವಿ ಗಾಟ್ ಫ್ಯೂ ಸ್ಟೂಡೆಂಟ್ಸ್ ಫ್ರಮ್ ಐಡಿಯಾ ಕಾಲೇಜ್. ಸಾಂಗ್ ಪ್ಲೇ ಮಾಡ್ತೀನಿ ಅಂತ ರಿಯಾಕ್ಷನ್ ಶೂಟ್ ಮಾಡಿದೆ. ಆ ಸಾಂಗಲ್ಲಿರೋ ವಿಜುವಲ್ಸು ಎಲ್ಲಿ ಲಿರಿಕ್ಸ್ ಬರಬೇಕು, ಲಿರಿಕಲ್ ವಿಡಿಯೋ ಬರಬೇಕು, ಅಲ್ಲಿ ನಾವೇನು ಮಾಡಿದ್ವಿ, ಜನರ ರಿಯಾಕ್ಷನ್ಸ್ ಹಾಕೊಂಡು ಇಟ್ಸ್ ಎ ನೀವು ನೋಡಿ ಸರ್, ನೆಕ್ಸ್ಟ್ ಇಯರ್ ಇಂದ ಎಷ್ಟು ಸಾಂಗ್ಸ್ ಬರುತ್ತೆ ಆ ಥರ ನೋಡಿ. ನಾನು ಐ ಲವ್ ಈತೇನೋ ಮಾಡೋದು, ಈ ಕ್ಯಾರೆಕ್ಟರ್ ಗ್ಲಿಮ್ಸ್ ಮಾಡೋದ್ರಲ್ಲಿ ಒಂದಷ್ಟು ಬಂತು. ಲಿರಿಕಲ್ ವಿಡಿಯೋ ಕಾನ್ಸೆಪ್ಟ್ ಬೇಡ, ರಿಯಾಕ್ಷನ್ಸ್ ಹಾಕೊಂಡು ಹೋಗೋಣ. ಆ್ಯಂಡ್ ದಿಸ್ ಹಸ್ ವರ್ಕ್ ವೆರಿ ವೆಲ್. ಎಲ್ಲ ಸಿನಿಮಾ ಮೇಕರ್ಸ್ ಅದನ್ನು ಟ್ರೈ ಮಾಡಿ. ಯಾಕಂದರೆ ಲಿರಿಕ್ಸ್ ಹಾಕಿ ಫ್ರೀಸ್ ಮಾಡಿ ಟೆಕ್ಸ್ಟ್ ಹಾಕೋ ಬದಲು ಒಬ್ಬನ ರಿಯಾಕ್ಷನ್ ಇಫ್ ಯು ಗೆಟ್ ಸ್ಟಾರ್ಸ್ ಇನ್ನೂ ಒಳ್ಳೇದು, ಇನ್ನೂ ವರ್ಕ್ ಆಗುತ್ತೆ. ಸೊ ಈ ಥರದ ಒಂದು ವಸ್ತು ಪ್ರಯತ್ನ. ನಿನಗಾಗಿ ಕಾದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ಗೆ ನಾವು ಕೇಳಿಸಿದ್ವಿ ಬೈಟ್ ತೊಗೊಳಕ್ಕೆ ಹೋದಾಗ. ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಲಿ. ಅವಾಗ ಲಿರಿಕ್ಸ್ ಆಗಿರಲಿಲ್ಲ, ತುಂಬ ಚೆನ್ನಾಗಿದೆ ಲಿರಿಕ್ಸು, ತುಂಬ ಒಳ್ಳೇದಾಗುತ್ತೆ ನಿಮಗೆ ಮಾಡಿ ಅಂತ ಹೇಳಿದ್ಮೇಲೆ ಮ್ಯಾಮ್ ಇಷ್ಟಪಡ್ತಾ ಇದ್ದಾರೆ, ರಿಲೀಸ್ ಮಾಡೋಣ ಈ ಸಾಂಗ್ ಅಂತ ಲಿರಿಕಲ್ ಸ್ವಲ್ಪ ಅದೇ ಕಾನ್ಸರ್ಟ್ ಎಲ್ಲ ಶೂಟ್ ಮಾಡಿ ಆ ಥರ ಒಂದು ರಿಲೀಸ್ ಮಾಡಿದ್ದು. ಶೂರ್. ಪ್ರಮೋಷನಲ್ ಸಾಂಗ್ ಬಂತಾ? ಪ್ರಮೋಷನಲ್ ಸಾಂಗ್ ಬಿಟ್ಟಿಲ್ಲ ಸರ್. ಅದೇನಾಗುತ್ತೆ, ಏನಕ್ಕೆ ಇಟ್ಕೊಂಡಿದ್ವಿ ನಾವು ಅಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಏನು ಟ್ಯೂನ್ ಹಾಕಲ್ಲ, ಅದಾಕಲ್ಲ, ಇಲ್ಲ ಹಾಕಲ್ಲ, ಬ್ಲಾಕ್ ಆಗುತ್ತೆ, ಮ್ಯೂಟ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ. ಕೆಲವು ಏನೋ ಬಿಟ್ ರೆಕಾರ್ಡ್ ಮಾಡಿರ್ತಾರೆ. ಸೊ ಆಯ್ತು, ಇದಕ್ಕೆ ಒಂದು ಸಾಂಗ್ ಬಿಡೋಣ ಬಿಡು, ಕಾಪಿರೈಟ್ ಫ್ರೀ. ನಂಗೆ ಸಿನಿಮಾ ಥೀಮ್ ಬೇಕು, ಒಳಗಡೆ ಬರಲೇಬೇಕು. ಸೊ ಲೆಟ್ಸ್ ಡೂ ಅ ಕಾಪಿರೈಟ್ ಫ್ರೀ ಸಾಂಗ್ ಫಾರ್ ಪ್ರಮೋಷನ್. ಇಟ್ಸ್ ನಾಟ್ ದೇರ್ ಇನ್ ದ ಮೂವಿ, ಯೂಸ್ ಇಟ್ ಫಾರ್ ಪ್ರಮೋಷನ್. ಶೋರ್. ನೀವು ವಿದ್ಯಾರ್ಥಿಗಳ ಜೊತೆ ಅಷ್ಟು ಇಂಟ್ರಾಕ್ಟ್ ಮಾಡೋದ್ರಿಂದ, ಈಗ 10th ಅವರು, ಹೈಸ್ಕೂಲ್ ಅವರು, ಹುಡುಗಿರು, PUC ಅವರು, ಡಿಗ್ರಿ ಅವರೆಲ್ಲ ಫಸ್ಟ್ ಆಫ್ ಆಲ್ ಅವ್ರ ಕನ್ನಡ ಚಿತ್ರಗಳನ್ನು ನೋಡ್ತಾ ಇದ್ರೆ ಯಾವ ಜಾನ್ರಾ ಚಿತ್ರಗಳನ್ನು ನೋಡ್ತಾ ಇದ್ದಾರೆ ಸರ್? ಕನ್ನಡ ಅದೇ ಸ್ಟಾರ್ಸ್, ಸ್ಟಾರ್ ವ್ಯಾಲ್ಯೂ. ಯಾಕಂದರೆ ನಿಮಗೆ ಈ ಪೆಪ್ಸಿ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಕೋಕೋ-ಕೋಲಾ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಳ್ತಾರೆ, ದೇ ಗೆಟ್ ಇನ್ ಟು ದ ಕಿಡ್ಸ್ ಮೈಂಡ್. ಯು ಕ್ಯಾನ್ ಲೈಕ್, ಯಾಕಂದ್ರೆ 25 ಮುಂಚೆ ಮದುವೆ ಆಗಂತಾರೆ. ಯಾಕಂದ್ರೆ ಸೈಕಾಲಜಿಕಲಿ ಯು ಆರ್ ಪ್ರಿಪೇರ್ಡ್ ಟು ಲೈಕ್ ಸಂಬಡಿ. ಅದಾದಮೇಲೆ ಯು ವಿಲ್ ಬಿ ರೆಸಿಸ್ಟೆಂಟ್ ಟು ಲೈಕ್ ಸಂಬಡಿ. ಸೊ ಅದಕ್ಕೆ ಬ್ರ್ಯಾಂಡ್ಸ್ ಎಲ್ಲ ನಿಮ್ಗೆ ಚಿಕ್ಕ ವಯಸ್ಸಿಗೆ ಆಟೋಮೊಬೈಲ್ ಟಾಯ್ಸ್ ಮೇಲೆಲ್ಲ ಬ್ರ್ಯಾಂಡ್ ಹಾಕೋದು. ಅದೇ ಥರ ವೆನ್ ಯು ಗ್ರೋ ಅಪ್ ಯು ವಿಲ್ ನಾಟ್ ಲೈಕ್. ಅದೇ ಥರ ಈಗೇನಾಗಿದೆ, ಇವರೆಲ್ಲ ಆ ಏಜಲ್ಲಿ ಇಷ್ಟಪಟ್ಟಿರೋರು, ಫಿಲಮ್ ನೋಡ್ತಾ ಇರೋರು, ಅವ್ರು ಇವಾಗ ಮೆಚೂರ್ ಆಗಿದ್ದಾರೆ. ಅವ್ರಿಗೆ ಹೊಸಬ್ರು ಇಷ್ಟ ಆಗಲ್ಲ. ಮೇ ಬಿ ದಿಲ್ ಅಪ್ರಿಷಿಯೇಟ್ ಅನ್ ಆ್ಯಕ್ಟಿಂಗ್, ದಿಲ್ ಅಪ್ರಿಷಿಯೇಟ್ ಅ ಪರ್ಫಾರ್ಮೆನ್ಸ್, ಅಪ್ರಿಷಿಯೇಟ್ ದ ಗ್ಲಾಮರ್. ಆ ಮೈಂಡ್ ಒಳಗೆ ಹೋಗಲ್ಲ ನಾವು. ನಾನು ಇನ್ನಿಷ್ಟೇ ಸೈಕಲ್ ಹೊಡೀಲಿ, ಏನೇನೋ ಮಾಡಿ, ಏನೋ ಮಾಡಿ, ಮೈ ಮೇಲೆ ಏನು ಬಂದರೂ ಅದು ಹೋಗಲ್ಲ. ಅದು ಹೋಗ್ಬೇಕಂದ್ರೆ ತುಂಬ ಕಷ್ಟ, ತುಂಬ ಅಂದರೆ ತುಂಬಾ ಕಷ್ಟ. ಅದಕ್ಕೆ ನನ್ನ ಪ್ರಕಾರ ಒಂದು ಅಟ್ಲೀಸ್ಟ್ ಒಂದು 8-10 ಫಿಲಮು, ಆ 8-10 ಒಂದು 4-5 ಸೂಪರ್ ಹಿಟ್ಟು, ಅದರಲ್ಲಿ ಒಂದು ಹೀರೋ ಗ್ಲೋರಿಫಿಕೇಷನ್ನು, ಇಂಥವೆಲ್ಲ ಒಂದಷ್ಟು ಇದ್ದು ಕಾಡಿ. ಪ್ಲಸ್ ಸುತ್ತ ಯಾರು ಹೊಗಳುತ್ತಾರೆ ನಮ್ಮನ್ನ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ನೋಡಿ ಬೇಕಾರೆ ನಮ್ಮ ಒಪಿನಿಯನ್ ಬೇಸ್ಡ್ ಆಗೋ ಜನ ಏನು ಹೇಳ್ತಾರೆ ಅವ್ರ ಮೇಲೆ, ಅವರು ಎಲ್ಲ ಕಡೆ ಹೇಳ್ತಾರಲ್ಲ ಅಂತ ನಾವು ಇದು ಫಾಲೋಯಿಂಗ್. ಅದು ಆಗೋದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ ಈಗ ಈ ಜನ್ರೇಷನ್ ಅವ್ರಿಗೆ. ನಾನು ಆ ಥರ ಮಾಡಬೇಕು ಅಂದರೆ ನಾನು ಆ ಜನ್ರೇಷನ್ ಅವ್ರಿಗೆ ಪಿಕ್ಚರ್ ಮಾಡಬೇಕು ಸರ್. ಇವಾಗ ಜನಧನ್ಯಗಳೇ ಇಟ್ಸ್ ಸೂಪರ್ ಹಿಟ್ ಮಕ್ಕಳು ಸಾಂಗು. ಗಣೇಶರ್ಗೊಂದು ಡಬಲ್ ಧಮಕ್, ಅದೇನೋ ಇದು ಇವಡವ ಅನಲೈಸ್ಡ್ ಇಟ್. ಮಕ್ಕಳು ಮನ್ಸಿಗೆ ಮತ್ತೆ ಹೋದ್ರಲ್ಲ ಸರ್, ಅದು ಅವ್ರು ಇನ್ನೂ ಸ್ವಲ್ಪ ಯಾಳೆ ಹಂಗೆ ಇನ್ನೂ ಒಂದು 10 ಮೈಲೇಜು. ಅದು ಲಕ್ಕಿಲಿ ಹಂಗೆ ಆಗಬೇಕು. ಅದಾಗೋದು ಇವಾಗೆಲ್ಲ ತುಂಬ ಕಷ್ಟ. ನಮಗೆಲ್ಲ ಹೆಂಗೆ ಸರ್, ಹೀರೋ ಇಂಟ್ರೊಡಕ್ಷನ್ ವಾಸ್ ಡನ್ ಮೈ ಫಾದರ್. ಈಗ ನಾವು ಅವ್ರಿಗೆ ಥಿಯೇಟರ್ ಕರ್ಕೊಂಡು ಹೋದ್ರು, ನಾವು ಕೈ ಹಿಡ್ಕೊಂಡೆಲ್ಲ ಬರ್ರಿ ಅಂತೆಲ್ಲ ಇದು ಮಾಡಿ. ಬೇರೆ ಫಿಲಮ್ಗೆಲ್ಲ ಹೋದ್ರೆ ಬೈಯೋರು. ಅವಾಗ ಅದೊಂದಿತ್ತು, ಅಣ್ಣವ್ರ ಫ್ಯಾಮಿಲಿ ಅಂದರೆ ಒಂದಿತ್ತು, ಕರ್ಕೊಂಡು ಹೋಗೋರು. ನೋಡಿ ಏನು ಫಿಟ್ ಏನು ಮಾಡ್ತಾನೋ, ಅಪ್ಪು ಥರ ಶೂ ಕೊಡಿಸ್ತೀನಿ ಬಾ ಅನ್ನೋರು. ನಮ್ಮ ತಲೆಯಲ್ಲಿ ಅವಾಗ ಒಂದು ವಿ ಆರ್ ಓಪನ್ ಟು ಬಿ ಅ ಫ್ಯಾನ್. ಕರೆಕ್ಟ್. ಅದೊಂಥರ ಫ್ಯಾನು. ಫ್ರಸ್ಟ್ರೇಷನ್ ಫ್ಯಾನ್ ಇನ್ನೊಂದು. ವೆನ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಟೆಲ್ ಅಬೌಟ್ ಮೀ, ಐ ವಾಂಟ್ ಸಮ್ ಒನ್ ಟು ಕೀಪ್ ಇನ್ ಫ್ರಂಟ್. ನಮಗೂ ಏನು ವಿಷಯ ಇಲ್ಲ. ನಾನೊಂದು XYZ ಹೀರೋ ಇಟ್ಕೋತೀನಿ, ಇನ್ನೊಂದು PK ಹೀರೋ ಇಟ್ಕೋ, ಕಿತ್ತಾಡೋಣ. ಬೇಡ ನನ್ನ ಬಗ್ಗೆ ನಿನ್ನ ಬಗ್ಗೆ ಮಾತಾಡಿ, ಏನಾಯ್ತು ಗುರು, ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ಬಾ ಅಷ್ಟೇ. ಏನಿಲ್ಲ ನಮ್ಮಿಬ್ರು ಲೈಫಲ್ಲಿ ಅಂದಾಗ ನಮ್ಮಿಬ್ರಿಗೂ ಒಂದು ಕಿತ್ತಾಡೋಕ್ಕೆ ಒಂದು XYZ PK ಅವ್ರು ಬೇಕು. ಸೊ ಆ ಥರ ಒಂದು ಫ್ಯಾನ್ಶಿಪ್ ಬೇರೆ, ಅದು ಶೋ ಆಫ್ ಫ್ಯಾನ್ಶಿಪ್ಪು. ಬಟ್ ನಮ್ಮನ್ನ ಜನರ ಮನಸ್ಸೊಳಗಡೆ ಹೋಗಲ್ಲ. ನಾವು ಇದನ್ನೇ ಹಿಡಿಬೇಕಾಗಿರೋದು. ಓಕೆ, ಒಂದು ಕಂಟೆಂಟು ಈ ಥರ ಲೇಯರ್ಸಲ್ಲಿ ತೊಗೊಂಡೋಗಿದ್ದಾನೆ, ಕರೆಕ್ಟ್, ಈ ಥರ ಒಂದು ಸಬ್ ಸ್ಟೋರಿ ಹೇಳ್ತಾ ಇದ್ದಾನೆ ಎವ್ರಿ ಸೀನಲ್ಲಿ, ಈ ಥರ ಒಂದು ಗ್ರಿಪ್ ಇಟ್ಕೊಂಡಿದ್ದಾನೆ, ಈ ಥರ ಒಂದು ಫ್ರೆಶ್ನೆಸ್ ಆಗಿ ಒಂದು ಟ್ರೀಟ್ಮೆಂಟ್ ಮಾಡಿದ್ದಾನೆ, ಫ್ರೆಶ್ನೆಸ್ ಆಗಿ ಲೈನ್ ಮಾಡಿದ್ದಾನೆ, ಇಶ್ಯೂನು ಫ್ರೆಶ್ ಆಗಿ ತೊಗೊಂಡಿದ್ದಾನೆ. ಈ ಥರದ ಮೇಲೆ ಹೋಗಬೇಕು. ನಮ್ಮ ಸಿನಿಮಾ ನೋಡ್ಕೊಂಬಂದವ್ರು ಆಚೆ ಬಂದು ನನ್ನ ಹತ್ರ ಯಾರು ಸೆಲ್ಫಿ ಓಡಿಸ್ಕೊಳ್ಳಲ್ಲ, ಗುಡ್ ಜಾಬ್ ಅಂದ್ಬಿಟ್ಟು ಹೋಗ್ತಾರೆ ಅಷ್ಟೇ. ಇವಾಗ ನೀವು ಆ ಪ್ರಶ್ನೆ ಕೇಳ್ಬೋದು, ನಾನು ನಿಮ್ಮ ಫಿಲ್ಮ್ ನೋಡೋಣ ನನ್ನ ಅಭಿಪ್ರಾಯ ಇರ್ಬೋದು ಅಂತ. ಇದು ಆಮೇಲೆ ಮ್ಯಾಚ್ ಮಾಡೋಣ, ವಾಟ್ ಐ ಸೆಡ್ ಆ್ಯಂಡ್ ವಾಟ್ ಯು ಥಾಟ್ ಅನ್ನೋದು. ನಿಮಗೆ ಫಸ್ಟ್ ಒಂದು 30 ಮಿನಿಟ್ಸ್ ಕನ್ಸ್ಬೋದು. ಓಕೆ, ದಿಸ್ ಗೈ ಹಸ್ ಟ್ರೈ ಟು ಎಕ್ಸೈಟ್ ಕಾಲೇಜ್ ಸೀನ್ಸು, ಏನೋ ಫ್ರೆಶ್ ಆಗಿದೆ, ನನಗೆ ಕನೆಕ್ಟ್ ಆಗ್ತಿಲ್ಲ. ಮೇ ಬಿ ದರ್ 2-3 ಪೀಪಲ್ ಲಾಫಿಂಗ್ ಸುತ್ತಮುತ್ತ ವರ್ಕ್ ಆಗ್ತಾ ಇದ್ದೇನೋ. ಇಲ್ಲಿ ಐ ಥಿಂಕ್ ಐ ಸಿ ಸಮ್ ಪಾರ್ಟ್ ಆಫ್ ಹಿಸ್ ಡೈರೆಕ್ಷನ್ನು. ಒಂದು 30 ಮಿನಿಟ್ಸ್ ಆದಮೇಲೆ ಏನೋ ಹೋಗ್ತಾ ಇದೆ, ಚೆನ್ನಾಗಿದೆ, ಓಕೆ, ಮ್ಯೂಸಿಕ್ ಯಾರು ಅಂತೆಲ್ಲ ಬರುತ್ತೆ, ಅಲ್ಲಿ ಬರುತ್ತೆ. ಸ್ಟಾರ್ಟಿಂಗೆಲ್ಲ ಮ್ಯೂಸಿಕ್ ಗೊತ್ತಾಗಲ್ಲ, ಚೆನ್ನಾಗಿ ಮಾಡಿದ್ದಾರೆ ಇವರು, ಓಕೆ. ಇಂಟ್ರೋಲ್ಲು ಇದು ಈ ಸಿನಿಮಾ ಥರ ಆಯ್ತಾ, ಆ ಸಿನಿಮಾ
ಇಲ್ಲ ಅಫ್ಕೋರ್ಸ್ ಇದು ಹಿಂಗಾದ್ಮೇಲೆ ಹಿಂಗೆ ಆಗಲೇಬೇಕಲ್ವಾ. ಸೊ ಕೆಲವು ಜನರಲ್ ನರೇಟಿವ್, ಕಾರಲ್ಲಿ ಹೋಗೋದು ಯಾಕೆ ಹಿಂಗೆ ಹೋಗೋದು, ಎಲ್ಲ ಕಾರಲ್ಲಿ ಹಂಗೆ ಹೋಗೋದು. ಓಕೆ ಈ ಥರ ಬಂದಿದ್ದಾನೆ. ಇಂಟ್ರಲ್ ಆದಮೇಲೆ ಓಕೆ ಮತ್ತೆ ಯಾಕೆ ರಿಲ್ಯಾಕ್ಸ್ ಮಾಡ್ತಾನೆ ಆಡಿಯನ್ಸ್ನ, ನಾನು ಹೇಳ್ತಾರೆ ನೀವು ಏನೇನು ಆಮೇಲಿಂದ ಎತ್ಕೊಂಡು ಇಶ್ಯೂ ಓ ಇದನ್ನೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆ, ಇದನ್ನ ತಗೊಂಡು ಕನೆಕ್ಟ್ ಮಾಡಿ ಚೆನ್ನಾಗಿರ್ತೀರಿ. ಇನ್ನೊಂದು ನಿಮಿಷ ಅಂತ ಇನ್ನೊಂದು ದಿನ ಬರುತ್ತೆ ಇವನು ಅಂತ ಕಾಲ್ ಮಾಡ್ತೀವಿ. ದಿಸ್ ಇಸ್ ವಾಟ್ ವಿಲ್ ಬಿ ಯುವರ್ ಒಪಿನಿಯನ್. ಸೊ ಇಷ್ಟೆಲ್ಲ ಮಾಡಿ ಕೂತ್ಕೊಂಡು ನೋಡಬೇಕಂದ್ರೆ ಒಂದು ಓಪನ್ ಮೈಂಡ್ ಬೇಕು ಸರ್. ಅದನ್ನು ನಾನು ಜನರಲ್ ರಿಕ್ವೆಸ್ಟ್ ಮಾಡ್ಕೊಳೋದು, ಕಮ್ ವಿತ್ ಓಪನ್ ಮೈಂಡ್. ಓಕೆ, ಇಟ್ಸ್ ವರ್ತ್ ಯುವರ್ ಎಂಕರೇಜ್ಮೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತ ತೀರಾ ಯಾರ ಇಷ್ಟೆಲ್ಲ ಮಾತಾಡ್ದಂತ ಅದನ್ನು ಮಾತ್ರ ನಾನು ಅನ್ಸ್ಕೊಳ್ಳಲ್ಲ. ವಿ ಡಿಡ್ ದಿಸ್ ಆ್ಯಕ್ಚುಲಿ ಸರ್, ಐ ಪ್ರಾಮಿಸ್ ವಿ ಡಿಡ್ ಎ ಕ್ಲೋಸ್ ಗ್ರೂಪ್ ಶೋ. ಜಸ್ಟ್ ಟು ಸೇ ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೆ ತುಂಬ ಹೆಸರಿದೆ ಮಾರ್ಕೆಟಲ್ಲಿ. ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ದರ್ ಬ್ರ್ಯಾಂಡ್. ದ ಕ್ವಶನ್ ವಾಸ್ ವೆರಿ ಸಿಂಪಲ್. ನಾನು ಹೇಳಿದೆ ಈ ಸಿನಿಮಾ ನಾವು ಮಾಡಿದ್ದು ದುಡ್ಡುಗಲ್ಲ, ಅವ್ರು ಮಾಡಿದ್ದು ದುಡ್ಡುಗಲ್ಲ, ಜನದ ಹಿಟ್ಟಾದ್ರೂ ನಮ್ಮ ಲೈಫಲ್ಲಿ ಏನು ಚೇಂಜ್ ಆಗಲ್ಲ, ಫ್ಲಾಪರ್ ಏನೂ ಚೇಂಜ್ ಆಗಲ್ಲ. ಬಟ್ ಅವರು ಎಲ್ಲ ನೋ ಝೂಮ್ ಟು ಆಸ್ಕ್, ಈ ಕರೆಕ್ಟಾಗಿ ಯಾರಿದ್ದಾರೆ ಅವ್ರನ್ನೇ ಕರೆಸಿದ್ರು, ಒಂದು ಶೋನೂ ಮಾಡಿದ್ವಿ. ದ ಕ್ವಶನ್ ವಾಸ್ ವೆರಿ ಸಿಂಪಲ್, ಶುಡ್ ವಿ ಗೋ ಟು ಥಿಯೇಟರ್ ವಿತ್ ದಿಸ್ ಫಿಲಮ್? ಮರ್ಯಾದೆ ಹೋಗುತ್ತರ ಇದೆಯಾ? ಇಲ್ಲ ಸರ್, ಅದ್ಭುತವಾಗಿದೆ, ಮಾಡಿ ಟ್ರಿಮ್ ಮಾಡಿ. ಯಾಕಂದ್ರೆ ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡಿರಲಿಲ್ಲ. ಒಂದು 12 ನಿಮಿಷ ಟ್ರಿಮ್ ಮಾಡಿದ್ವಿ, ಗೋ ಹೆಡ್. ಈಗ ಎಷ್ಟಕ್ಕೆ ಬಂತು ನನ್ನ ಟೈಮು? 2 hours 20 minutes. 2 hours 20 minutes. Lovely. I think on that note, let it give you all the success so that ನೀವು ಅಂದ್ಕೊಂಡ ಹಾಗೆ ನೆಕ್ಸ್ಟ್ ಅಥವಾ ಅದರ ನಂತರ ಚಿತ್ರವೋ ಒಂದು ದೊಡ್ಡ ಸ್ಟಾರ್ಗೆ ನೀವು ಡೈರೆಕ್ಟರ್ ಆಗಿ ಕೂಡ ಆಗೋ ಒಂದು ಸಾಧ್ಯತೆ ಹುಟ್ಟಲಿ ಅಂತ ಹೇಳ್ತಾ, Yes, sir. ಆಲ್ ದಿ ವೆರಿ ಬೆಸ್ಟ್. Thank you, sir. Thank you.